कायिकं वा कायजं कर्मजं वा श्रवणनयनजं वा मानसं वापराधं विहितमविहितं वा सर्वमे तक्षमस्व श्री जय जय करुणाब्धे श्री भैरवेश्वर पाहि मां पाहि मां। ಇನ್ನೆಲ್ಲೇ ಹೋಗ್ತಾನೆ? ಆ ಮನೆಯಲ್ಲಿ ಅಳಿಯನ್ ತರ ರಾಜಭಾರ ಮಾಡ್ತಿರ್ಬೋದು. ನಡಿ ನೋಡೋಣ. ನಮ್ ಕೃಷ್ಣ ನೋಡ್ದೇನೋ ನನ್ನ ಮಗ ನಿನ್ ಮಗಳನ್ನ ಈಗ್ಲೇ ಹೇಗ್ ಕುದುರಿಸ್ತಿದ್ದಾನೆ ಅಂತ. ಕುದುರಿಸೋದ್ರಲ್ಲಿ ನಿನ್ನ ಮಗ ನಿನ್ನಷ್ಟೇ ನಿಸ್ಸೀಮ ಬಿಡ್ಲಾ ಬಾವ. ಅವ್ರನ್ನ ನಾವೇನಾದ್ರೂ ಹಿಂಗೆ ಬಿಟ್ಬಿಟ್ರೆ ನಾವ್ ಅವ್ರನ್ನ ಮದುವೆ ಮಾಡೋದ್ಕಿಂತ ಮುಂಚೆನೆ ಅವ್ರ ನಮ್ ಕೈಗೆ ಮಕ್ಳೆತ್ ಕೊಟ್ಬಿಡ್ತಾರೆ. ಸಂತೋಷನೇ. ಈಗ ಸ್ನೇಹಿತರ ಇದ್ದೋರು ಮುಂದೆ ಸಡಕ್ ಆಗ್ಬೋದಲ್ಲ? ಹಂಗಲ್ಲ, ಮುಂದೆ ಆಗ್ತೀವಿ ಅಂತ ಇಟ್ಕೋ. ಆಗ್ತೀವಿ ಅಲ್ಲನಾ? ಅವ್ರಾಗ್ಲೇ ಆಗ್ಬಿಟ್ಟಿದ್ದಾರೆ. ಲೇಸರ್ಸ ಏನೇ ಇವನ್ ಬರ್ತಾ ಬರ್ತಾ ಅವ್ರ ಅಪ್ಪ ಅಮ್ಮನ್ನ ಮರ್ತ್ಬಿಟ್ಟು ಇಲ್ಲೇ ಇದ್ಬಿಟ್ಟವನೆ. ಹೌದ್ರಿ, ಕರ್ಕೊಂಡೋಗಿ ಬಿಟ್ಬಿಟ್ ಬರ್ಲಾ? ಬೇಡ ಸುಮ್ನಿರೆ. ಎಷ್ಟೇ ಆದ್ರೂ ಇವಳು ಈ ಮನೆ ಸೊಸೆ ತಾನೆ. ಸೊಸೆ ಸೊಸೆ ಅಂತ ಪೂಸಿ ಹೊಡಿರಿ, ಆಮೇಲೆ ಇವಳು ನಿಮ್ ಮೀಸೆ ಕಿತ್ತಾಕ್ತಾಳೆ. ಅವಳು ಕೀಳಷ್ಟೊತ್ತಿಗೆ ಈ ಮೀಸೆನೆ ಹೋದ್ರೋ ಇರುತ್ತೆ. ಎಲ್ಲೋಗಿದ್ದು ರಾತ್ರಿ ಎಲ್ಲ? ನೀನು ನನ್ನ ಹೂತಾಕಿ ಸಮಾಧಿ ಕಟ್ಟಕ್ಕೆ ಎಷ್ಟು ಚೆನ್ನಾಗಿ ಗುಂಡಿ ತೋಡಿದ್ಯಾ ಅಂತ ನೋಡ್ಕೊಂಬರಕ್ಕೆ. ದಾಸ ಅವನ್ ಸತ್ತ ನಿನ್ ಪಾಲಿಗೆ. ಗಂಡು ಸುನಿಸಿಕ್ಕೆ ಯಾವಳನ್ನ ತಲೆ ಹಾಕ್ತಿದ್ರೆ ಮುಟ್ಲಿಲ್ಲ ಅನ್ನಿಸ್ಬಿಟ್ಟಿನಿ ಉತ್ಸಾರು. ನನ್ನ ಮಗನೇ, ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ಲ. ಇನ್ನೇನ್ ನಿಮ್ಮ ಅಪ್ಪನ ನನ್ನ ಹೆಸರಿನಲ್ಲಿ ಬಿಡ್ಸ್ ಕಟ್ಟಿ ಅದು ಬಿದ್ದೋಗಿ ನನ್ನ ನೇಣ್ಗಂಬ ಕಳಿಸ್ಬೇಕು ಅಂತ ಎಷ್ಟು ದಿವಸದಿಂದ ಹಿಕ್ಮತ್ ಮಾಡ್ಕೊಂಡಿದ್ಲು. ನನ್ನ ಮಗನೇ, ನಿಜ ಹೇಳು, ಅದ್ರಲ್ಲಿ ದುಡ್ಡು ಎಷ್ಟು ಹೊಡೆದಿದ್ಯಾ? ನಿಜ ಹೇಳು, ದುಡ್ಡು ಎಷ್ಟು ಹೊಡೆದಿದ್ಯಾ? ನಾನು ನಿನ್ ದುಡ್ಡು ಹೊಡೆದಿದ್ದೀನ? ನೀನ್ ದುಡ್ಡು ಹೊಡೆದಿಲ್ಲ ಅಲ್ಲ? ನೀನ್ ದುಡ್ಡು ಹೊಡೆದಿಲ್ಲ ಅಲ್ಲ? ಹೇಳೆ ಅವನ್ಗೆ. ಸರ್ ಅದು ಮಕ ನೋಡ್ದೆ ಹೇಳೆ ಸರಿಯಾಗಿ. ಅದು ಸಿಮೆಂಟ್ ಅನ್ನ ಜಾಸ್ತಿ ಬೆರೆಸ್ಬೇಡ, ಸ್ಯಾಂಕ್ಷನ್ ಆಗಿದ್ದ ದುಡ್ಡನ್ನೆಲ್ಲ ನನ್ನ ಅಕೌಂಟ್ಗೆ ಹಾಕು ಅಂತ ಹೇಳಿದ್ರಲ್ಲ ಸರ್. ನನ್ ಕೇಳಲ್ಲ, ಬೆರ್ಸ ಕೊಟ್ಟಿ ಸಿಮೆಂಟ್ ನುಂಗಿ ನೀರ್ ಕುಡ್ದಲ್ಲ. ನೀನ್ ಹಲ್ಕ ನನ್ ಮಗ, ನೀನ್ ಬೆರಕೆ ನನ್ ಮಗ. ನೀನು ನಾನು ಬೆರಕೆ ನನ್ ಮಗನ? ದಾಸ, ನಾನು ನೀನು ಒಂದೇ ತಾಯಿ ಮಕ್ಕಳು ಅಂತ ನೀನೇ ಹೇಳ್ತಾ ಇದ್ದಲ್ಲೋ. ಮುಚ್ಚಲ ಬಾಯಿ. ಇನ್ನೊಂದ್ ಕಿತ ಏನಾದ್ರು ನನ್ನ ತಾಯಿ ಹೆಸರು ಎತ್ತಿದ್ರೆ ನಿನ್ ನಾಲ್ಗೆ ಸೀಳ್ಬಿಡ್ತೀವಿ. ನೀನಷ್ಟೈತ ಅಲ್ಲ ಕೊಡು, ನೀನಷ್ಟೈತ ಅಲ್ಲ ಕೊಡು. ಇವತ್ತಿಂದ ನನ್ನ ಕಾಲಿನ ಎಕಡ ಆಗಕ್ಕೂ ಲಾಯಕ್ಕಿಲ್ಲ ನೀನು. ದಾಸ, 3 ದಿನ ಮಾತು ಕೇಳ್ಕೊಂಡು ಮನಸ್ಸು ಕೇಳಿಸ್ಕೊಬೇಡ ಕಣೋ. ಮನಸ್ಸು ಕೆಡ್ಸ್ಕೊಂಡಿದ್ದು ಆಯ್ತು, ನಮ್ಮಿಬ್ಬರು ಸಂಬಂಧದ ಮಧ್ಯೆ ದೊಡ್ಡ ಗೋಡೆ ಬಿದ್ದಿದ್ದು ಆಯ್ತು. ಇನ್ ಬಾಕಿ ಉಳಿದಿರೋದು ಒಂದೇ ಒಂದು ಕಂಡ್ಲ,
ಯಾವ್ದು ಅಂತ ಕೇಳ್ತೀಯೇನೋ? ಯಾವ್ದು ಅಂತ ಕೇಳ್ತೀಯ? ನಮ್ಮಿಬ್ಬರ ಆತ್ಮ ಒಂದು, ದೇಹ ಎರಡು. ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕ್ಬೇಕು, ಸತ್ರೆ ಗೋರಿಗೆ ಇಬ್ರು ಒಟ್ಟಿಗೆ ಹೋಗ್ಬೇಕು. ಬದುಕಿದ್ರೆ ಒಂದೇ ಕಾಂಪೌಂಡ್ ನಲ್ಲಿ ಜೋಡಿ ಮನೆಯಲ್ಲಿ ಎಲ್ರು ಕಟ್ ಕುಕ್ಕಕ್ ಬದುಕ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಆ ಎರಡು ಮನೆ ಮಧ್ಯೆ ಗೋಡೆ ಬೀಳಲೇಬೇಕು. ಮ್ಯಾನೇಜರ್, ಈ ಕ್ಷಣನೇ ಹೋಗಿ ಕಲ್ಲು ಮಣ್ಣು ಸಿಮೆಂಟ್ ಹಾಡು ಕೊಡೆಯ ಹೋಗಯ ಬೆಳಕಳು ಹೋಗಯ. ದಾಸ ತುಳುಕ್ಬೇಡ, ನನ್ ಮಾತು ಕೇಳು, ನನ್ ಮಾತು ಕೇಳು. ಇನ್ನೂ ಆಚೆ ಹೋಗಿಲ್ಲ ಸರಿಯಲ್ಲ. ರಾಜ್ಯದಲ್ಲಿ ಹೋಗಲ್ಲ ಕೈ ಬಿಡಮ್ಮ, ಯಾರನ್ನ ಬಿಡಮ್ಮ. ನನ್ನ ಮಗನೇ, ಯಾರು ಹೆಚ್ಚಿಲ್ದಲೇ ಇರು. ಗಂಡು ಮಗನ ಹೆತ್ತು ಬಿಟ್ಟಿದ್ದೀನಿ ಅಂತ ಬೀಗ್ತಿದ್ಯಾ? ಕರ್ಕೊಂಡೋಗಲೇ ನಿನ್ನ ಮಗನ. ಕೇಳು, ಈ ನನ್ನ ಮಗಳನ್ನ ನಿನ್ ಮಗನಿಗಿಂತ ಹೆಚ್ಚಾಗಿ ಸಾಕಿ ಗಂಡು ಮಗನ್ ತರ ನಾನು ಬೆಳೆಸ್ತಿಲ್ಲ. ನನ್ನ ಹೆಸರು ದಾಸಪ್ಪನೇ ಅಲ್ಲ. ನೀವೆಲ್ಲ ನನ್ನ ಕಾಲ್ ತೊಳೆದು ನೀರ್ ಕುಡಿಯಂಗ್ ಮಾಡ್ತೀನೋ ಕೇಳೋಲೆ, ಅದಕ್ಕೆ ನಾನು ಮಧ್ಯೆ ಹಾಕೋ ಆಟ್ಕೊಡೇನೆ ಸಾಕ್ಷಿ. ಈ ದ್ವೇಷದ ಗೋಡೆ ಎದ್ದು 12 ವರ್ಷ ಆದ್ರೂ ಇದು ಬೀಳೋ ಸೂಚನೆನೇ ಕಾಣ್ತಾ ಇಲ್ಲ. ಬದಲಾಗಿ ಇನ್ನೂ ಬಲವಾಗ್ತಾ ಇದೆ. ಇವರ ದ್ವೇಷ ಬರೀ ಮನೆಯಲ್ಲಷ್ಟೇ ಅಲ್ಲ, ವ್ಯವಹಾರದಲ್ಲೂ ಮುಂದುವರಿತಾ ಇದೆ. ದಾಸಪ್ಪ ದಾನಪ್ಪ ಕಾಂಟ್ರಾಕ್ಟ್ ಮಾಡಿಸಿದ ಜಾಗದಲ್ಲಿ ಒಬ್ಬ ರೌಡಿನ ಕಾವಲಿಟ್ಟು ಅದನ್ನ ತನ್ನ ಕೈ ವಶ ಮಾಡಿಕೊಂಡ. ಲೇ ಪಾರು, ಇಲ್ಲಿ ನೋಡ್ಬಾರೆ ವಿಚಿತ್ರನ, ನಾಯಿ ಪೇಪರ್ ಓದ್ತಾ ಇದೆ. ಅದು ಕಂತ್ರಿ ನಾಯಿ. ಲೇ ಸರ್ಸು, ಇಲ್ಲಿ ನೋಡ್ಬಾರೆ ವಿಚಿತ್ರನ, ಹಗ್ಲೊತ್ತು ಕಣ್ಣೇ ಕಾಣ್ದೇ ಇರೋ ಗೂಬೆ ಪೇಪರ್ನ ಉಲ್ಟಾ ಹಿಡ್ಕೊಂಡು ಓದ್ತಾ ಐತೆ. ಉಲ್ಟಾ ಆಗಿರೋದು ಪೇಪರ್ ಅಲ್ವೋ ನನ್ ಮಗನೇ. ನಿನ್ ಭವಿಷ್ಯ 3ನೇ ಪುಟದ 1ನೇ ಕಾಲಂ ಓದು, ಗೊತ್ತಾಗುತ್ತೆ. ನನ್ ಭವಿಷ್ಯ ಹಂಗಿರ್ಲಿ, ನಿನ್ ಭವಿಷ್ಯ ನೋಡ್ಕೊಳ್ಳಲೇ ತಾಮ್ರ ಚಂಬು. ಆದ್ರೆ ದಾನಪ್ಪ ಬಡಪೆಟ್ಟಿಗೆ ಬಗ್ಗೋನಲ್ಲ. ಅವನು ದಾಸಪ್ಪನ ಮೇಲೆ ದ್ವೇಷ ಸಾಧಿಸ್ತಿದ್ದಿದ್ದೇ ಹೀಗೆ. ಇಬ್ರು ತ್ರಿವಿಕ್ರಮ ಬೇತಾಳನ್ ಬೆನ್ ಹತ್ತದಂಗೆ ದ್ವೇಷದ ಬೆನ್ ಹತ್ತಿದ್ರು. ನಾಯಿ ಗೂಬೆ ವಿಷಯ ಇದಾದ್ರೆ ಪಂಜರದಲ್ಲಿ ಬಂಧಿಯಾಗಿ ಪ್ರೀತಿ ಬಯಸ್ತಾ ಇರೋ 2 ಪಾರಿವಾಳಗಳೂ ಇವೆ. ಅವು ತಮ್ಮ ಪಂಜರದ ಕಿಂಡಿ ಮೂಲಕನೇ ಪರಸ್ಪರ ಪ್ರೀತಿ ಹಂಚ್ಕೊತಿದ್ದಾವೆ. ಚೆನ್ನಾಗಿದ್ದೇನೆ. ಸೀರೆ ತಗೊಂಡೇನೆ. ಅಯ್ಯೋ, ತುಂಬಾ ಒಪ್ಪತ್ತೆ ಕಣೆ. ಚೆನ್ನಾಗಿದ್ಯಾ? ನಂಗೆ ಯಾವ್ದು ಇಲ್ಲ, ಎಲ್ಲ ಹಳೆದೆ. ಎಲ್ಲಿ ನೋಡು. ಪೂಜೆ ಮಾಡಿದ್ದೆ, ಕುಂಕುಮ ತಗೋ. ನಾನು ಮಾಡಿದ್ದೀನಿ, ಕುಂಕುಮ ತಗೊಳ್ಳಿ. ಏನೋ ನಮ್ ಪುಣ್ಯಕ್ಕೆ ಕನಕನ್ ಕಿಂಡಿ ಹಾಗೆ ಕಿಂಡಿ ಇದ್ದಿದ್ದೆ ಸರಿ ಹೋಯ್ತು. ಇಲ್ದೆ ಹೋಗಿದ್ರೆ ನಮ್ ಗತಿ ದೇವ್ರೇ. ಹೌದಕ್ಕ. ನೋಡಿದ್ರಲ್ಲ, ದ್ವೇಷ ಕಾರೋ ಗಂಡಸರು, ಪ್ರೀತಿ ಮಾಡೋ ಹೆಂಗಸರು, ಇವ್ರ ಮಕ್ಕಳು ಹೇಗಿರ್ಬೋದು ಅದನ್ನ ಅವ್ರ ಬಾಯಲ್ಲೇ ಕೇಳಿ. ಅಲ್ವೇ, ಎಷ್ಟು ವರ್ಷ ಆಯ್ತು ನಿನ್ ಮಗಳನ್ನ ಗೊತ್ತಿಲ್ದಿರೋ ಹಾಗೆ ಬೆಳೆಸ್ತಾ ಇದಾರಲ್ಲೇ. ಅವ್ರು ನನ್ಗೆ ಹೇಳಿದ್ರಲ್ವಾ, ನಾನ್ ನಿಮ್ಗೆ ಹೇಳೋದಿಕ್ಕೆ. ತಗೋ, ನಂಗೆ ಯಾಕೋ ಈ ಕಿಂಡಿ ಮುಚ್ಚೋ ಹಾಗೆ ಕಾಣಿಸ್ತಿಲ್ಲ. ಅಕ್ಕ, ಈ ಕಣ್ಕಣ್ ಕಿಂಡಿ ಬೇಗ ಮುಚ್ಚಬೇಕು ಅಂದ್ರೆ ಅದು ನಿಮ್ ಕೃಷ್ಣನ್ ಕೈಯಿಂದಾನೇ ಸಾಧ್ಯ. ಅವ್ನ್ ಕೃಷ್ಣ ಅಲ್ವೇ? ಕೃಷ್ಣ ಆಗ್ಬಾರ್ದಾಗಿತ್ತು, ಭಕ್ತ ಕುಂಬಾರ ಆಗ್ಬೇಕಾಗಿತ್ತು. ಯಾಕಾಗಂತೀಯಾ? ಮತ್ತೇನೇನು,
ನೋಡ್ದೇ ಇರೋ ನಿನ್ ಮಗಳ ಮುಖನ ನೆನೆಸ್ಕೊಂಡು ತರಾವರಿ ಬೊಂಬೆ ಮಾಡ್ಕೊಂಡು ರೂಮ್ ಎಲ್ಲ ತುಂಬಿಸ್ಕೊಂಡಿದ್ದಾನೆ. ಹೌದಾ? ಯಾರೋ ಸರ್ಗಳ್ಳ ಇರ್ಬೇಕು, ಕುತ್ತಿಗೆ ಕೈ ಹಾಕ್ತಾವನೆ. ಹೂ ಇಸ್ ದಟ್ ಲೋಫರ್? ಅಪ್ಪ ನೀನಾ? ಅಯ್ಯೋ ತಲೆ ನನ್ನ ಮಗನ್ ತಂದು. ಯಾರಪ್ಪ ಅದು? ನಿಮ್ಮ ಅಣ್ಣ. ಅಂಬನ್ ಮೋಸ ಮಾಡ್ಬಿಟ್ಯಾ? ಮೋಸ ಮಾಡಿದ್ರೆ ಚೆನ್ನಾಗಿತ್ತು, ತಲೆ ಎತ್ಕೊಂಡು ತಿರ್ಗಾಡಕ್ಕೆ ಒಬ್ಬರಾದ್ರು ಇರ್ತಿದ್ದ. ಈಗ್ಲೂ ಲೇಟ್ ಆಗಲ್ಲ ಮಾಡಪ್ಪ. ಅಮ್ಮನ್ ಕರಿಲ್ಲ? ಅಮ್ಮ ಏನ್ರಿ ಅದು? ಅಮ್ಮ ಅಪ್ಪ ಆಯ್ ಬಾರೆ ಬಾ. ಈ ಆಯಿನೇನೆ ಲೊಳೊಳ ಆಯಿ ಅಂತ ಹೆತ್ತಿದ್ದು. ಈಗ ಯಾಕ್ರಿ ಬಂತು ನಿಮ್ಗೆ ಅನುಮಾನ? ಅಲ್ವೇ, ಇವ್ನು ಆಡೋ ರೀತಿ ನೋಡಿದ್ರೆ ಇವ್ನು ನನ್ನ ಮಗನೇ ಅಲ್ಲ ಅನ್ಸುತ್ತಲ್ಲೇ. ಅಲ್ವಾ? ಹಂಗಾರೆ ನಮ್ಮ ಅಪ್ಪ ಯಾರಮ್ಮ? ಅಯ್ಯೋ, ಹಾಕೆ ಹಾಕೆ ಹಾಕಿ ಸರಿಯಾಗಿ ಬುದ್ಧಿ ಹೇಳು. ಏನಂತ? ಗೂಬೆ ಹಾಗೆ ಈ ಬೊಂಬೆಯಿಂದ ಸುತ್ತಾಡೋ ದಿಲ್ಸು ಅಂತ. ಅಲ್ಲಿ ಅವನ್ ನೋಡಿದ್ರೆ ಎದೆ ಜಾಸ್ತಿ ಹೊಡಿತಾನೆ, ಹಾ. ಇಲ್ಲಿ ಇವನ್ ನೋಡಿದ್ರೆ ಕಾಲಿಡ್ದು ಎಳಿತಾನೆ. ಮೊದ್ಲು ಈ ದರಿದ್ರ ಬೊಂಬೆನ ಬಿಸಾಕು ಅಂತ ಹೇಳು. ಇಲ್ಲ ಅಪ್ಪ ಅವಾಗ ಅವಾಗ ನಿನ್ ಬಾಂಡ್ಲಿ ತಲೆ ಮೇಲೆ ಕೈ ಹಿಡಿಬೇಡ, ರೇಗದ್ರೆ ಲೇ ಸರಿಯಾಗಿ ಬುದ್ಧಿ ಹೇಳೆ. ಹಿಡ್ಕೋ. ಅಮ್ಮ ಅಪ್ಪನಿಗೆ ಏನಾದ್ರು ಹೈಲ? ಐಲು ಇಲ್ಲ ಪೈಲು ಇಲ್ಲ, ಖಾಲಿ ಫೈಲ್ ನೋಡ್ತಾರಲ್ಲ ಅದಕ್ಕೆ ಸ್ವಲ್ಪ ಐಲ್ ಪೈಲಂಗ ಆಡ್ತಾರೆ. ಇದಕ್ಕೇನು ಔಷಧಿ ಇಲ್ವಾ? ಇದೆ. ಏನಮ್ಮ ಅದು? ಈ ಬೊಂಬೆ ನೋಡಿ ನಿಮ್ಮಪ್ಪ ಏನ್ ಮಾಡು ಅಂದ್ರು? ಎತ್ಕೊಡೋ ಬಿಸಾಕೊಂಡ್ರು. ಬಿಸಾಕ್ಬಿಡ್ಲಾ? ಅಯ್ಯೋ ಮಾರಯ್ಯ, ನಿನ್ ಕೈ ಮುಗಿತೀನಿ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ಮೊದ್ಲು ಈ ಮನೆ ಸೊಸೆ ಮಾಡ್ಕೋ. ಏನಮ್ಮ ಇದು? ಅಪ್ಪ ಪೂರ್ವ ಅಂದ್ರೆ ನೀ ಪಶ್ಚಿಮ ಅಂತ್ಯ. ಅಪ್ಪ ನಿಂಗ್ ಮೋಸ ಮಾಡ್ಬೇಕಾಯ್ತು. ನೋಡಿದ್ರೆ ಅಪ್ಪನಿಗೆ ಮೋಸ ಮಾಡ್ತಾ ಇದೀರಾ? ಕಟ ಕಟ. ಇದು ಮೋಸವಲ್ಲ ಮಗ, ಧರ್ಮ ಯುದ್ಧ. ಇದರಲ್ಲಿ ನೀನೇ ಸಾರಥಿ, ಅಂದ್ರೆ ಕೃಷ್ಣ. ಆ ಬಣ್ಣ ನೋಡಿದ್ರೆ ಹೇಳ್ಬೋದು ಬಿಡು. ಇವಳೇ ಅರ್ಜುನ, ನಾವೇ ಪಾಂಡವರು, ಇವಳಪ್ಪನೇ ದುರ್ಯೋಧನ. ಓ, ಕುದುರೆ ಓಡಿಸೋಣ ಅಂದ್ರೆ ಅಡ್ರೆಸ್ಸೇ ಗೊತ್ತಿಲ್ವೇ? ಅಡ್ರೆಸ್ ತಾನೇ ಬೇಕಾಗಿರೋದು. ಒಂದ್ ಎಸ್ಟಿಡಿ ಮಾಡ್ಬರ್ತೀನಿ. ಅಡಿಗೆ ಮನೇಲಿ ಎಷ್ಟಡಿನ? ಲೇ, ನಿನ್ ಅಡ್ರೆಸ್ ಏನಾದ್ರೂ ಗೊತ್ತಿದ್ರೆ ಡೇ ಹಂಡ್ ನೈಟ್ ಮಾಡ್ತಿದ್ದೆ. ಎಸ್ಟಿಡಿನ? ಹಲೋ ಸಸ್ಸು, ನಾನು ಕಣೆ ಪಾರ್ವತಿ ಮಾತಾಡ್ತಿರೋದು. ಬೇಗ ನಮ್ ಜಾಗಕ್ಕೆ ಬಾ, ಅರ್ಜೆಂಟು. ಈಗ ಬಂದೆ. ನಿನ್ ಮಗಳು ರಾಧ ಯಾವಾಗ್ಲೇ ಬರೋದು? ನಾಳೆ ಬರ್ಬೋದು. ಅಯ್ಯೋ ರಾಮ, ಇವತ್ತು ನಾಳೆ ಅಂತಿದ್ಯಲ್ಲೇ. ನಾನಾಗ್ಲೇ ಕೃಷ್ಣನ ಸ್ವಯಂವರ ತಯಾರು ಮಾಡಿದ್ದೀನಿ. ಯಾಕಕ್ಕ? ಏನ್ ಯಾಕೆ ಅಂದ್ರೆ 1-3 ಗಂಟೆ ಹಾಕಿದ್ರೆ ಅಲ್ವಾ ನಾವಿಬ್ರು ನೆಂಟಾಗೋದು. ಅದಕ್ಕೆ ಉಡುಪಿ ಕೃಷ್ಣ ಸ್ವಲ್ಪ ಬಾಗಿಲು ತೆಗೆದು ದರ್ಶನ ಕೊಡಪ್ಪ ಅಂದೆ. ಅವನು ಅಂದ. ಅಯ್ಯೋ ಅಕ್ಕ, ಹಾಗಾದ್ರೆ ಕಿಂಡಿ ಸಾಹಸ ತಪ್ಪುತ್ತೆ ಅಂತ್ಯಾ? ತಪ್ಪ ಹಾಗೆ, ಅದು ನಿನ್ ಮಗಳು ಬಂದೇನೆ. ನಿನ್ ಗಂಡನ್ ತಲೆಗೆ ಚೆನ್ನಾಗಿ ಎಣ್ಣೆ ತಿಕ್ಕಿ ಸರಿಯಾಗಿ ತಿಳ್ಕೊ. ನಿನ್ ಮಗಳು ಯಾವಾಗ ಬರ್ತಾಳೆ ಅಂತ. ತಿಕ್ತೀನಿ, ಸರಿಯಾಗಿ ತಿಕ್ತೀನಿ. ಅಯ್ಯೋ ಲೇ 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 ನನ್ ತಲೆ ಕಣಲೇ, ತಪ್ಲೆ ಅಲ್ಲ. ಅದು ಗೊತ್ತಿದೆ ರೀ, ತಪ್ಲೆ ಆಗಿದ್ರೆ ಚಿಕ್ಕೆ ತಗ್ಗೋಗಿರೋದು. ನಿಮ್ದು ಗಟ್ಟಿ ತಲೆ, ಎತ್ತಿ ಕುಕ್ಕಿದ್ರೆ ಏನೂ ಆಗಲ್ಲ. ಇದು ನನ್ ಬಂಗಾರ ತಲೆ. ಲೇ ಸರ್ಸಿ, ಏನಾದ್ರೂ ಅನುಮಾನ ಇದ್ರೆ ಬಾಯ್ ಬಿಟ್ಟು ಕೇಳ್ಬಿಡಲಿ. ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಬಿಡ್ತೀನಿ. ಅದು ಬಿಟ್ಟು ಹಿಂಗ್ ಎಣ್ಣೆ ಉಯ್ದು ರಜಕಲ್ ಮಾಡು ಅಂತ ಅದ್ಯಾವ ಬಿಟ್ಟು ಹೇಳ್ಕೊಟ್ಲೆ? ದೇವ್ರೆ, ಯಾರು ಯಾಕ್ರಿ ಹೇಳ್ಕೊಡ್ತಾರೆ? ಪತಿ ಸೇವೆಯೇ ಪರಮೋ. ಅಯ್ಯೋ ನನ್ನ ಕರ್ಮ. ರಾಧಾ ಯಾವಾಗ ಬರ್ತಾಳೆ? ನನಗ್ ಗೊತ್ತು ಕಣೆ, ನೀನ್ ಎಣ್ಣೆ ತಗೊಂಡ್ ತಪ ಅಂತ ನನ್ ತಲೆ ತಟ್ಟಕ್ ಶುರು ಮಾಡಿದ ತಕ್ಷಣನೇ ಏನೋ ಒಳಗಡೆ ಸುರಂಗ ತೋರ್ತಿದ್ಯಾ ಅಂತ. ಆ ವಿಷಯ ಯಾಕೀಗ? ಹಾಗಲ್ಲ ರೀ, ಯಾಕೋ ರಾಧಾ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಇನ್ನೊಂದು. ನೋಡು, ಅವಳು ಇವಳು ಅನ್ನಕ್ಕೆ ಅವಳೇ ನಿನ್ ಮಗಳಲ್ಲ. ನಾನು ಅವನ್ನ ಮಗನ್ ತರ ಬೆಳೆಸ್ತಾ ಇದ್ದೀನಿ. ನಾನು ಅವರಿಂದ ಅವನ್ನ ಯಾಕೆ ದೂರ ಇಟ್ಟು ಬೆಳೆಸ್ತಾ ಇದೀನಿ ಗೊತ್ತಾ? ಯಾಕೆ? ಬಹದ್ದೂರ್ ಗಂಡಿನ ತರ ಬೆಳಿಲಿ ಅಂತ. ಚೆಂಡುವ ಹೋಗಿ ಎಲ್ಲಾದ್ರೂ ಗಂಡಾಗಕ್ ಸಾಧ್ಯನೇನ್ರಿ? ಗಂಡುವಾಗಿ ಬೆಳೆಯೋದನ್ನ ನೀನ್ ನೋಡಿಲ್ಲ ಅಲ್ಲ? ಇಷ್ಟಲ್ಲೇ ಬತ್ತಾಳೆ, ಕಾಲಿಡ್ದು ಗಿರ್ರನಂಗ್ ತಿರುಗಿಸ್ತಾಳೆ, ಜಾಡ್ಸಿ ಫುಲ್ ಬ್ಯಾಗ್ ಶಾಟ್ ಓದಿತಾಳೆ. ಅವ್ರು ಯಾವಾಗ ಇವ್ನು ಓದಿತಾರೋ? ಏನಂದ್ರೆ? ಫುಟ್ಬಾಲ್ ರೀ, ಫುಟ್ಬಾಲ್. ಇನ್ನೇನು ಬಂದೇ ಬಿಡ್ತಾಳೆ. ಅವಳೊಂದ್ ಕಿತ ಜಾಡ್ಸ್ ಹೋದ್ರೆ ಗೋಲ್. ಅಯ್ಯೋ ನಿಮ್ಮ ಚೂತ್ಯ ಮಡ್ಗಾಡ್ ಹೆಂಗ್ದಾಳಿ ಏನಯ್ಯ? ಯಾವನ ಎಲ್ಬೋರ್ಡ್ ಆಟೋ ಡ್ರೈವರ್ ಬೆನ್ಸ್ ಲಾರಿ ಓಡಿಸ್ತಾ ಇದೆಯಲ್ಲ, ಯಾವ ಡಬ್ಬ ನಮಗ ಲೈಸೆನ್ಸ್ ಕೊಟ್ಟಿದ್ದು? ಯಾವನವನು? ನನ್ನ ನನ್ಗ ಅಂದಿದ್ ನೀನು ಹಲ್ ಹಿಡಿದು ಮಾತಾಡು. ಹೊಡೆದ್ರೆ ಹಲ್ಲೆಲ್ಲ ಹಸಿಟ್ಟಾಗ್ಬಿಡ್ಬೇಕು. ಆಮೇಲೆ ಹಲ್ವಾ ತಿನ್ನಕ್ಕೂ ಒಂದ್ ಹಲ್ಲಿರಲ್ಲ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನಿನ್ ಇಂಟ್ರಡಕ್ಷನ್ ಸೂಪರ್. ಇದು ಸ್ಯಾಂಪಲ್ ಡ್ಯಾಡಿ,
ಕೆಲಸದವ್ರ ಮೇಲೆ ನಾನು ಪವರ್ ತೋರಿಸಬಾರ್ದು ಅಂತ ಸುಮ್ನೆ ಬಿಟ್ಟಿದ್ದೀನಿ. ಹಾ ಅವ್ನ ಕೆಲಸವನ್ನೆಲ್ಲ ಕೊಡು, ನನ್ ಶತ್ರು ಮಗ, ನಿನ್ ಬೇಟೆ. ಯಾರು ಅವನು? ಅವನಲ್ಲಮ್ಮ, ಅವಳು. ಅವಳು ಆ, ರಾಧಾ ಏನು? ಯಾರು ಗೊತ್ತು? ರಾಧಾನೇ ಕಣೋ. ರಾಧಾ ಏನ ನೋಡ್ತಾ ಇದೀಯ ನನ್ನ ಮಗನೇ? ಬಾರೋ. ಒಳ್ಳೆ ಗೊಂಬೆ ಇದ್ದಾಗಿದ್ದಾಳಲ್ವಾ? ಗೊಂಬೆ ಇದ್ದಂಗ ಅವಳ, ಒಳ್ಳೆ ಚಂಬೆ ಇದ್ದಂಗ ಅವಳೆ. ನನ್ನ ಗೊಂಬೆನೇ ಬೇರೆ, ಕಾವೇರಿ ತಾಯಿ. ಅಪ್ಪ ಮಗದ್ದು ತಲೆ ಕಾಲು ಮಾಂಸನ ರೋಸ್ಟ್ ಮಾಡ್ಕೊಂಡು ತಿಂದಾಕ್ಬಿಡೋಣ. ಡ್ಯಾಡ್, ಹೂ ಇಸ್ ದಿಸ್ ವುಮನ್? ನಿನ್ ಗರ್ಲ್ ಫ್ರೆಂಡಾ? ಏನಿದು? ಏನೇನೋ ಮಾತಾಡ್ತಾ ಇದ್ದಾಳೆ. ಇವಳು ನನ್ನ ಮಗಳೇನಾ? ಶಟ್ ಅಪ್. ಮಗಳೆಲ್ಲ ಕಣೆ, ಮಗ ಅಂತ ಕರಿ. ಹೇಗಿದ್ದಾನೆ ಫುಟ್ಬಾಲ್ ಪ್ಲೇಯರ್ ನೋಡ್ದ್ಯಾ? ಮಗನೇ, ನೀರ್ ಕಾದಿದೆ, ಸ್ನಾನ ಮಾಡ್ಕೊಂಡ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು. ನೋಡು, ನೀನ್ ಅಲ್ಲೇ ಸ್ನಾನ ಮಾಡು. ನಾನು ಇವು ದೇವ್ರೆ ಏನಪ್ಪ ಮಾಡ್ಲಿ? ಡ್ಯಾಡಿ, ನನ್ ಸ್ನಾನ ಆಯ್ತು. ಬಂದೆ ಕಣ. ಅಯ್ಯೋ, ನೀವು ಸುಮ್ಮನೆ ಕೂತ್ಕೊಳ್ರಿ. ಎಲ್ಲ ವಿಷಯಕ್ಕೂ ಬರ್ತಾರೆ. ಅವರೊಬ್ಬರಿಗೆ ಗೊತ್ತಿರೋದು, ನಮ್ಗೆ ಏನು ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಳಕ್ ಆಗೋದೇ ಇಲ್ಲ. ಕೂತ್ಕೊಳ್ಳಿ ಸುಮ್ಮನೆ. ಇದನ್ನ ಯಾಕೆ ಅಡ್ಡ ಹಿಡಿದಿದ್ದೀರಾ? ಇನ್ನ ಅಡ್ಡ ಸಿಲ್ಲೋದಕ್ಕೆ ಯಾರು ಇಲ್ಲ ಅಂತ ಕಣೆ. ವಾಟ್ ಇಲ್ಲ, ಮೋಟ್ ಕೊಡೋ ದಾಟು ಇಲ್ಲ. ನನ್ ಮರ್ಯಾದೆ ಹೋಗ್ಬಾರ್ದು ಅಂತ ನಿನ್ ಗಡ್ಡ ಹಿಡ್ದಿದ್ದೀನಿ ಅಷ್ಟೇ. ಐ ಸಿ ಗಿವ್ ಮೈ ಡ್ರೆಸ್. ಡ್ರೆಸ್ ಅಲ್ಲಿ, ಡ್ರೆಸ್ ಅಲ್ಲಿ, ಡ್ರೆಸ್ ಟು ಹೈ ನೋ ಡ್ರೆಸ್. ಓ ಗಾಡ್, ಓ ಗಾಡ್, ಓ ನೋ, ನೋ, ಮೈ ಗಾಡ್, ಗಿವ್ ಮೈ ಗಾಡ್. ದೇವ್ರಿ ಏ ಸರ್ಸ ಕುತ್ಕೊಳ್ಳಿ. ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಏನು? ಅಕ್ಕ, ರಾಧು ನೋಡ್ದ್ಯಾ? ಹಾ ನೋಡ್ದೆ, ಚೆನ್ನಾಗಿದ್ದಾಳೆ. ಅವಳು ನನ್ ಮಗಳೇನಾ? ಅಯ್ಯೋ, ಯಾಕೆ ಅನುಮಾನ? ಅಕ್ಕ, ನಾವಿಬ್ರು ಯಾವತ್ತಾದ್ರೂ ಬಟ್ಟೆ ಬಿಚ್ಕೊಂಡು ಓಡಾಡಿದೀವ? ಅಯ್ಯೋ, ಏನಿದು ಅಸಹ್ಯ? ದೇವ್ರಿ ಹೇಳ್ತೀನಿ ಕೇಳು. ಅಕ್ಕ, ನಮ್ಮನೆ ಕಿಟಕಿ ಬಾಗ್ಲು ಹಾಕಿದ್ನ ಏನು ಕಾಣಿಸ್ತಾ ಇಲ್ಲ. ಹಣೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಅದೆಲ್ಲ ಹೋಗ್ರಿ. ನೆಟ್ಟಿಗೆ ಬಟ್ಟೆನೇ ಇಲ್ಲ. ಇವ್ರ ಅಪ್ಪನ ಕಾಯ್ದಲ್ಲೇ ಇವಳ ಮಾಲ ಬೇರೆ ನಾನೇ ಕಾಯ್ಬೇಕಾಗಿದೆ. ಎಲ್ಲ ನನ್ ಕರ್ಮ ಆಗ್ಬಿಟ್ಟಿದೆ ಕಣೆ ಅಕ್ಕ. ಅಯ್ಯೋ, ಬೇಡಮ್ಮ ಅಳ್ಬೇಡಮ್ಮ. ನಿಮ್ಮನೇಲಾದ್ರೆ ಇಷ್ಟು, ನಮ್ಮನೇಲಿ ರಾಮಾಯಣನೇ ನಡೀತಾ ಇದೆ. ಮತ್ತೆ ಅವತ್ತು ಮಹಾಭಾರತ ಶುರುವಾಯ್ತು ಅಂದ್ರೆ ಅದೆಲ್ಲ ಮುಗಿದು ಈಗ ಗರುಡ ಪುರಾಣಕ್ಕೆ ಬಂದು ನಿಂತಿದೆ. ಹಾಗಂದ್ರೆ ನೋಡು ಮಗನೇ, ನಾನ್ ಹೇಳೋ ವಿಷಯನ ನೀನ್ ಚೆನ್ನಾಗಿ ಗೆಪ್ತಿಲಿಟ್ಕೋಬೇಕು. ಆ ಕೃಷ್ಣ ಅವನಲ್ಲ, ಕಾಲೇಜ್ನ ತುಂಬಾ ಫೇಮಸ್ಸು. ಎಲ್ಲಾ ಹುಡುಗರ್ನು ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟವನೆ. ಮೊದಲು ಅವ್ರನ್ನೆಲ್ಲ ನನ್ ಕಡೆ ಹೇಳ್ಕೋಬೇಕು. ಐ ಆಮ್ ರೈಟ್? ಅಷ್ಟೇ. ಅದ್ ಬಿಟ್ಟು ಅವಳೇನಾದ್ರು ಕಣ್ ಬೀರಲ್ಲ ಅಂತ ನೀನೇನಾದ್ರು ಹಲ್ಕಿಸ್ದೆ, ನೀನ್ ಭೂಗತ ಮಾಡ್ಬಿಡ್ತೀನಿ. ಹುಷಾರ್. ಅಪ್ಪ, ಅವಾಗ ನೀನ್ ಬಾಂಡ್ಲಿ ತಲೆ ಮೇಲೆ ಕೈ ಇಡಬೇಡ. ರೇಗಿದ್ರೆ ಅವು ಕಚ್ಬಿಡ್ತೀನಿ. ಅಲ್ಲ, ಮೋಸ ಮಾಡಿದವ್ರ ಹೆಸರನ್ನ ತಮ್ಮ ಮಕ್ಕಳಿಗೆ ಇಡಬೇಕು ಅಂತ ಪುರಂದರ ದಾಸರು ಹೇಳಿಲ್ಲ. ನಮ್ಗೆ ಯಾಕೆ ಬೇಕು? ಅಯ್ಯೋ ನನ್ ಮಗನೇ, ಅವನ ಹೆಸರು ಹಿಡಿದ್ರೆ ಇಷ್ಟು ಹೊಟ್ಟೆ ಉರಿಸ್ತಾ ಇದೀಯಾ? ಇನ್ ಇಟ್ಬಿಟ್ಟಿದ್ರೆ ಅದೆಷ್ಟು ಹೊಟ್ಟೆ ಉರಿಸಿದ್ದು? ಉರ್ಸಿದ್ರೆ ಸಾಲದು ಕೊಡು, ಫುಟ್ಬಾಲ್ ತರ ಉಲ್ಟಾಡ್ಸ್ಕೊಂಡು ಜಾರ್ಸ್ ಹೊದಿಬೇಕು. ಅಷ್ಟ್ ಹೇಳಿದ್ರೆ ಸಾಕು. ನೋಡ್ತಿರು ಡ್ಯಾಡ್, ಬರೀ ಗೋಲ್ ಹೊಡಿತೀನಿ. ಅಯ್ಯೋ, ಗೋಲ್ ಹೊಡೆದ್ರೆ ರಿಬೌಂಡ್ ಆಗಿ ವಾಪಸ್ ಫೀಲ್ಡ್ಗೆ ಬಂದ್ಬಿಡ್ತಾನೆ. ಹಾಗಾದ್ರೆ ಗ್ರೌಂಡ್ ಆಚೆ ಒದ್ಬಿಡ್ಲಾ? ರೈಟ್. ಬೇಡಪ್ಪ, ಭಗವಂತ ಕಾಲ್ ಕೊಟ್ಟ ನಡಿಯೋಕಂತ, ಒದಿಯಕ್ಕಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ನೀನ್ ಒದ್ರೆ ಕೈ ಮುಗಿತೀನಿ, ಇಲ್ದಿದ್ರೆ ಇದೇ ಕೈಯಿಂದ ಬಾಳಿಸ್ಬಿಡ್ತೀನಿ. ಅಮ್ಮ, ಅಪ್ಪ, ಅತ್ತ ಮುಚ್ಚ ಬಾಯಿ. ಹೆಣ್ಣಾಗಿರೋ ಅವಳಿಗೆ ಎಷ್ಟು ಪೊಗರಿ ಇರ್ಬೇಕಾರೆ ಗಂಡಸಾಗಿರೋ ನಿಂಗೆ ಎಷ್ಟು ಇರ್ಬೇಕು? ಏನ್ರಿ? ಸರಿಯಾಗಿ ಹೇಳಿದೆ. ಗೊತ್ತಾಯ್ತು ಡ್ಯಾಡಿ. ನಿಮ್ಮ ಸೇಡಿನ ಬೆಂಕಿಗೆ ತುಪ್ಪ ಆಗಿ ಅವ್ರನ್ನೆಲ್ಲ ಸುಟ್ಟು ಹಾಕ್ತೀನಿ. ರೈಟ್. ಅವರು ಈ ಮನೆ ಬಿಟ್ಟು ದೂರ ಹೋಗ್ಬೇಕು. ಅವ್ರ ಗಾಳಿನೂ ನಮಗ್ ಸೋಕ್ಬಾರ್ದು. ಅನ್ಟಚಬಿಲಿಟಿ ತಪ್ಪು ಅಂತ ಗಾಂಧಿ ತಾತ ಹೇಳಿಲ್ವಪ್ಪ? ಅಯ್ಯೋ, ಅಂತ 3 ಗಾಂಧಿನ ಕೊಂದಿರೋ ದೇಶ ಕಣ ನಮ್ದು. ಹಂಗಾರ ನಾನೇ ನಾಥೂರಾಮ್ ಗೋಡ್ಸೆ ಆಗೋದ್ಯಾ? ಹೌದು. ಹಾಗಾದ್ರೆ ಈಗಿನಿಂದಾನೇ ಕರ್ಫ್ಯೂ. ಶೂಟ್ ಅಟ್ ಸೈಟ್. ಕೃಷ್ಣ, ಅಯ್ಯೋ ಇರಪ್ಪ, ಈ ಜಿಪ್ಪು ಹೊರಟಾಯ್ತು ಕಣೋ. ನೀನು ರೆಡಿನೇ ಆಗಿಲ್ವಲ್ಲ, ಅಯ್ಯೋ. ಏನೋ ಮಾಡ್ತಾ ಇದೀಯಾ? ಏನ್ ಮಾಡ್ಲಿ ಜಿಪ್ಪು? ಜಿಪ್ಪ ತಿರ್ಗೋ ಈ ಕಡೆ. ಇಷ್ಟು ಉದ್ದ ಬೆಳೆದಿದ್ಯಾ, ಒಂದ್ ಜಿಪ್ಪ ಹಾಕಳಕ್ ಬರೋದಿಲ್ಲ. ಅಯೋಗ್ಯನ್ ತಂದು. ಅಯ್ಯೋ ಅಪ್ಪ, ಏನಾಯ್ತು? ಬೆರಳು ಬೆರಳ್ನಾಕಲ್ಲಿ ಇಟ್ಟಿದ್ದು ಅಯೋಗ್ಯ ನನ್ನ ಮಗನ್ ತಂದು. ಯಾವ್ದು ಎಲ್ಲಿಡ್ಬೇಕಂತ ಗೊತ್ತಾಗಲ್ಲ. ಇಡಬಾರ್ದು, ಜನ ಇಟ್ಟು ಬಿಡ್ತೀಯ. ಸುತ್ತ ಗೂಬೇಕಲ್ಲ ನೀನು. ಏನಾಯ್ತ್ರಿ? ಅಮ್ಮ, ಅಪ್ಪ ಬೆರಳು ಅಬ್ಬು. ಮುಚ್ಚ ಬಾಯಿ. ತಕ್ಷಲ್ ಬೆಲ್ಲಿಟ್ಟು ಚಿಪ್ಪಿದ್ದು ಹೇಳ್ಬಿಡು. ನಡಿ, ಹೊತ್ತಾಯ್ತು, ನಡಿಯೋ. ಅಯ್ಯಯ್ಯ ರೀ, ಹತ್ತ ಸೈಕಲ್ಲು. ಅಪ್ಪ ಜಿಪ್ಪು. ಲೇಲೆ, ಬೇಗ ಪಿಲ್ ಕೊಡೆ. ಅವ ಚಿಸ್ಕೊಂಡ್ಬಿಟ್ರೆ ಅಪ್ಪ ಅಂತ 4 ಸರಿ ನೆನೆಸ್ಕೋ, ಎಲ್ಲ ಸರಿ ಹೋಗುತ್ತೆ. ತಗೊಳ್ರಿ. ಕೊಡೆ. ಇದೆಲ್ಲ ಒಳಗಡೆ ನೋಡ್ಕೊಳಕ್ಕಾಗಲ್ವಾ? ಅಬ್ಬಾ, ಅಯ್ಯಯ್ಯೋ. ಎಲ್ಲಿಗ್ರಿ? ಎಲ್ಲ ಸರಿ ಆಯ್ತು. ಹತ್ತ ಸೈಕಲ್ ಹತ್ತ.
ಬೆಲೆ ಹತ್ತ ದನ ತರ ಓಡ್ತಾ ಇದೆಯಲ್ಲೋ ಇನ್ನು ಬೆಲೆ ಹೊಡೆದಿಲ್ಲ ಕಣೋ. ಆ ಬೆಲ್ಲೆ ಬಾರ್ಸಕ್ ಬರ್ತಾ ಇದ್ದಾಳಪ್ಪ ಅವಳು. ಯಾರು? ಇನ್ಯಾರು? ನನ್ನ ಮಿಣಿ ಮಿಣಿ ಪಂಚರಂಗಿ. ನಿನಗಿರೋದು ಒಬ್ಳೆ ಅಲ್ವನು? ಮೈಸೂರು ದಸರಾ ಬೊಂಬಿ. ಗೊಂಬಿನ ಅವಳು ಅಲ್ಲ, ಇಡಂಬಿ. ಹಾಗಾದ್ರೆ ನಾನು ಈಗಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಆ ಮರದ ದಿಂಬಿ. ನನ್ನ ಮಕ್ಳ, ಅವಳು ಬಂದಾಗ ಏನಾದ್ರೂ ಗೂಳಿ ಹಂಗ್ ಗುಟ್ರಕ್ಕೆ ಹಾಕಿ ನೆಲ ಕೆದ್ದು ಓತಿ ಕೆತ್ತಂಗ್ ಇಡಕ್ ನೋಡಿದ್ರೆ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಜೋಕ್. ಯಾಕೆ? ಯಾಕೆ ಅಂದ್ರೆ ಅವಳಂತರ ಸೆಕೆ ಪುಡ್ಸಕ್ ಬರ್ತಾ ಇರೋ ಶಾಖೆ. ಹೌದಾ? ಅಷ್ಟೇ ಅಲ್ಲ, ಅವಳಂತರ ಕಸ್ಪರ್ಕಿ ನಿಮ್ಮ ಕಾನೆಲ್ಲ ಕೆರೆದಾಕ್ಬಿಡ್ತಾಳ ಆಮೇಕೆ. ಹಾಗಾದ್ರೆ ನಾವೆಲ್ಲ ಆಗ್ತೀವಿ ಕುರಿ ಆಡು ಮೇಕೆ. ಇದು ಓಕೆ. ಚೆಂಡು ಚೆಂಡು ಹುಚೆಂಡು ಗಂಡು ಬೀವಿ ಹುಚೆಂಡು 36 ಶೇಪಿನ ಸಖತ್ತು ಡೈಮಂಡು ಹೊಡಿ ಹುಡುಗರದೆಗೆ ಗುಂಡು ಲೈಫ್ ಇನ್ಶೂರೆನ್ಸ್ ಬ್ಯಾಂಡು ಇದು ಹೋದಲೆಲ್ಲ ಕರೆಂಟ್ ಹೊಡೆದು ಶಾರ್ಟ್ ಗ್ರೌಂಡು. ಬಂದ ಗುರು, ಬಂದ್ಬಿಟ್ಲು. ನೋಡ್ಲ ಗುರು, ನೋಡು. ಏಯ್ ಕಣ್ಗುಡ್ಡೆ, ಏನಿದು? ಏಯ್ ದೊಂಗ ಸೆಟ್ಟಿ, ಅವಳು ನಿಮ್ ಬಾಬಿ ಕಣೋ. ಅಲ್ಲ ಗುರು, ರಾಜ್ ಕಪೂರ್ ಭಾಬಿ. ಆ. ಅವ್ರ ಚಾಬಿ ಕೋಠ. हम तुम एक कमरे में बंद हो और चाबी खो जाए. ಅವ್ರದ್ದು ಆಳಾಯ್. हम तुम एक कमरे में बंद हो. और चाबी खो जाए. ಇದ್ಯಾಕಮ್ಮ ಪ್ಯಾಂಟ್ ಕೈ ಬಿಡ್ತಾ ಇದ್ರಾ? ಅದಕ್ಕೆ ನಾನೇನಮ್ಮ ಮಾಡ್ಲಿ? ಬೀಗ ಹಾಕಿದ ಮೇಲೆ ಕೀನ ಭದ್ರವಾಗಿ ಎತ್ತಿಟ್ಕೋಬೇಕು. ಹಂಗೆ ಬಿಟ್ರೆ ಒತ್ಕೊಂಡು ಹೊರಟಾಗ್ತಾರೆ. ಹೋಗಿ ಕಿತ್ತಿಟ್ಕೊಂಬಿಡಿ. ಕಿತ್ತಿಟ್ಕೊಂಡ್ಬಿಟ್ಟಿದ್ದಾಳಲ್ಲ, ಜಗ್ಗದ್ರೆ ಬಿಡ್ತಾಳ? ನೀನೇ ಬಂದ್ ಕಿತ್ಕೊಡ್ ಬಾ, ಇಲ್ಲ ಅಂದ್ರೆ ಅಯ್ಯೋ, ಇದ್ರ ಬದಲು ಕಾವಿ ತೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ. ನೋಡ್ರೆ ಮಾ ಹುಡುಗಿರ, ನಾನು ತುಂಬಾ ವೀಕು, ಅನಿಮೀಕು. ನೋಡಿ ನನ್ ಕಣ್ಣು. ನೀನೇನೇ ಹೇಳಿದ್ರು ನಾವು ಬಿಡಲ್ಲ. ಅವಳನ್ ತಪ್ಸು, ಇಲ್ಲ ನಿನ್ನೇ ನಮ್ಗೆ ಒಪ್ಸು. ಇದಕ್ಕೆ ಅಂತಾರೆ ಕನ್ನಡದಲ್ಲಿ ಬರೋದ ಚಿಪ್ಸು. ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಏನ್ರಿ ಅದೆಲ್ಲ ಹೊಸ ಹುಡುಗಿ ಸುತ್ಕೊಂಡಿದ್ದೀರಾ? ಬರೀ ಸುತ್ತಲಿಲ್ಲ ವಾಟ್? ಐ ಸಿ. ವೇರ್ ಇಸ್ ಕೃಷ್ಣ? ಇಲ್ಲಿದ್ದೀನಿ ಸಾರ್. ಅವ್ರ ಮಧ್ಯೆ ಕೂತ್ಕೊಂಡು ನೀನೇನಿಯ ಮಾಡ್ತಾ ಇದೀಯಾ? ಯಾಕ್ರಮ್ಮ ಎಲ್ರು ಒಟ್ಟಿಗೆ ಹಿಂಗ್ ಅದಕೊಂಡ್ಬಿಟ್ಟಿದ್ರ? ಪ್ರೊಫೆಸರ್ ಕರೀತಾ ಇದಾರೆ, ದಾರಿ ಬಿಡ್ರೇಮ್ಮ. ಕೀ ಹುಡುಕ್ತಾ ಇದೀವಿ ಸಾರ್, ಸೊತ್ತಳ್ರೇಮ್ಮ. ಯಾರ್ದಯ್ಯ? ನಮ್ದೇ ಸಾರ್, ಸೈಕಲ್ದು. ನಾವೆಲ್ಲ ಸೇರಿ ಒಟ್ಟಿಗೆ ಹುಡುಕ್ತಾ ಇದ್ವಿ, ಕಂಬೈನ್ ಸ್ಟಡಿ ತರ ಅಲ್ವೇನ್ರೇಮ್ಮ? ವಾಟ್ ಈಸ್ ದಿಸ್ ಕೃಷ್ಣ? ಸಂಧಿ ಹುಡುಕೋದು ಎಲ್ಲ ಯಾ ಸಿಗುತ್ತೆ? ಕ್ಲಾಸ್ ಬಿಟ್ಟ ಮೇಲೆ ಹುಡುಕು, ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ಓಕೆ, ನೌ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. Let's discuss about the origin and history of the most horrible disease which is fast spreading all over the world, especially in our country. This is called acquired immunodeficiency syndrome. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರೆ ಏಡ್ಸು. ಟಾಕ್ ಆಫ್ ದ ಟೌನ್ ಹೀರೋಯಿನ್ಗಳು ಬರೋದು. ಅದಲ್ಲಮ್ಮ, ಅವಳಿಗೆ ಏಡ್ಸ್ ಬಂದ್ಬಿಟ್ಟಿದೆ. AIDS. So we have to take every step. Radha, what is this? That is chalk paste, sir. ಇದಲ್ಲಮ್ಮ. Why are you sitting alone? Me alone? ನಿನ್ ಪಕ್ಕ ಇದ್ದವರಲ್ಲ ಎಲ್ಲೋದ್ರಮ್ಮ? Oh no. ವಾಟ್ ಇಸ್ ದಿಸ್? ಸರ್, ನೀವ್ ಇಷ್ಟ ತನಕ ಪಾಠ ಮಾಡ್ದಲ್ಲ, ಆ ರೋಗ ಇಲ್ಲೇ ಯಾವ್ದೋ ಕೋಳಿಗಿದೆಯಂತೆ. ಏಡ್ಸ? ಕೋಳಿಗ? ಯಾವ್ದೇ ಅದು? ಕೃಷ್ಣನ್ ಗೊತ್ತಂತೆ ಸರ್, ಅವನೇ ಎಲ್ರಿಗೂ ಹೇಳಿದ್ದು. ಕೃಷ್ಣ ಯಾರೇ ಅದು? ಓ ಮೈ ಗಾಡ್. ಡ್ಯಾಡಿ, ಡ್ಯಾಡಿ, ಡ್ಯಾಡಿ,
ಬಂದ್ಲಲ್ಲಪ್ಪ ಇವಳು. ದೇವ್ರೆ 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 ದೇವ್ರೆ, ಬಂದೆ ಕಣೆ, ಬಂದೆ 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 ಬಂದೆ. ಓ ನೋ, ಯಾಕೋ ಹಿಂಗೆ ಎದುರು ಬಿಡ್ತಾ ಇದ್ಯಾ? ನನ್ಗೆ ಏನ್ ಸಿದ್ಯಂತೆ? ಡ್ಯಾಡಿ, ದೇವ್ರೆ ದೇವ್ರೆ, ಡ್ಯಾಡಿ ಪ್ಲೀಸ್ ಬಾಗಿಲು ತೆಗೀರಿ. ಅಲ್ಲಿ ಕಳ್ಸ್ಬೇಡಿ ಅಂತ ನನ್ ಮಾತು ಕೇಳಿದ್ರಾ? ಅವಳಿದು ಯಾಕೆ? ಡ್ಯಾಡಿ ಅವಳಿಗೆ ಗೊತ್ತಿದೆ. ಅಯ್ಯೋ, ಡ್ಯಾಡಿ ಬಾಗಿಲು ತೆಗೀರಿ, ಓಪನ್ ದ ಡೋರ್. ಹೆಂಗೋ ತಗಿಲಿ, ನೀನ್ ಬೇರೆ ಏನೇನೋ ಹೇಳ್ತಾ ಇದ್ಯಾ? ಅಯ್ಯೋ, ಹಾಗಂತ ಕೃಷ್ಣ ಕಾಲೇಜ್ ತುಂಬಾ ಸುಳ್ಳು ಹೇಳಿದಾನೆ. ಅಲ್ಪ ನನ್ ಮಗನ್ ತಂದು ಅಲ್ಕೊರ ನಿನ್ನ ಹಿಂಗ ಅವಮಾನ ಮಾಡ್ದ್ನ? ಎಷ್ಟೇಡಿ ಗನ್ನಿಲ್ಲಿ? ನನ್ ರೂಮಲ್ಲಿದೆ. ಇದೇನ್ರಿ ಇದು? ಏನೇ? ಫುಟ್ಬಾಲ್ ಅಂತಿದ್ಲು, ಈಗ ಗನ್ನು ಅಂತ ಇದ್ದಾಳೆ. ಶೂಟ್ ಮಾಡಕ್ಕೆ ನಿನ್ನಲ್ಲ ಕಣೆ, ಆ ಕಾಗೆ ನನ್ ಮಗನ. ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಈಗೇನಪ್ಪ ಮಾಡೋದು? ಅಯ್ಯೋ, ಇದೇನೆಯಾ ಗನ್ಮ್ಯಾನ್ ತರ ಸಂಧಿಯಿಂದ ಶೂಟ್ ಮಾಡ್ತಾರೆ? ಅಯ್ಯೋ, ಯಾಕೆ ಫೋಟೋ ಕೊಡ್ತೀಯಾ? ನಂಗುಡಿ. ಅಯ್ಯೋ, I love you. Oh, I do love you. Shut up. ರಾಧಾ, ಏ ರಾಧಾ, ಇಷ್ಟೊತ್ತಲ್ಲಿ ಹೋಗ್ತಾ ಇಲ್ಲ, ಕರೀರಿ ಅವಳ. ಕರ್ದು ಹತ್ಕೊಂಡು ಉರಿತಾರ ಮೈಗೆ ನೀರಾಕಿ ತಣ್ಣಗ್ ಮಾಡು ಅಂತೀಯ? ಗಾಳಿ ಸುತ್ತಾಡ್ಕೊಂಬರ್ಲಿ ಬಿಡಲಿ. ಆಗಲ್ಲ ಕಣ್ರಿ, ಒಬ್ಳೆ ಹೋಗ್ತಾ ಇದ್ದಾಳೆ. ನೋಡು, ಹಾಲ್ ಕಾಸಕ್ಕೆ ಇದೇ ಸರಿಯಾದ ಟೈಮು. ಕಾಯಿಸ್ಕೊಳಂಗಿದ್ರೆ ಕಾಯಿಸ್ಕೋ, ಇಲ್ಲ ನಾವಿಬ್ರು ಕಾಯಿಸ್ಕೊಂತೀವಿ. ಬೆಚ್ಚ ಗುಬ್ರ ಹಾಕೊಂಡು ಟೆಪ್ಪಕ್ ಬಿತ್ತು ಹೋಗು. ಅಯ್ಯೋ ದೇವ್ರೆ 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 ದೇವ್ರೆ. ಈ ಕೃಷ್ಣ ಇಲ್ಲ ಇದೆಯಲ್ಲೋ? ಏನೇ ಇದು? ಇರೋನೊಬ್ಬ ಮಗ, ಅವನು ಸ್ವರ್ಗೋಗ್ಲಿ ಅಂತ ಕೂಗ್ತಿದ್ದೇನೆ. ಅದು ಅದು ಏನಿಲ್ಲ ರೀ, ಒಂದ್ ದೊಡ್ಡ ಯಜ್ಞ ನೋಡ್ದೆ. ರಾತ್ರಿ ಎಲ್ಲ ಒಂದೇ ಕಿಚ್ಚ ಕಿಚ್ಚ. ಆ ಗೋಡೆ ತೂತ್ ಮಾಡಿದ್ಯಾ ಅಂತ. ಏ ಕೃಷ್ಣ ಎದ್ಬಾರೋ. ಅವನ್ ಗೋಡೆ ಬಿದ್ದಾದ್ರೂ ಬೀಳಿ ತೂತಾದ್ರೂ ಆಗ್ಲಿ ನಮ್ಗೇನೆ. ಅಯ್ಯೋ ಏ ಕೃಷ್ಣ ಎದ್ಬಾರೋ. ಏನ್ ಇಲ್ಲೇ ಬಂದು ಹೇಳಮ್ಮ, ಲೆಕ್ಕ ಮಾಡ್ತಾ ಇದೀನಿ. ಅಯ್ಯೋ ಏನೇ ಏನೇ ಅದು? ಅದು 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 ತಲೆ ತಲೆ ತಲೆಗೆ ಎಣ್ಣೆ ಹಾಕ್ಬೇಕ್ರಿ. ಅಯ್ಯೋ. ಓದಿ ಓದಿ ಕಣ್ಣೆಲ್ಲ ಹೇಗೆ ಊದ್ಕೊಂಡ್ಬಿಟ್ಟಿದೆ. ಬಾಪ ಹೋಗಮ್ಮ, ನೀ ನನ್ನ ತಲೆಗೆ ಎಣ್ಣೆ ಹಾಕಿ ಉಜ್ಜೋ ಫೋರ್ಸ್ಗೆ ನಾನು ನಮ್ಮ ಅಪ್ಪನ ಬಾಂಡ್ಲಿ ಆಗ್ಬಿಡ್ತೀನಿ ಅಷ್ಟೇ. ತಲೆಗೆ ಎಣ್ಣೆ ಹಾಕಿದ್ರೆ ತಂಪಾಗುತ್ತೆ. ಎದ್ದೋಗೋ. ಎದ್ಬಾರೋ, ಏ ಎದ್ಬಾರೋ ಗೂಬೆ. ಅಯ್ಯೋ, ನಿನ್ನಂಗ್ ಬಾಂಡ್ಲಿ ಆದ್ರೂ ಪರವಾಗಿಲ್ಲ ಈ ಮಾತಿಗೆ ಕಡಿಮೆ ಇಲ್ಲ. ಈ ಕೃಷ್ಣ ಕೃಷ್ಣ ರಾಧಾ ಒಬ್ಳೆ ಹೋದ್ಲಂತೆ, ಸ್ವಲ್ಪ ಹೋಗಿ ನೋಡ್ಕೊಂಡ್ ಬಾರೋ. ನಾನೇ ನಿನ್ ಮಗ ಅನ್ಕೊಂಡಿದ್ಯಾ, ಅವಳ ಬಾಡಿ ಗಾರ್ಡ್ ಅನ್ಕೊಂಡಿದ್ಯಾ? ಸದ್ಯಕ್ಕೆ ನೀನ್ ನನ್ ಮಗನೇಪ್ಪ, ಅದಕ್ಕೆ ನನ್ ಮಾತ್ ಕೇಳು ಅಂತಿರೋದು. ನೀನ್ ನೋಡ್ರೆ ಅವಳನ್ನ ಕಾಪಾಡು ಅಂತ್ಯ, ಅಪ್ಪ ನೋಡಿದ್ರೆ ಅವಳ ಜೊತೆ ಕಾಲಾಡು ಅಂತಾರೆ. ನಿಮ್ಮಿಬ್ಬರು ಮಧ್ಯ ನನ್ನ ಪಾಡು ನಾಯಿ ಪಾಡು. ಇವನ್ ಸ್ವಲ್ಪನೂ ಬುದ್ಧಿ ಇಲ್ಲ ಕಣ. ನೋಡು, ನಾವ್ ಯಾವಾಗ್ಲೂ ಅವ್ರಿಗೆ ಅವ್ರಂತೆ ಇವ್ರಿಗೆ ಇವ್ರಂತೆ ನಮಗ್ ನಮ್ಮಂತೆ ಇರ್ಬೇಕು. ಈಗ ನನ್ ನೋಡು, ನಿಮ್ಮ ಅಪ್ಪ ಇರೋವರೆಗೂ ಅವ್ರು ಹೇಳ್ದಾಗ ಕೇಳ್ತೀನಿ, ಅವ್ರು ಹೋದ್ಮೇಲೆ ನಂಗೆ ಇಷ್ಟ ಬಂದಾಗಿರ್ತೀನಿ. ಈಗ ನಾನು ಏನ್ ಮಾಡು ಅಂತ್ಯಾ? ಏನಿಲ್ಲ, ಅವಳು ಹೋಗಿ ನೋಡ್ಕೊಂಡ್ ಬಾ. ಕ್ರೈಮ್ ನಿಂದ COD ವರೆಗೂ ಟ್ರಾನ್ಸ್ಫರ್ ಮಾಡಾಯ್ತು. ಈಗ ನೋಡ್ಲಾ ಏನಾರು ಮಾಡ್ಲಾ? ಹೋಗ. ಅಯ್ಯೋ ಅಮ್ಮ, ನನ್ ಮಾತ್ ಕೇಳು. ಅಮ್ಮ ರಾಜ, ಅಮ್ಮ ತಾಯಿ, ನನ್ ಬಿಟ್ಬಿಡಮ್ಮ. ನಮ್ಮ ಅಪ್ಪನ್ಗಿರೋದ್ ನಾನು ಒಬ್ನೇ ಮಗ ತಾಯಿ. ಶಟಾಪ್ ರಾಜ. ಕೃಷ್ಣ ಹೇಳಿ ಸುಳ್ಳು ನನಗೆ ಏನ್ಸಿಲ್ಲ. ಅಪ್ಪ, ನನ್ಗೆ ಈಗ ಸಮಾಧಾನ ಆಯ್ತು. ನನ್ನೆಲ್ಲಿ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಎಕ್ಸಿಬಿಷನ್ ಶೋ ಇಟ್ಬಿಡ್ತಾರ ಅನ್ಕೊಂಡಿದ್ದೆ. ನಾನು ಇಲ್ಲಿಗೆ ಬಂದಿರೋದು ಅವನ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ. ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ರಿವೆಂಜಾ? ಅಷ್ಟೇನಾ? ಡೋಂಟ್ ವರಿ ಬೇಬಿ, ನಾನು ಅದಕ್ಕೆ ಕಾಯ್ತಾ ಇದ್ದೆ. ನಾಳೆ ಬೆಳಿಗ್ಗೆ ನೀನ್ ಕಣ್ಬಿಡೋದ್ರೊಳಗೆ ಅವ್ನ್ ಕಣ್ಮುಚ್ಚಿರ್ತಾನೆ. ನೀನೇ ಬಂದು ಅವನ್ ಬಾಯಿಗೆ ಅಕ್ಕಿ ಕಾಳು ಹಾಕ್ಬಿಟ್ಟು. ಥ್ಯಾಂಕ್ ಯು ರಾಜ. See you, bye. ಬಾಯ್. ಯಾರೋ ಆ ಹುಡುಗಿ? ನನ್ ಕ್ಲಾಸ್ಮೇಟ್ ಡ್ಯಾಡಿ ಅವಳು. ಅದು ಗೊತ್ತು. ಅವಳ ಅಡ್ರೆಸ್, ಮನೆ, ಬೀದಿ, ಪಿನ್ ಕೋಡ್ ಏನು? ಡ್ಯಾಡಿ ಅವಳು ನಿಮ್ಮ ಮಗ್ಳಿ ತಿಂಗ ಡ್ಯಾಡಿ. ಮಗಳ ಆಮೇಲೆ ಮೊದಲು ಪಿನ್ ಕೋಡ್ ಬಗಳ. ಕಾಂಟ್ರಾಕ್ಟರ್ ದಾಸಪ್ಪನ ಮಗಳು ಡ್ಯಾಡಿ ಅವಳು. ವಾಟ್? ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಲಾ? ಒಳ್ಳೇದೇ ಆಯ್ತು. ರಾಜ, ಇನ್ನಿ ರಾಧಾ ನೀನ್ ಬಾಸೋ ಕೊಳಲಿಗೆ ಡಾನ್ಸ್ ಮಾಡ್ಬೇಕು. ಯಾಕೆ ಡ್ಯಾಡಿ? ನಾನು ಕಟ್ಟಿರೋ ಗೋಡೆ ಭದ್ರವಾಗಿರಕ್ಕೆ. ಬಕ್ರಾ, ಮನೆ ಹೇಳ್ ಬಂದಿದ್ದೀರಲ್ಲ. ನಿಮ್ಮ ಏನ್ ಹೇಳ್ದೆ ಬಂದಿದ್ದಕ್ಕೆ ಹುಡ್ಕೊಂಡ್ ಬಂದಿದ್ದು. ಏನೇ ತಿಳ್ಕೊಂಡ್ಬಿಡ್ತಿ ಎಲ್ಲಂದ್ರಲ್ಲಿ ಹೋಗಕ್ಕೆ? ನೀನೇನು ಹೆಣ್ಣ ಊರ್ ಬಸ್ವಿನ? ಅದಕ್ಕೆ ನೀನ್ ಯಾವ ದಾಸ ಏನೋ? ನಾನು ಯಜಮಾನ ವಿಮಾನ, ನಿನ್ನ ಎದೆಗೆ ಹೂಬಾಣ, ಉರ್ಫ್ ಬಾವಿ ಪತಿ. ಹೋಗ ಕೋತಿ, ಅದು ಕನಸು. ಕನಸಲ್ವೇ ನನಸು. ಇಲ್ಲ ಅಂದಿದ್ರೆ ನಿನ್ನ ಗನ್ನಿಂದ ನನ್ನ ಫೋಟೋ ಫ್ರೇಮ್ಗೆ ಐ ಲವ್ ಯು ಅಂತ ಶೂಟ್ ಮಾಡ್ತಿದ್ದ. ಬಿಟ್ಟಿದ್ರೆ ನಿನ್ನ ಕಣ್ಣಿಂದ ನಾನು ಎದೆ ಮೇಲೂ ಶೂಟ್ ಮಾಡ್ತಿದ್ದೆ.
ಕಣ್ಣಿಂದ ಅಲ್ವೋ ಗನ್ನಿಂದ ಶೂಟ್ ಮಾಡಿ ನಿನ್ ಡೆಡ್ ಬಾಡಿ ಮೇಲೆ ಐ ಪಿಟಿ ಅಂತ ಹೂವಿಡ್ತೀನಿ. ಕೌಂಟ್ ಯುವರ್ ಡೇಸ್ ಮಿಸ್ಟರ್, ಯುವರ್ ಡೇಸ್ ಆರ್ ಜಸ್ಟ್ ಅನ್ ಅವರ್. ನಿಮ್ಮ ಏನ್ ಕನ್ನಡದಲ್ಲಿ ಮಾತಾಡಿ, ಆಮೇಲೆ ಇವರೆಲ್ಲ ಸೇರಿ ಯಾಗರು ಸದ್ದು ಬಿಡ್ತಾರೆ. ಹೋಗಲೇ. ಕೃಷ್ಣ ಬೇಗ ರೆಡಿ ಆಗು, ಅವಳು ಓದ್ಲ ಇಲ್ಲ ನೋಡ್ತೀನಿ. ನೀನ್ ನಾಳೆ ಯಾತನ ನೀನ್ ಎಷ್ಟು ತಿಳುಕ್ ನೋಡಿದ್ರು ಅಷ್ಟೇ, ಅವನಾಗ್ಲೇ ಕಾಲೇಜ್ ಹೊಂಟೂಗಾಯ್ತು ಅಂತ ಈಗ ಯಾಕೆ ಗಿರ್ಚ್ಕತಿಯ? ಮನೆ ಬಳಿಕ್ ಹೋಗಿ ನಿತ್ ಭವಿಷ್ಯ ನೋಡು, ನೀನ್ ಉಸ್ರೆ ಹೊಂಟೋಯ್ತದೆ. ಭವಿಷ್ಯ ತಿರ್ಗೋಣ ಹಾಕ್ತೀನಿ. ಕೃಷ್ಣ ಕೃಷ್ಣ ಇವತ್ತಿನ ಪೇಪರ್ ಎಲ್ಲೋ? ಏನ್ರಿ ಅದು? ಲೋ ನಿನ್ ರಾಶಿ ಯಾವ್ದು? ಉಡ್ಸಿರೋದ್ ನೀನು, ನಿನಗೆ ಗೊತ್ತಿಲ್ಲ ನನ್ನ ರಾಶಿ ಯಾವ್ದು ಅಂತ? ಲೇ ಇವ್ನ್ ಯಾವ್ದು ರಾಶಿ? ಸಿಂಹರಾಶಿ. ಅದು ನಂದು ಕಣೆ. ನೀನ್ ಕೂತಿರೋ ಅವತಾರ ನೋಡಿದ್ರೆ ಗೊತ್ತಾವಲ್ಲ ನಿಂದೆ ಸಿಂಹರಾಶಿ ಅಂತ. ಕನ್ಯಾ ರಾಶಿ ರೀ. ದಾಸನ ಮಗಳು ರಾಧಂದು. ಕಟಕ. ಅದು ದಾಸಂದು. ತುಲಾ. ದಾಸನ ಹೇಳ್ತಿದ್ದು. ಏನಯ್ಯ ಯಾರ್ಯಾರ ರಾಶಿನೂ ಹೇಳ್ತಾರೆ, ನನ್ನ ರಾಶಿ ಗೊತ್ತಿಲ್ಲ, ನಾನು ಇವ್ರ ಮಗ ಅಲ್ವಾ? ಏನದು ಗುನ್ಗುಡ್ತಿದ್ಯಾ? ಏನಿಲ್ಲಮ್ಮ, ನನ್ನ ರಾಶಿ ಯಾವ್ದು ಅಂತ ನನಗೆ ಚೆನ್ನಾಗ್ ಗೊತ್ತು. ಅದೇನ್ ಬಗಳು? ಈಗ ನಾನು ಹುಟ್ಟಿದ್ದು ನೀನ್ ಕಾಂಟ್ರಾಕ್ಟ್ ಮಾಡಿಸಿದ ಜಾಗ ಅಲ್ವಾ, ಅಂದ್ಮೇಲೆ ನನ್ನ ರಾಶಿ ಕಲ್ ರಾಶಿನೋ ಮಣ್ ರಾಶಿನೋ ಇರ್ಬೋದು. ಅಂದ್ರೆ ಸಾಕು ಸುಮ್ಮನೆ ರೀ. ನಂಗೆ ನಾಪ್ಕೊ ಬಂತು. ಇವನ್ ರಾಶಿ ವೃಷಭ ರಾಶಿ ರೀ. ಯಾಕ್ರಿ? ಪ್ರಾಣಾಪಾಯ ಅಂತಿದ್ಯಲ್ಲೇ. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಏನು ಮಾಡ್ಬೇಡ್ರಿ, ಧೈರ್ಯವಾಗಿರಿ, ಏನು ಆಗಲ್ಲ. ನಾನು ಕಾಲೇಜ್ ಹೊಡ್ಬಿಡ್ತೀನಿ. ಬರಲ್ಲ? ಕೃಷ್ಣ ಕೃಷ್ಣ. ಲೇ ಕೃಷ್ಣ ಕೃಷ್ಣ ಯಾವ್ದಕ್ಕೂ ಹುಷಾರಾಗಿರೋ ನನ್ ಮಗನೇ. ರೀ ಯಾಕ್ರಿ ಯಾವಾಗ್ಲೂ ನನ್ ಮಗ್ನೆ ಅಂತ ಕರಿತೀರಾ? ಅವ್ನು ನನ್ ಮಗ ಅನ್ಕೊಂಡ್ ಕರ್ದೆ, ಅಲ್ಲ ಅಂದ್ರೆ ಹೇಳ್ಬಿಡು. ಅಯ್ಯೋ ಅವ್ನ್ ನಿಮ್ ಮಗನೇ ರೀ. ಆದ್ರೂ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಹಾಗೆಲ್ಲ ಕರಿಬಾರ್ದು ರೀ. ಏನೋ ಪ್ರೀತಿ ಹೆಚ್ಚಾಗಿ ಹಾಕ್ ಕರ್ದೆ. ನಿನ್ ಮದ್ವೆ ಆದ ವಸ್ತ್ರಲ್ಲಿ ಬೆಡ್ರೂಮಿಗೆ ಪ್ರೀತಿಯಿಂದ ಕರೀತಿರ್ಲಿಲ್ವಾ? ನೀವಾ ಪ್ರೀತಿನ ಅದು? ಹೋಗ್ರಿ. ಕಡ್ಲೆ ಕಡ್ಲೆ ಸೋಕಿರ್ಲಿ ಬಕ್ಕಿರ್ಲಿ ಕಟ್ಟಿರ್ಲಿ ಮುಟ್ಟಿರ್ಲಿ ಕಡಲೆ ಅಂದ್ರೆ ಕಡಲೆ ಸೋಖ ಒಂದೇ ನೊಕ್ಕ ಮುಂದೆ. ಇದನ್ನ ತಿಂದ್ರೆ ಕೋಪ ಇಳಿಸ್ಬೋದು, ಇದನ್ನ ತಿಂದ್ರೆ ಕೊಬ್ಬಿಳಿಸ್ಬೋದು, ಇದನ್ನ ತಿಂದ್ರೆ ಅಕ್ಕ ಹಿಂಗೆ ಜಾಸ್ತಿ ಬದಿಬೋದು, ಇದನ್ನ ತಿಂದ್ರೆ ಇರ್ಬೋದು. ಅಂದಕ್ಕೆ ಅಂದ ಚಂದಕ್ಕೆ ಚಂದ, ಚಿಲ್ರೆಗೆ ಚಿಲ್ರೆ ಪೊಟ್ಟಂ ಪೊರ್ಲೆ ಕರ್ಲೆ ಕಡವಲ್ ಕಡ್ಲೆ ಕಡ್ಲೆ. ಡ್ಯಾಡಿ ಅರೆ ಡ್ಯಾಡಿ ಯಾಕೆ ಹೇಳ್ತಾ ಇದೀಯಾ? ಏನಪ್ಪ
ನಾನ್ ಯಾರು? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋ ದಾಸಪ್ಪ ತಾನೆ. ಹೌದು. ಅದ್ ಬಿಟ್ಟು ಹಳೇ ಪೇಪರ್ ಖಾಲಿ ಸೀಸಾ ಗುಜ್ರಿ ವ್ಯಾಪಾರ ಮಾಡೋನು ಅಂತ ನೀನ್ ಯಾಕಪ್ಪ ಹೇಳ್ದೆ? ನಾನಾ? ನೀನ್ ಹೇಳ್ದೆ ಅಂತ ನನ್ನ ಮಕ್ಕಳೆಲ್ಲ ತಗಮಂದ್ ಇಲ್ಲೇ ಸುರ್ದೋಗೋವ್ರೆ ನೋಡಪ್ಪ. ಯಾರು ಡ್ಯಾಡಿ? ಕಡ್ಲೆ ಕಡ್ಲೆ ಕಡ್ಗೋಳ್ ಕಡ್ಲೆ 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 ಅಕ್ಕಿರ್ಲಿ ಬುಕ್ಕಿರ್ಲಿ ತುಕ್ಕಿರ್ಲಿ ಮುರುಕಿರ್ಲಿ ತೂಕ ಒಂದೇ ನುಕ್ಕು ಮುಂದೆ ಬೇಕಾ ನಿಮ್ಮ ಮೈನ್ ತರ್ಲೆ ಕಡಲೆ. ದಾಸಯ್ಯನ ಮಗಳು ಕಡ್ಲೆ ಕಡ್ಲೆ ಡ್ಯಾಡಿ, ಕಡ್ಗೋಳ್ ಕಡ್ಲೆ. ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಗನ್ನಿಲ್ಲಿ ನನ್ ರೂಮಲ್ಲಿ ಬಂದಮ್ಮ. ನಿಂತ್ಕೊಳ್ಳೆ ತಾತ, ಓಡ್ಬೇಡ ಕಣೆ. ಅಯ್ಯೋ, ನನ್ಗೆ ಓಡ್ ಬರಕ್ಕಾಗಲ್ಲಮ್ಮ. ನಿಂತ್ಕೊಳ್ಳೆ ನಿಂತ್ಕೊಳ್ಳೆ. ಈ ಬೆಡ್ಶೀಟ್ ಯಾಕೆ ಅಡ್ಡ ಹಿಡ್ಕೊಂಡಿದ್ಯಮ್ಮ? ನಿನ್ ಬಟ್ಟೆ ಬಿಚ್ಚೋದಿಲ್ವಾ? ಇಲ್ಲ ಇಲ್ಲ, ನಿಜವಾಗ್ಲೂ? ಅಯ್ಯೋ, ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟು ನಿಂಗೆ. ಬಿಡಮ್ಮ. ಅಯ್ಯೋ, I'll kill you one day. ಹೋಗಲೇ ಅಕ್ಕ, ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಯಾಕೆ? ನನ್ ಮಕ್ಳಿದಾಳಲ್ಲ, ನನ್ ಮಗಳು. ಹೇಳ ಹೇಳ, ಬೇರೆ ಬೇರೆ ಬೇರೆ. ನನ್ ಮಗಳು ಹೇಳ. ಯಾಕೆ ಕೇಳಕ್ಕ? ನನ್ ಮಗಳು ಮೊದ್ಲಾಗೆ ಬಟ್ಟೆ ಬಿಚ್ಕೊಂಡು ಮನೇಲಿ ಓಡಾಡಲ್ಲ, ಗೊತ್ತಾ? ಪರವಾಗಿಲ್ವೇ? ಅದಕ್ಕೆ ನೋಡು, ಏನೇನ್ ತಿಂಡಿ ಮಾಡ್ಕೊಂಬಂತೀನಿ ನಿನ್ ಮಗನಿಗೆ. ಪರವಾಗಿಲ್ವೇ? ಅವ್ನಿಗೆ ಇದೆಲ್ಲ ಇಷ್ಟ ಅಂತ ನಿಂಗೆ ಗೊತ್ತಾಯ್ತು? ಎಲ್ಲ ನೀನ್ ತಿನ್ಬೇಡ. ಚಿಕ್ಕ ವಯಸ್ಸು ನಾನು ಇದೆಲ್ಲ ತಿಂತಾ ಇರ್ಲಿಲ್ವಾ? ನಿಂಗೆಲ್ಲ ಜ್ಞಾಪಕ ಇದೆ, ಅವ್ರಿಗೊಂದು ಜ್ಞಾಪಕ ಇಲ್ವಲ್ಲೇ? ನೋಡು, ಇದೆಲ್ಲ ಅವನು ಕೊಡು, ಎಲ್ಲ ನೀನೇ ತಿನ್ಬಿಟ್ಟಿಯಾ. ಇಷ್ಟು ಅವ್ನು ಒಬ್ನೇ ತಿಂತಾನ? ನಾಳೆ ಪಿಕ್ನಿಕ್ ಹೋಗಲ್ವಾ? ಅಲ್ಲಿ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಡ್ಲಿ. ರಾಧಾ ಹೋಗ್ತಿದ್ದಲ್ಲ, ಅವಳು ಹೋದ್ರೆಷ್ಟು ಬಿತ್ತಷ್ಟು. ಒಟ್ನಲ್ಲಿ ನನ್ನ ಅಳಿಯ ನನಗೆ ಚೆನ್ನಾಗಿದ್ರೆ ಸಾಕು. ಹೆಂಗಿದ್ರು ಬಂದ್ ಗಾನ ಆಡಿಸ್ತಾನೆ ಅಂತೀಯಾ? ಓಕೆ ಅಕ್ಕ, ಹಾಗೆಲ್ಲ ಅನ್ಬೇಡ, ನಾನು ಅವಳಿನ ದೃಷ್ಟಿ ಆಗುತ್ತೆ. ಇಟ್ಕೊಳ್ರಿ ಬೇಗ. ಕರ್ಡ್ ಬಳೆ ತಗೊಳ್ರಿ, ಕರ್ಡ್ ಬಳೆ ತಗೊಳ್ರಿ ತಗೊಳ್ರಿ. ಮೀಸ್ ಜಯ ತಗೊಳ್ಳಿ ಕಜಯ. ಲೋ ಕೃಷ್ಣ, ಏನೋ ಇದೆಲ್ಲ? ಯಾರಾದ್ರೂ ಭಟ್ರ ಮಗಳು ಡವ್ ಹೊಡೆದಿದ್ಯಾ? ಇದು ನಮ್ಮ ಅತ್ತೆ ಮಾಡ್ಕೊಟ್ಟಿದ್ದು. ವಾಟ್ ಈಸ್ ದಿಸ್ ಕೃಷ್ಣ? ಅದ್ ಸರಿ, ನಿಮ್ಮ ಅತ್ತೆ ಮಗಳು ಕೋಡ್ಬಳೆ ಚಿಕ್ಕದನ್ನು ತರಲಿಲ್ವೇ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ನಮ್ಮ ಅತ್ತೆ ಮಗಳು ಒಂಥರ ಕತ್ತೆ ಇದ್ದಂಗೆ. ಅವಳಿಗೆ ಕಿರ್ಚೋದು ಒದಿಯೋದು ಎರಡೇ ಗೊತ್ತಿರೋದು. ಅದು ಬಿಟ್ರೆ ತಪ ತಪ ಅಂತ ಲದ್ದಿ ಹಾಕೋದು. ಆ ಕಿತ್ತೂರಾಣಿ ಚೆನ್ನಮ್ಮಂತರ ಗುರಾಯಿಸವಳೆ. ಮಿಸ್ ಕಜಯ, ಸಿ ಜಯ, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ? ಬ್ಯೂಟಿಫುಲ್. ಯಾ ಯಾ. ಐಮ್ ಸಾರಿ. ಕೃಷ್ಣ, ಒಂದ್ ಕೋಡ್ಬಳೆ ಕೊಡಯ್ಯ, ಅಟ್ಲೀಸ್ಟ್ ಒಂದ್ ಚಕ್ಲಿ ಕೊಡಯ್ಯ. ಎಲ್ಲ ಮುಗಿತಾ ಬಂದಿದೆ. ಅದಕ್ಕೆ ನಾನು ಕಂಡೀಷನ್ ಹಾಕೊಂಡ್ಬಿಡ್ತೀನಿ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಯಾರು ಉತ್ತರ ಕೊಡ್ತಾರೆ ಅವ್ರಿಗೆಲ್ಲ ಒಂದ್ ಕೋಡ್ಬಳೆ ಕೊಟ್ಬಿಡ್ತೀನಿ. ಓಕೆ? ಮೊದಲನೇ ಪ್ರಶ್ನೆ, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ರೈಟ್ ಆಂಗಲ್ ಎ. ಹಂಗಂದ್ರೆ ಏನ್ ಸರ್? ಹೇಳೋಣ. ಏನ್ ಸರ್, ನಾನ್ ನಿಮಗೆ ಪ್ರಶ್ನೆ ಕೇಳಿದೆ, ನಿಮಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ಮೇಲೆ ಈ ಕೋತಿಗಳೆಲ್ಲ ಉತ್ತರ ಕೊಡ್ತಾ? ಪರವಾಗಿಲ್ಲ ಬಿಡಿ, ನಿಮ್ ಪರವಾಗಿ ನಾನೇ ಉತ್ತರ ಕೊಡ್ತೀನಿ. ಹಾಗಂದ್ರೆ ಕೋಕೋ ಕೋಲಾ ಅಂತ. ಹಾಗಾದ್ಮೇಲೆ ಈ ಕೋಡ್ಬಳೆ ನಂದೇ. ಕ್ವಶನ್ ನಂಬರ್ 2. ಈಗ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೊಡ್ತಾ ಇರ್ತಾರೆ. ಇದ್ದಕ್ಕಿದ್ದಾಗ ಮಧ್ಯ ಇಬ್ಬರು ದೂರ ಬಿಡ್ತಾರೆ. ಆಗ ಟಿಕೆಟ್ ಕೊಡೋನು ರೇಗ್ತಾನೆ, ಕ್ಯೂನಲ್ಲಿ ಬರ್ರಯ್ಯ ಅಂತ. ಆಗ ಮಧ್ಯ ದೂರದ್ರಲ್ಲ, ಅವ್ರು ಹೇಳ್ತಾರೆ, ಅಲ್ಲ ಸರ್, ಆ ಕಡೆ ಇರೋದು ಗಂಡಸರಿ ಕ್ಯೂ, ಈ ಕಡೆ ಇರೋದು ಹೆಂಗಸರಿ ಕ್ಯೂ, ಮಧ್ಯ ನಾವು ಯಾವ ಕ್ಯೂ ಅಲ್ಲಿ ದೂರ್ಬೇಕು ಸರ್ ಅಂತ. ಹಂಗಾದ್ಮೇಲೆ ಮಧ್ಯ ದೂರದವ್ರು ಯಾರು? ಹೊಟ್ಟೆ ಹಸುಗೆ ಏನು ಹೊಳಿತಾನೆ ಇಲ್ಲ. ಗೊತ್ತಾಗ್ಲಿಲ್ವಾ? ಹಂಗಾರೆ ನಾನೇ ಹೇಳ್ಬಿಡ್ತೀನಿ. ಆ ಕಡೆ ಗಂಡಸರು ಅಲ್ಲ, ಈ ಕಡೆ ಹೆಂಗಸರು ಅಲ್ಲ, ಇವಳ ತರ ಚಕ್ಕ ಪಕ್ಕ. ರಾಧಾ, ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಕೃಷ್ಣನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ, ಅಷ್ಟೇ ತಾನೆ? ಇಷ್ಟಕ್ಕೆಲ್ಲ ಯಾರು ಹೇಳ್ತಾರ? ಹೋಗ್ಲಿ ಬಿಡು. ಇಲ್ಲ, ನಾನು ಅವನ ಹತ್ರ ಎಕ್ಸ್ಕ್ಯೂಸ್ ಕೇಳಿ ಅವನ್ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಬಂದು ಎಕ್ಸ್ಕ್ಯೂಸ್ ಕೇಳು ಮತ್ತೆ. ಆದ್ರೆ ಕೃಷ್ಣ ಒಪ್ಕೋಬೇಕಲ್ಲ. ಅವನು ಒಪ್ಸೋ ಜವಾಬ್ದಾರಿ ನನಗಿರ್ಲಿ. ಡೋಂಟ್ ವರಿ, ಕಮಾನ್ ಬಾ. ಇರ್ತಿದ್ಯಾ? ಇವಳು ಅಳ್ತಾ ಇದ್ದಾಳೆ ಕಣ. लो दंगा सेटे, रोटी रोटी पे लिखा है खाने वाले का नाम ಅನ್ನಂಗೆ ಆಸು ಆಸು ಪೇ ಲಿಖಾ ಹೇ ರೋನೆ ವಾಲೆ ಕಾ ನಾಮ್. ಅವಳ ಹಣೆ ಬರ ಅಳ್ತಾಳ್ ಬಿಡು. ಲೋ ಕೃಷ್ಣ, ಇಷ್ಟೊಂದು ಹಠ ಮಾಡಿದ್ರೆ ಹೇಗೋ? ರಾಧಾ ಮಾಡಿರೋ ತಪ್ಪನ್ನ ಕ್ಷಮಿಸಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ. ಲ ದಂಗಾ ಸೆಟ್ಟೆ, ಅಷ್ಟು ಸುಲಭ ಅವಳನ್ನ ನಂಬೇಡ. ಅವಳು ಒಂಥರ ಊಸುರು ಬಳ್ಳಿ ಇದ್ದಂಗೆ, ಯಾವ ಬೇಕಾದ್ರೆ ಬಣ್ಣ ಬದಲಾಯಿಸ್ಬಿಡ್ತಾಳೆ. ಹುಷಾರಾಗಿರು. ಲೋ, ಏನಿಲ್ಲ ಕಣೋ,
ಅವಳು ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ? ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಅಳ್ತಾ ಇದ್ದಾಳೆ ಕಣೋ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನೆಲ್ಲ ನೋಡ್ಕೊಳ್ತೀನಿ ಬಾರೋ. ಐಮ್ ಸಾರಿ. ನೋ ಪ್ರಾಬ್ಲಮ್. ಕೈ ಕೈ ಮಿಲಾಸೆ. ಲೋ ಗಂಧರ್ವ, ಇವ್ರು ರಾವು ಮುಂಗುಸಿ ತರ ಇದ್ದರು ಹುಡುಗ ತರ ಕಚ್ಕೊಬಿಟ್ಟಿದಾರಲ್ಲ. ಪ್ರೀತಿಯಿಂದ ಹಾಗೆ ಕಣಯ್ಯ. ಅವರ ಪ್ರೇಮ ಈಗ ತಾನೇ ಆರಂಭವಾಗಿ ಪಲ್ಲವಿ ತಿರ್ಗ ಬಂದಿದೆ. ಇನ್ನು ಒಂದ್ ಚರಣ ಬಾಕಿ ಇದೆ. ಅದ್ ಮುಗಿದ್ಮೇಲೆ ಅವ್ರು ಬರೋದು ಕಣ್ರಯ್ಯ. ರಾಧಾ, ಇದು ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ. ಯಾಕೆ ನೀನ್ ಇಷ್ಟು ಬೇಗ ಬದಲಾಗ್ತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕೃಷ್ಣ, ಮಳೆ ಎಷ್ಟೇ ಜೋರಾಗಿ ಸುರಿದ್ರು ನದಿಯಾಗಿ ಹರಿದೆವು ಸಾಗರ ಸೇರ್ಲೇಬೇಕು. ಹಾಗೆ ಹೆಣ್ಣು ಕೂಡ ಎಷ್ಟೇ ಗಂಡು ಬೇರೆ ಆದ್ರೂ ಸಹನೆಯನ್ನು ನದಿ ಮೂಲಕ ಪ್ರೀತಿ ಸಾಗರನ ಸೇರ್ಲೇಬೇಕು ಅಲ್ವಾ ಕೃಷ್ಣ? ಈಗ ನನಗಾಗ್ತಾ ಇರೋ ಖುಷಿನಲ್ಲಿ ಎರಡಲ್ಲ ಒಂದ್ ರೇಖೆ ಇದ್ರೂ ಸಾಕು. ನಿನ್ನನ್ನು ಎತ್ಕೊಂಡು ಚಂದ್ರಲೋಕಕ್ಕೆ ಹಾರಬೇಕು ಅನಿಸ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕು ಅಂದಾಗ ಅದು ಏನಾಯ್ತು ಮಹಾರಾಜ? ಏನಾಯ್ತು? ಕೃಷ್ಣ ನನ್ನನ್ನು ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟ. ನನ್ನ ಮಾತು ನಂಬಿ ಸರ್. ರಾಧಾ, ಏನಾಯ್ತು ನಿನಗೆ? ಹೇಳು. ಅವಳೇನ ಕೇಳೋದು ಮಾಡೋದು ಮಾಡ್ಬಿಟ್ಟು. ರಾಜಾ, ನನ್ನ ಮಾತು ನಂಬು. ನಾನೇನು ಮಾಡ್ಲಿಲ್ಲ ಕಣೋ. ಏಯ್, ಎಷ್ಟೇ ಯುಗ ಬಂದ್ರು ಕೃಷ್ಣ ಕೃಷ್ಣನೇ ಪೊರ್ಕಿನೇ ನನ್ನ ಮಗ. ಕೃಷ್ಣ, ನೀನಿಂತ ಅನ್ಕೊಂಡಿರ್ಲಿಲ್ಲ. I'm ashamed of you. You're suspended. Sir. Get out of the college. Get out. Come on, boys. Come on. ಅಪ್ಪ, ಮುಚ್ಚ ಬಾಯ್ನ. ನೀನು ಬಾಯಾರಿಕೆ ಅಂದಾಗ ನನ್ನ ಮೈ ಬೆವರನ್ನೇ ನೀರ್ ಮಾಡಿ ನೀನು ಕುಡಿಸ್ದೆ. ನನ್ನ ಮಂಡಿ ಚಿಪ್ಸ್ ಹೌಸಿ ನಿನ್ ಮೈಯಲ್ಲಿ ಶಕ್ತಿ ತುಂಬಿದ್ದು ನೀನಿಂತ ಹಲ್ಕ ಕೆಲಸ ಮಾಡ್ಲಿ ಅಂತಲ್ಲ. ನಾನೇನಂತ ಅಲ್ಕ ಕೆಲಸ ಮಾಡ್ದಪ್ಪ? ಏನ್ ಮಾಡ್ದೆ ಅಲ್ವೋ? ಒಂದು ಹೆಣ್ಣು ನೋಡಿದ ತಕ್ಷಣ ಮನುಷ್ಯತ್ವನೇ ಮರ್ತು ನಾಯಿ ತರ ಆಡಿದೆಯಲ್ಲ, ಇದಕ್ಕಿಂತ ಇದೇನ ಬೇಕು? ನಮ್ಮ ವಂಶದಲ್ಲಿ ಉಣಕ್ಕೆ ಬರಾಯ್ತು ಕಣೋ, ಆದ್ರೆ ಸ್ವಾಭಿಮಾನಕ್ಕೆ ಬರ ಇರ್ಲಿಲ್ಲ. ಅದಕ್ಕೂ ತಂದಿಟ್ಬಿಟ್ಟಲ್ಲ ನೀನು. ಅಮ್ಮ, ಅಪ್ಪನ ನೀನಾದ್ರು ಬುದ್ಧಿ ಹೇಳಮ್ಮ. ಹೆತ್ತ ಮಗನ್ಗೆ ಬುದ್ಧಿ ಹೇಳೋಕ್ಕಾಗ್ಲಿಲ್ಲ, ಇನ್ನು ಅವ್ರಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿವಂತಲಲ್ಲಪ್ಪ ನಾನು. ನೀನು ಇದನ್ನ ನಂಬ್ತೀಯಮ್ಮ? ಇಡೀ ಕಾಲೇಜ್ನಲ್ಲೆಲ್ಲ ಒಳ್ಳೆ ವಿದ್ಯಾರ್ಥಿ ಅಂತ ನಂಬಿದ್ದ ನಿಮ್ ಪ್ರಿನ್ಸಿಪಾಲೇ ನೀನ್ ನಂಬ್ಲಿಲ್ಲ, ನಾನ್ ಹೇಗೋ ನಂಬ್ಲಿ? ಅಮ್ಮ, ಪ್ರಾಣಕ್ಕಿಂತ ಯಾಕೆ ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದ ರಾಧಂಗೆ ಮೋಸ ಮಾಡಿರೋ ನೀನೇನ್ ಹೇಗೋ ನಂಬ್ಲಿ? ಒಬ್ಬ ಮಗ ಅಲ್ಲ, ಒಂದ್ ಕಣ್ಣಲ್ಲ ಅಂತ ಎಲ್ಲ ಹೇಳಿದ್ರು. ನಿನ್ನ ನಮ್ ಕಣ್ಣ ಕಾಪಾಡಿದ್ವಿ. ನಿಂಗೆ ಯಾವ ಕೊರತೆನೂ ಆಗ್ಬಾರ್ದು ಅಂತ ನಮ್ಮನೆ ಮಠ ಆಸ್ತಿ ಒಡವೆನೆಲ್ಲ ಅಡ ಇಟ್ಟು ನಿನ್ನ ಓದಿಸಿದ್ವಿ. ಮನೆ ನಿನ್ ಸುಳ್ಳು ಹೇಳಿ ಮೋಸ ಮಾಡಿ ಚಿನ್ನದ ಒಡವೆಗಳನ್ನ ಹಾಕೊಂಡು ಮೆರಿತಾ ಇದೀವಿ ಅಂತ ತಿಳ್ಕೊಂಡ್ಯಾ? ಇದೆಲ್ಲ ನಕಲಿನಪ್ಪ, ನಮ್ ಬಾಳಿನ ಹಾಗೆ ನಕಲಿ. ನಿನ್ನನ್ನು ಹೆತ್ತಿದ್ದಕ್ಕೆ ನಮಗ್ ಸಿಕ್ಕಿದ್ದಿದೆ. ಅವನಿಗೇನೆ ತೋರಿಸ್ತೀಯಾ? ನಮಗ್ ಉಳಿದಿರೋದು ಒಂದೇ ಒಂದು ಉಸಿರು, ಅದು ಇವನು ಅಂತ ತಿಳ್ಕೊಂಡಿದ್ವಿ. ಅದ್ರ ಕತ್ತೆ ಹಿಸುಬಿಟ್ಟಲ್ಲೇ. ಇವನಿಗೆ ಅಂತ ಕಟ್ತಿರೋ ಈ ಮನೆಯಲ್ಲಿ ಇವನೇ ಇರ್ಲಿ. ನಡಿಯ ಹೋಗೋಣ. ಹಿಂದೆ ಕಲ್ಲುಡ್ದು ಜೀವನ ಮಾಡ್ತಿರ್ಲಿಲ್ವಾ? ಅದೇ ರೀತಿ ಬಾಳೋಣ. ನಡಿಯ ಹೋಗೋಣ. ಅಪ್ಪ, ಅಮ್ಮ, ನಿಂತ್ಕೊಳಪ್ಪ, ನನ್ನ ಮಾತು ಕೇಳಪ್ಪ. ನೀನೇ ಇರೋ ಈ ಮನೆಯಲ್ಲಿ. ಅಪ್ಪ, ನಡಿಯ. ಅಪ್ಪ, ನಾನು ಯಾರ ದಾರಿಗೂ ಅಡ್ಡ ಬಂದಿಲ್ಲ, ಯಾವ ತಪ್ಪು ಮಾಡಿಲ್ಲ. ಆದ್ರೂ ಕ್ಷಮಾಪಣೆ ಕೇಳ್ತಾ ಇದ್ದೆ. ಈ ಮನೆ ನನಗೋಸ್ಕರ ಕಟ್ಟಿದ್ದು. ಕಟ್ಟಿದವ್ರು ನೀವು ಈ ಮನೇಲಿ ಇರ್ಬೇಕು.
ನಾನೇ ಮನೆ ಬಿಟ್ಟು ಹೋಗ್ತೀನಿ. ಕೃಷ್ಣ ಕೃಷ್ಣ ಲೋ ಕೃಷ್ಣ, ವೆಲ್ ಡನ್ ಮೈ ಸನ್, ವೆಲ್ ಡನ್. ಅಲ್ಲ ಕಡ್ಲ, ಈ ಐಡಿಯಾನ ನೀನ್ ಮೊದ್ಲೇ ಉಪಯೋಗಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಈ ನನ್ ಮಗನ ಇಲ್ಲಿಂದ ಎತ್ತಗಣಿ ಮಾಡ್ಕೊಂಡು ಹೊಂಟೋಗಿರೋವು. ಡ್ಯಾಡಿ ಬಡಪೆಟ್ಟಗ್ ಬಗ್ಗೋಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಬ್ರಹ್ಮಾಸ್ತ್ರ ಉಪಯೋಗಿಸಿದ್ದು, ಅದಕ್ಕೆ ಲೇಟ್ ಆಯ್ತು. ಏನೇ ಆಗ್ಲಿ ಕಣ್ಣ, ಎಕ್ಸಲೆಂಟ್. ಮನೆ ಒಳಗೆ ಹಬ್ಬ ನಿನ್ಗೆ ಇವತ್ತು. ನಿನ್ಗೆ ಏನ್ ಬೇಕು ಕೇಳಲ್ಲ, ಮಾರುತಿ 1000 ಬೇಕಾ? ಪ್ಲೀಸ್ ಬೇಡ. ಖಂಡಿತ ಖಂಡಿತ ಬೇಕು ಅಂತ ಮಾಡಿಲ್ಲ. ನಿಜ ಹೇಳ್ತೀನಿ, ಹತ್ರ ಬರೋಣ, ವೈಟ್ ಆಗುತ್ತೆ. ಬೇಡ ಪ್ಲೀಸ್, ಬೇಡ ಬೇಡ ಬೇಡ. ಇಲ್ಲ ಬಿಡಲ್ಲ. ಅರೆ ತೇರಿ, ಇವಳೇನು ಹೀಗಾಡ್ತಿದ್ದಾಳೆ? ಬಂಗ ಹತ್ತಿರಮೇಲೆ ಲಂಗ ಸವಾಸ ನಮ್ಗೆ ಯಾಕೆನೋ ಹಾಗೆ. ನನ್ ಮಗನೇ, ಇಬ್ರು ನಾಟಕ ಆಡ್ತಾ ಇದ್ದೀರಾ? ನನ್ಗೇನು ಗೊತ್ತಿಲ್ಲಪ್ಪ. ಇನ್ನೇ ಒಳ್ಳೆ ಮೆಣಸಿಗೆ ಹಾಕೊಂಡಂಗ ಆಡ್ತಾಳೆ. ಹತ್ರ ಬಂದ್ರೆ ನೀನು ಹೇಳ್ಬಿಡ್ತೀನಿ. ಇನ್ನೇನು ಮಾಡಕ್ಕಾಗಲ್ಲ, ಇನ್ನೇನು ಮಾಡಕ್ಕಾಗಲ್ಲ. ನಿತ್ಕೊಳೆ, ಏನೇ ನಿನ್ನ ಅವತಾರ? ನಿಜವಾಗ್ಲೂ ಹೇಳು, ಕೃಷ್ಣ ನಿನ್ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ನ? ನೀನ್ ನೋಡಿದ್ರೆ ಆ ತರ ಅನಿಸ್ತಾ ಇಲ್ವೇ? ಬಟ್ ನೋ ಬಿಟ್ ನೋ ಅಂತೂ ಕುಲ್ಗೆಟ್ನಲ್ಲ. ಐ ಆಮ್ ಸೋ ಹ್ಯಾಪಿ. ಬನ್ನಿ, ಸೀಟ್ ಕೊಡಿಸ್ತೀನಿ. ಒಂದಿಷ್ಟು ಅನ್ಯಾವ ಒಳ್ಳೆ ಸ್ಟೂಡೆಂಟ್ ಲೈಫ್ ಹಾಳು ಮಾಡ್ತೀಯಲ್ಲ ಪಾಂಚಾಲಿ. ಯಾಕಲೆ ಬಾಯ್ ಬಂದಾಗ ಮಾತಾಡ್ತೀರಾ? ಮನೇಲಿ ಹೇಳ್ ಬಂದಿದ್ದೀರಾ? ಎಲ್ರು ಸುಮ್ನೆ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಬಟ್ಟೆ ಇರಲ್ಲ ಅಷ್ಟೇ. ಏನೇ ಮಾಡ್ತೀಯಾ? ಒಕ್ಕೊಡ್ತೀಯಾ? ಸೋತ್ ನಿನ್ನ ಒದ್ಯೋದ್ ಬಿಟ್ಟು ಒಗಸ್ಕೋತಾನಂತೆ. ಎತ್ರ ನನ್ ಮಕ್ಕಳ ಕೈನಾಲೆ, ನನ್ ಮಕ್ಕಳ ಒಬ್ಬೊಬ್ರಿಗೆ ಸಿಗಾಕ್ಬಿಡ್ತೀನಿ. ನನ್ ಮಕ್ಕಳ ಹತ್ರ ಬಂದ್ರೆ ನನ್ ದೋಸೆ ಹುಯ್ಯ. ಮೊದ್ಲು ಇವ್ನ ಕಾಲಿ ಬಿಟ್ಟು ಆಡ್ರು. ಇಲ್ಲೆಲ್ಲ ಬಂದ್, ಕಿಟಿಗೆ ಬಂದ್, ಬಾಗಲ್ ಬಂದ್, ಹುಡುಗಾಟ ಬಂದ್. ಇದು ನಿನಗೆ, ಅವಳನ್ನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ದಕ್ಕೆ. ನನಗೆ ಭಿಕ್ಷೆ ಆಗ್ತಾ ಇದೆಯಲ್ಲ. ಭಿಕ್ಷೆ ಅಲ್ಲ, ಬಕ್ಷಿಸ್. ಇದನ್ನ ತಗೊಂಡು ಜಾಗ ಖಾಲಿ ಮಾಡಿ. ನಾನು ಅವಳಿಗೆ ಸ್ವಲ್ಪ ಪಾಠ ಹೇಳ್ಕೊಡ್ಬೇಕು. ಪಾಠ ಹೇಳ್ಕೊಳಕ್ ನೀನ್ ಯಾವ ಸೀಮೆ ಲೆಕ್ಚರರ್ ಅಲ್ಲೇ? ಇವಳ ಲೈಫ್ ಅನ್ನೋ ಪಾಠಕ್ಕೆ ನಾನೇ ಲೆಕ್ಚರರ್. ಇಷ್ಟು ದಿನ ಅವಳಿಗೆ ಸಮುದ್ರದ ನೀರು ಹಾವಿಯಾಗಿ ಮಳೆ ಸುರಿಯೋದು ಗೊತ್ತಿತ್ತು. ಆದ್ರೆ ನಾನೀಗ ಹೇಳೋದು ಗುಡುಗು ಸಿಡ್ಲು ಜೊತೆ ಸುರಿಯೋ ಭಾರಿ ಮಳೆ ಕತೆ. ನೀನ್ ಮಳೆ ಆದ್ರೆ ಅದನ್ನ ಸುಡೋ ಬೆಂಕಿ ಕಣ ನಾನು. ಬೆಕ್ಕಿನ ಮರಿಗೂ ಬೆಂಕಿಗೂ ಹೋಲಿಕೆ ಸರಿ ಬರಲ್ಲ. ಮರ್ಯಾದೆಗಳಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಒರಿಜಿನಲ್ ಗೆಟಪ್ ಬರ್ಬಾರ್ದು. ಹಂಗ್ ಓದೇ ತಿಂತೀಯಾ? ಅದನ್ನ ಯಾವ್ದಾರ ಗಂಡುಗಳಿಗೆ ಹಾಗಾದ್ರೆ ಭಾರಿ ದೊಡ್ಡ ಗಂಡಸ ನೀನು. ಗಿಡ ಹೊಡೆದ್ರೆ ಬುಡ ಗಿಡ ಏನು ಇರಬಾರ್ದು ನಿನಗೆ. ಗಂಡಸ ನೀನು? ರಾಧಾ,
ಏನಾದ್ರೂ ಮಾಡ್ತೀನಿ ಅಂತ ಭಯನ ಮಾಡೋಕೆ ಏನಿಲ್ಲ. ನಿನ್ನಂತ ಮರದ ತಿಮ್ಮಿನ ಕಡಿದು ಒಲೆಗಾಗ್ತಾರೆ ಹೊರತು ಈ ರೀತಿ ಗೊಂಬೆ ಮಾಡಲ್ಲ. ಈ ದಿನ ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ಕೊಟ್ಟಿದ್ದೆ. ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದೆ ಮತ್ತು ನಮ್ಮಿಬ್ಬರು ಆತ್ಮ ಈ ಗೊಂಬೆಲಿತ್ತು. ಅದಕ್ಕೆ ಇದನ್ನ ಜೋಪಾನವಾಗಿ ಇಟ್ಕೊಂಡಿದ್ದೆ. ನನ್ನಿಂದ ದೂರ ಆದೇನು ಹೀಗೆಲ್ಲ ಇರ್ಬೋದು ಅಂತ ನೂರಾರು ಗೊಂಬೆ ನಾನು ಉಸಿರು ತುಂದೆ. ಉಸಿರು ಬದಲಾಗ ತುಡಿದ್ಯಾ ಅಂತ ನೀನ್ ತುಡಿಲಿಲ್ಲ, ತುಳಿದ್ಬಿಟ್ಟೆ. ನನ್ನ ತುಳಿದ್ಬಿಟ್ಟೆ ರಾಧಾ. ನೀನ್ ತುಳಿದಿದ್ದು ನನ್ನ ಪ್ರೀತಿನಲ್ಲ, ನೀನೇ ಬಿಟ್ಟು ಹೋಗಿ ನಿನ್ ಪ್ರೀತಿನ ಹೆಣ್ತನಲ್ಲ. ನೀನ್ ಬೆಂಕಿಯಾಗಿ ಎಷ್ಟೇ ಸುಟ್ರು ನೀರಾಗ ಹರಿದೆ ಹರಿದ್ಯಾ, ಮನೆ ಮನಸ್ಸನ್ನ ತುಂಬ್ತೀಯ ಅಂತ ನಾನು ನಿನ್ ಜೊತೆ ಆಟ ಆಡಿದೆ, ಹುಡುಗಾಟ ಆಡಿದೆ. ನಿಮ್ಮಪ್ಪ ನಮ್ಮನೆಗೆ ಅನ್ಕೊಡೆ ಆಗ್ತಾ. ಆದ್ರೆ ನೀನು ಈ ಪ್ರಪಂಚದಲ್ಲಿ ಯಾವುದೊಂದು ಸಿಕ್ಕಿದ್ರು ಸಾಕು. ಗಂಗಾ ಸ್ನಾನ ಮಾಡಿದಾಗೆ, ಅಮೃತ ಕುಡ್ದಾಗೆ, ಪಾರಿಜಾತ ಸಿಕ್ತಾಗೆ ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾರೋ ಅದಕ್ಕೆ ಅಡ್ಗೋಡೆ ಆಗ್ತಿದೆ. ಪ್ರೀತಿ ನಿರ್ಜೀವ ವಸ್ತು ಜೀವ ಕೊಡೋ ಶಕ್ತಿ ಪ್ರೀತಿಗಿದೆ ಅಂತಾರೆ. ಆದ್ರೆ ನನ್ನ ಪಾಲ್ಗೆ ಅದು ಸುಳ್ಳಾಗ. ನನ್ ಗೊಂಬೆ ಮಾತಾಡ್ತಾ ಹೇಗೆ ಪ್ರೀತಿಸೋ ಹೃದಯ ಮುಳ್ಳಾಗಿ, ಆಡೋ ನಾಲ್ಗೆ ಕಡ್ಡಿಗೂ ನೋಡೋ ಕಣ್ಣಿಗೆ ಬೆಂಕಿಯಾಗಿ, ಹಿಡಿಯೋ ಕೈ ಕೋಳಾಗಿ, ಸಪ್ತಪದಿ ಹೆಜ್ಜೆಗೆ ಸರಪಳಿ ಆಗಿ, ನೋಡೋಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ. ಲೇ ಲೇ ಹೋಗಿ ಹೋಗಿ ನಿನ್ನ ಕಾವೇರಿ ತಾಯಿ ಸಾಕ್ಮಗಳು, ತುಂಗಭದ್ರೆ ಜೀವಕರುಡು, ಪೂರ್ವ ಪಶ್ಚಿಮ ನಿನ್ ಕಣ್ಣುಗಳು ಅಂತ ಹೊಗಳ್ತಾ ಇದ್ದೆ ನೋಡು. ಅದಕ್ಕೆ ನಾನು ಏನಂತ ಕರೀತಾರೆ ನೋಡು, ಫೋಲ್ ತಡಿ ಫೋಲ್ ಮುಟ್ಟಾಡ. ನನಗಾಗ್ಬೇಕಾದೆ ಕಣ್ಣು ಕಂಡಿದ್ದೆಲ್ಲ ಕಡೆಗಣಿಸಿ ಯಾರ ಬುದ್ಧಿ ಮಾತು ಕಿವಿ ಕೊಡದೆ ನನ್ನ ಬಾಳ್ನ ಬೆಳಗೋ ಕಣ್ಣಿಗೋಸ್ಕರ ಹುಡುಕ್ತೆ. ಆದ್ರೆ ನನಗೆ ಸಿಕ್ಕಿದ್ದು ಕಾಂತಿನೇ ಇಲ್ದಿರೋ ಕುರುಡು ಕಣ್ಣುಗಳು. ಇನ್ಮೇಲೆ ಹೀಗಾಗ್ಬಿಡಲ್ಲ. ಇದು ನೀನ್ ಬಿಟ್ಟೋದು ಆಸ್ತಿ, ನಂದಲ್ದೇ ಇರೋದು ಯಾವ್ದು ನನ್ನ ಹತ್ರ ಇದ್ರು ನನಗೆ ಇಷ್ಟ ಇಲ್ಲ. ಐ ಲವ್ ಯು. ಇದು ನೀನೇ ಇಟ್ಕೋ. ಮನುಷ್ಯತ್ವ ಹೃದಯ ಅಲ್ಲಿರೋ ಜೊತೆ ನನಗೆ ಬಾಳೋದಕ್ಕೂ ಬರೋದಿಲ್ಲ. ಯು ಆರ್ ನಥಿಂಗ್ ಬಟ್ ಎ ಡಾಲ್ ವಿತೌಟ್ ಹಾರ್ಟ್. ನೋಬಡಿ ಲೈಕ್ಸ್ ಟು ಲಿವ್ ಇನ್ ದಟ್ ಪಾರ್ಟ್. ಒಂದು ಹೇಳ್ತೀನಿ ಜ್ಞಾಪಕ ಆಯ್ತು, ನಮ್ಮಿಬ್ಬರು ಮನೆ ಮಧ್ಯೆ ಅಡ್ಗೋಡೆ ಇತ್ತು. ನನ್ನ ಹೃದಯ ಇದ್ದಿದ್ದು ಆ ಮನೇಲೆ. ನನ್ನ ಗೊಂಬೆಗೆ ಹೃದಯ ಬರೋವರೆಗೂ ನಾನು ಆ ಕಡೆ ತಿರುಗಿ ನೋಡಲ್ಲ. ಗುಡ್ ಬೈ. ಏನ್ಲಾ ಇದು? ಆ ಕಾಗೆ ನನ್ ಮಗನ್ ಫೋಟೋ ಮುಂದಿಟ್ಕೊಂಡ್ಬಿಟ್ಟು ಸೋತ್ಬಿಟ್ಟ. ಡ್ಯಾಡಿ, ಈ ಪ್ರಪಂಚದಲ್ಲಿ ಯಾವುದು ಒಂದಿಷ್ಟು ಸಿಕ್ಕಿದ್ರೆ ಸಾಕು. ಗಂಗಾ ಸ್ನಾನ ಮಾಡ್ದಾಗೆ, ಅಮೃತ ಕುಡ್ದಾಗೆ, ಪಾರಿಜಾತ ಸಿಕ್ಕಾಗೆ ಅಂತ ಕಣ್ಣಿಗೆ ಎಣ್ಣೆ ಹಾಕೊಂಡು ಹಗಲು ರಾತ್ರಿ ಹುಡುಕ್ತಾರೋ ಅಂಥ ಪ್ರೀತಿಗೆ ನೀನು ಅಡ್ಡುಗೋಡೆ ಹಾಕ್ದೆ. ಒಂದು ನೆನ್ಪಿಟ್ಕೋ, ನಮ್ಮಿಬ್ಬರ ಮನೆ ಮಧ್ಯೆ ಗೋಡೆ ಇದ್ರು ಇಷ್ಟು ವರ್ಷ ನನ್ನ ಹೃದಯ ಇದ್ದಿದ್ದು ಮಾತ್ರ ಆ ಮನೇಲೆ. ಆ ಮನೇಲ ಅವನ ಮಗನ ಗಾಳಿನೂ ಸೋಕ್ಬಾರ್ದು ಅಂತ ನಾನ್ ನೀನ್ ಬೆಳೆಸ್ತಾ ಇದ್ರೆ ಅವನ್ ಫೋಟೋ ತಗೊಂಡ್ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಆಡ್ಕೊಂಡ್ ನಗರ ಮುಂದೆ ಜಾರ್ ಬಿದ್ದಾಗ ಮಾಡ್ತಾ ಇದ್ಯಾ? ಅಲ್ಲಿರೋರು ಅಲ್ಲೇ ಇರ್ಬೇಕು, ಇಲ್ಲಿಗೆ ಬರಬಾರ್ದು. ಎದ್ದಾಳೆ ಮೇಕೆಲೆ, ಎದ್ದಾಳೆ. ನೀನ್ ಬಾಯ್ ಬಿಟ್ಕೊಂಡು ಸುಮ್ಮನೆ ಯಾಕೆ ನಗ್ತಾ ಇದ್ಯಾ? ಯಾಕೋ ನಗ್ತಾ ಇದ್ಯಾ? ಏನ್ ಸಮಾಚಾರ? ಹಾಗಂತ ಹೇಳಿ ಆ ಕೃಷ್ಣ ಇದನ್ನೆಲ್ಲ ನನಗ್ ಕೊಟ್ಟು ನಿನ್ ತಂಟೆಗ್ ಬರಲ್ಲ ಅಂತ ಹೊರಟೋದ. ಅಯ್ಯೋಯ್ಯೋ, ಬದ್ಲೇ ಹೇಳ್ಬಾರ್ದೇನೋ ಹಂಗಂತ. ನೋಡು, ನಿನ್ನ ಜೋರಾಗಿ ನೂಕ್ಬಿಟ್ಟು ಕೈಯೆಲ್ಲ ಹೆಂಗ್ ತರ್ಚ್ಕೊಂಡ್ಬಿಟ್ಟೈತೆ. ನೋಡ್ಲಾ ಮಗನೇ,
ಆ ನನ್ ಮಗ ನಿನ್ ತಂಟೆಗೆ ಬರ್ಲಿಲ್ಲ ಅಂದ್ ಮಾತ್ರಕ್ಕೆ ಮುಗಿಲಿಲ್ಲ. ಅವನಪ್ಪ ಅವನಲ್ಲ ದಾನಪ್ಪ. ಆ ನನ್ನ ಮಗ ಒಂದು ಶಂಕು ಜಾಗಟೆ ಹಿಡ್ಕೊಂಡು ಒಂದ್ ಜೋಳಿಗೆ ನ್ಯಾತ್ ಹಾಕೊಂಡ್ಬಿಟ್ಟು ಬೀದಿ ಒಳಗೆ ಗೋವಿಂದ ಗೋವಿಂದ ಅಂತ ಭಿಕ್ಷೆ ಎತ್ಬೇಕು ಕಡ್ಲಾ, ಹಂಗ್ ಮಾಡ್ಬೇಕು. ಅಷ್ಟೇ ತಾನೇ ಡ್ಯಾಡಿ, ಹಾ. ನೀವು ಕಣ್ಮುಚ್ಚಿ ಬಿಡೋದ್ರೊಳಗೆ ಹಾ. ಅವ್ರನ್ನೆಲ್ಲ ಬಫ್ ಅಂತ ಅವರು ಬಿಡ್ತೀನಿ. ಅದು ಮಾತು ಅಂದ್ರೆ ಬಾರೇಲಿ ಆ? ತಗೊಳೈದ್ನ ನೋಡೆ, ಇದನ್ನ ನೀರೊಳಗೆ ಹಾಕ್ಬಿಟ್ಟು ಪೀಡೆ ತೊಲಗ್ತು ಅಂತ ಎಣ್ಣೆ ನೀರ್ ಸ್ನಾನ ಮಾಡ್ಬಿಡು. ಏನ್ ನೋಡ್ತೀಯ ಹೊರಗೆ ಬಾರ್ಲಾ. ಕೃಷ್ಣ ಅಕ್ಕ ಅಕ್ಕ, ನನ್ ಮೇಲೆ ಕೋಪನ? ನನ್ನ ಹತ್ರ ಮಾತಾಡೋದಿಲ್ವಾ? ಎಲ್ಲ ಮುಗಿದ್ಮೇಲೆ ಮಾತಾಡಿ ಏನ್ ಪ್ರಯೋಜನ ಅಮ್ಮ? ಅಕ್ಕ ದಯವಿಟ್ಟು ಆ ರೀತಿ ಮಾತಾಡ್ಬೇಡ. ನೀನು ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನನ್ಗೆ ಹುಚ್ಚಿಡ್ಬಿಡುತ್ತೆ ಅಕ್ಕ, ಹುಚ್ಚಿಡ್ಬಿಡುತ್ತೆ. ನಿನ್ಗಾಗ್ಲೇ ಹುಚ್ಚಿಡ್ದಾಯ್ತು ಅಕ್ಕ. ನಿಂಗಮ್ಮಯ್ಯ ಅಂತೀನಿ, ಆ ರೀತಿನ ಹೇಳ್ಬೇಡ. ನೋಡು, ಇದಕ್ಕೆಲ್ಲ ನೀನೇ ಒಂದ್ ದಾರಿ ಹುಡ್ಕೊಡ್ಬೇಕು. ಹೇಳ್ದಾಗ ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ಹಾಗಾದ್ರೆ ಈ ಕಿಂಡಿ ಮುಚ್ಚಿಬಿಡು. ಅಕ್ಕ, ಏನ್ ಹೇಳ್ತಾ ಇದೀಯ ನೀನು? ಈ ಕಿಂಡಿ ಹೊಡೆದು ದಾರಿ ಮಾಡ್ತೇನೆ, ನಾವಿಬ್ರು ಸಂಬಂಧಿಕರಾಗ್ತೀವಿ ಅಂತ ಹೇಳ್ತಿದ್ದೀನು. ನೀನೇ ಈ ಮಾತು ಹೇಳ್ತಾ ಇದೆಯಲ್ಲ, ಇದು ಸರಿನಾ? ದರ್ಶನ ಕೊಡೋಕೆ ಕೃಷ್ಣನೇ ಇಲ್ದಿದ್ಮೇಲೆ ಈ ಕಿಂಡಿಯಿಂದ ಯಾವ ಪ್ರಯೋಜನ ಸಲ್ಸು? ಯಾವ ಪ್ರಯೋಜನ ಅಂದ್ರೆ? ಕೃಷ್ಣ ಮನೇಲಿಲ್ವಾ? ಎಲ್ಲೋದಾಕ? ಎಲ್ಲಿ ಹೋಗಿದ್ದಾನೋ? ಏನ್ ಮಾಡ್ತಿದ್ದಾನೋ? ಬದುಕಿದ್ದಾನೋ? ಸತ್ತಿದ್ದಾನೋ? ಏನ್ರು ನೀವಿಲ್ಲಿ? ಕಾಲೇಜ್ಗೆ ಹೋಗ್ಲಿಲ್ವಾ? ಒಳ್ಳೆ ನಾಯಕನ ಸುಟ್ಟಾಕಿ ರಾಜಭಾರ ಮಾಡೋದಕ್ಕೆ ಮನಸ್ಸು ಬರುತ್ತೇನೋ? ಇದ್ರಲ್ಲಿ ನಿಮ್ದೇನಿದೆ ತಪ್ಪು? ಪ್ರಮೇಯ ಭಯಾನೇ ನಿಜವಾದ ಜೀವನ ಅಂತ ನಂಬ್ಕೊಂಡಿರ್ಬೇಕಾದ್ರೆ ಅವ್ರು ಹೇಳಿದ್ನ ನೀವು ನಂಬಿಟ್ರಿ. ನಾನೇ ಇದನ್ನೆಲ್ಲ ಮರ್ತಿರ್ಬೇಕಾದ್ರೆ ನೀವ್ಯಾಕೆ ಹೊರಗ್ತೀರಾ? ಹೋಗ್ರಿ ಕಾಲೇಜ್ಗೆ. ನೀನು ಕ್ಷಮಿಸೋವರೆಗೂ ಪ್ರಿನ್ಸಿಪಲ್ ಬರಲ್ಲ ಅಂತ ಇದ್ದಾರೆ. ಇನ್ನ ನಾವ್ಯಾಗ ಹೋಗೋದು? ಅಲ್ಲಿ ನೋಡು, ಅವರೇ ಬರ್ತಾ ಇದ್ದಾರೆ. ಸರ್, ವಾಟ್ ಇಸ್ ದಿಸ್ ಕೃಷ್ಣ? ವಾಟ್ ಇಸ್ ದಿಸ್? ಐಮ್ ಸಾರಿ ಕಣಯ್ಯ. ದೇವರು ಕಣ್ಣು ಕಿವಿ ಕೊಟ್ಟ, ಕಣ್ಬಿಟ್ಟು ಕಿವಿ ನಂಬ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಯ್ಯ, ಕ್ಷಮಿಸ್ಬಿಡು. ಸರ್, ನೀವು ದೊಡ್ಡವರು, ನೀವು ಹೀಗೆಲ್ಲ. ಯಾವನಯ್ಯ ದೊಡ್ಡವನು? ಕತ್ತೆ ಬೆಳೆದಂಗೆ ಬೆಳೆದಿದ್ದೀವಿ ಅಷ್ಟೇ, ಗುಣ ಒಂದಿಷ್ಟು ಇಲ್ಲ. ನಿಮ್ ಹಾಗೆ ತುಡಿಯೋ ಹುರಿದ ಇದ್ದಿದ್ರೆ ಈ ದೇಶ ಯಾವತ್ತೋ ಮುಂದುವರೆದಿರೋದು. ನೋಡೋ, ಕಾಲದಲ್ಲಿ ತಪ್ಪು ಮಾಡಿ ತೂತು ಮುಚ್ಕೊಳ್ಳೋದೇ ಆಗೋಯ್ತು. ಈ ಮುಂದೆ ಹಾಗೆ ಬಿಡೋದಿಲ್ಲ. ನೀನು ಕಾಲೇಜ್ ಬರ್ದೆ ನಾವ್ಯಾರು ಹೋಗೋದಿಲ್ಲ. ಏನ್ರಯ್ಯ? ಹೌದು ಹೌದು. ನಿಮ್ ಪ್ರೀತಿ ಒಂದಿದ್ರೆ ಸಾಕು, ನನ್ಗೆ ಯಾವ ಕಾಲೇಜು ಬೇಡ. ಹಾಗಂತ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ಬೇಡ. ಆ ಹುಡುಗಿ ಏನ್ ಕಿಸಿತಾಳೋ ಕಿಸಿಲಿ ಕಣಯ್ಯ, ನಾನು ನೋಡ್ಕೋತೀನಿ. ಆ ಹುಡುಗಿ ಅಪ್ಪ ನಮ್ಮ ಅಣ್ಣನ ಫ್ರೆಂಡು, ಅದೇ ರೆಸ್ಟ್ರಿಕ್ಷನ್. ಇಲ್ದೆ ಹೋಗಿದ್ರೆ ಏಯ್ ನೀವೆಲ್ಲ ಇಲ್ಲ ರೀ ಬಾ. ನಿನ್ ಜಾಗದಲ್ಲಿ ನಾ ಇದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ನೀ ಬೇಜಾರು ಮಾಡ್ಕೊಂಡು ಲೋಫರ್ ಅಂದ್ರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಸುಮಾರು ದಿನದಿಂದ ಅವಳ ಮೇಲೆ ಯಾರು ಮುಟ್ಟಿದೆ, ಜಡ್ಡಿಡ್ದೋಗಿದೆ. ಏನಿದೆ ಏನಿಲ್ಲ, ಕರೆಂಟ್ ಇದೆಯಾ, ಫ್ಯೂಸ್ ಹೋಗಿದ್ಯಾ, ಒಂದು ಗೊತ್ತಿಲ್ಲ. ಒಂದು ವಾರ ಹಾಕೊಂಡು ಅಮುಕಿದ್ರೆ ವಾಟ್ ಇಸ್ ಸರ್? ಇದು ನಿಮ್ಮ ಅನುಭವನ ಇಲ್ಲ ಐಡಿಯಾನ ಸರ್? ಆಫ್ ರೆಕಾರ್ಡು ಸ್ವಲ್ಪ ಮಿಕ್ಸ್ ಇದೆ. ಕರೆಂಟ್ ಅಲ್ಲ, ಫ್ಯೂಸ್ ಹೋಗ್ಬಿಟ್ಟಿತ್ತು. ಹಾಕ್ದೆ ನೋಡು, ಬರ್ನಾಗೋಯ್ತು. ಮಸಾಲೆ ರೋಕ್. ಯಾರು ಸರ್ ಅದು? ನಾನು ಎಂತ ಕಣೆ? ಅವರೆಲ್ಲ ನಾನು ಬೇಡ ಸರ್. ಅವಳಲ್ಲೇ ಇವಳೆ. ಇವಳಿಗೆ ಸರ್, ಇವಳು ರೋಸ್ಟ್ ಅಲ್ದರೆ ಬೂಸ್ಟ್ ಆಗಿ ಕಪಿಲ್ ದೇವ್ ಕುಡ್ಕೊಂಡು ಹೋಗ್ಲಿ. ನನಗೇನಾಗಬೇಕಾಗಿದೆ? ನನಗೆ ನಿಮ್ ಹೆಲ್ಪ್ ಬೇಕು ಸರ್. ಏನಯ್ಯ ನನಗೆ ಫ್ಯೂಸ್ ಹಾಕೊಂತೀಯಾ? ಫ್ಯೂಸ್ ಅಲ್ಲ ಸರ್, ಬಲ್ಪ್ ಹಾಕಿ. ಯಾರಿಗೆ? ಅವಳ್ಗ? ಅಲ್ಲ ಸರ್, ನಮ್ಮ ಅಪ್ಪನ್ಗೆ. ಅವ್ರ ಗಲ್ಸಲ್ವೇನಯ್ಯ? ಗಂಡ್ಸೆ ಸರ್, ವಯಸ್ಸಾಗೋಗ್ಬಿಟ್ಟು ಅವ್ರು ಜಡ್ಡಿ ಹಿಡ್ದೋಗ್ಬಿಟ್ಟಿದೆ. ಹೌದಾ? ಎಲ್ಲಿ ಹಾಕ್ಬೇಕು ಹೇಳು, ಅಲ್ಲೇ ಹಾಕ್ತೀನಿ. ಕೃಷ್ಣ ಬಂದ ಕಣೆ. ಕೃಷ್ಣ ಎಲ್ಲ ಹೋಗಿದ್ದೆ? ಕೃಷ್ಣ, ಕೃಷ್ಣ ಎಲ್ಲಿ ಹೊಟ್ಟೋಗ್ಬಿಟ್ಟಿದ್ಯೋ? ಕೃಷ್ಣ ರೀ, ಕೃಷ್ಣ, ಕೃಷ್ಣ ಕೃಷ್ಣ, ಏನು ಏನು ಹುಡುಕ್ತಾ ಇದೆಯೋ? ಕೃಷ್ಣ, ಈ ಫೈಲ್ ಕೆಲಸ ತಾನೇ ನಿಂತೋಗಿದ್ದು. ಹೌದಾ? ಕೃಷ್ಣ, ಕೃಷ್ಣ ಏ ಕೃಷ್ಣ, ನಿಂತ್ಕೊಳ್ಳೋ. ಎಲ್ಲ ಹೋಗ್ತಿದ್ಯೋ? ಕೃಷ್ಣ, ಓ, ಏನ್ ವಿಷಯ? ನಿಂತ್ಕೊಳ್ಳೋ.
ಯಾರಲ್ಲೇ ನೀನು? ಕಚ್ಚೋ ಹುಚ್ಚನಾಯಿನ ಹಿಡಿಯೋನು. ಇಲ್ಯಾ ಹುಚ್ಚನ ಇರಲೇ ಮಗನೇ? ಹಾಗಾದ್ರೆ ಬೊಗಳ್ತಿರೋ ನೀನ್ ಯಾರು? ಈ ಜಾಗ ನಮ್ಮದು, ಅದಕ್ಕೆ ಸಾಕ್ಷಿ ಈ ಫೈಲ್. ಮರ್ಯಾದೆಯಾಗಿ ಬಾಲ ಮುದ್ರಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ 16 ಇಂಜೆಕ್ಷನ್ ಚುಚ್ಚಿಸ್ಕೊಳ ಕಚ್ಚಬೇಕಾಗತ್ತೆ. ಹುಷಾರ್. ಹೋಗಲೇ. ಕೃಷ್ಣ ನಮ್ಮನ್ನು ಹೊಡೆದು ಜಾಗ ಖಾಲಿ ಮಾಡಿಸ್ಬಿಟ್ಟ. ಕೃಷ್ಣ ಅಂದ್ರೆ ಯಾರು? ಅದ ದಾನಪ್ಪರ ಮಗ ಅಂತ ನೋಡ್ರಿ. ಓ, ನಾನು ಗೋಡೆ ಕಟ್ಸಿದ ಮನೆಯವನ? ಕೃಷ್ಣ, ನೀನಿಷ್ಟು ಬೇಗ ಗೋಡೆ ಎತ್ತರಕ್ಕೆ ಬೆಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಹೀಲ್ಸ್ ಕಿತ್ತಾಕೋ ತನಕ ನನಗೆ ಸಮಾಧಾನ ಇಲ್ಲ. ಏನ್ ಸರ್ ನಿಮ್ಮ ಅಣ್ಣ ರೋಲ್ ಕಾಲ್ ಗಿರಾಕಿ ಇದ್ದಂಗೆ ಅವ್ರೆ? ಆಫೀಸ್ ನೋಡಿ ಹೇಳಿದೆ ಸರ್. ಥ್ಯಾಂಕ್ ಯು ಸರ್. ವಾಟ್ ಇಸ್ ದಿಸ್ ಕೃಷ್ಣ? ಅವನ್ ದುಡ್ಡು ಆಸೆ ಪಟ್ಟ ಮೇಸ್ತ್ರಿ ಮಾತು ಕೇಳಿದ್ದಕ್ಕೆ ನಮ್ಮನೆ ಮಧ್ಯೆ ಗೋಡೆ ಇದ್ದಿದ್ದು, ಆ ಬಲ್ಬ್ ಫಿಲಮೆಂಟ್ ಹೋಗಿದ್ದು. ಯಾವ್ದು ಹೇಳು? ಯಾವ್ದು ಸರ್? ಅಲ್ಲಿ ಹೆಂಡತಿ ಕಣಯ್ಯ, ಮಸಾಲೆ ರೋಸ್ಟ್. ನೀವೇನ್ ಸರ್ ನಿಮ್ಮ ಅಣ್ಣನ? ಅಯ್ಯೋ, ಅವಂದು ಅದೇ ಕೇಸು. ಬೇಕಾದ್ರೆ ಕೇಳು, ಹೇಳ್ತಾನೆ. ಏನಣ್ಣ ನೀನೇನಯ್ಯ, ಸ್ಟೂಡೆಂಟ ಪ್ರೊಫೆಸರ? ಲೋ, ಹುಡುಗರಿಗೆ ತಿನ್ನೋಕ್ ಗೊತ್ತು, ರೋಸ್ಟ್ ಮಾಡೋಕ್ ಗೊತ್ತಿಲ್ಲ. ಕಲ್ತ್ಕೊಳ್ಳಿ ಬಿಡು. ಅಂಡ್ ದೆನ್ ನಮ್ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡ್ವಿ. ಆಮೇಲೆ ರೋಸ್ಟ್ ಮಾಡಿದ್ದು, ಗೋಡೆ ಉಳಿದ್ದು, ಬಲ್ಬ್ ಉಳಿದಿತ್ತು. ಏನೋ ಸರ್, ನಿಮ್ಮ ಆಶೀರ್ವಾದದಿಂದ ನಾನು ರೋಸ್ಟ್ ಮಾಡಕ್ ಹೋಗ್ತಾ ಇದೀನಿ. ಬಲ್ಬ್ ಉಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಗೋಸ್ಟ್ ಆಗ್ಬಿಡ್ತೀನಿ. ಇದು ನಿಮ್ಮಪ್ಪ ದಾದಾಗಿರಿ ಮಾಡಿ ಇಡ್ಸಿಟ್ಟಿದ ಕಾಂಟ್ರಾಕ್ಟ್ ಪೇಪರ್ಸ್. ನಿಮ್ಮಪ್ಪನ್ ಮೊದಲು ಕಳಿಸಿದ್ರೆ ಈ ಕೆಲಸ ನಿಮ್ಮ ಅಪ್ಪನಿಗೆ, ಇಲ್ಲ ನಮ್ಮಪ್ಪನಿಗೆ. ಅಮ್ಮ, ಏನೋ ಇದು? ಸುಂದ್ರಿ ಗಾಳಿ ಬಂದಾಗ ಬರ್ತೀಯಾ, ಬಿರ್ಗಾಳಿ ಹೋದಾಗ ಹೋಗ್ತೀಯಾ? ನಂಗೊಂದು ಅರ್ಥ ಆಗಲ್ಲಪ್ಪ. ತಂಗಾಳಿ ಬರೋದಕ್ಕೆ ಮುಂಚೆ ಇದೆಲ್ಲ ಸಹಜ ಅಮ್ಮ. ಅಪ್ಪ, ಇದೇ ಕಾಂಟ್ರಾಕ್ಟ್ ಆರ್ಡರ್ಸ್. ನೀನ್ ಸೈನ್ ಮಾಡೋದು ಒಂದೇ ಬಾಕಿ. 10 ಗಂಟೆ ಮೊದಲು ಯಾರು ಬರ್ತಾರೋ ಅವ್ರಿಗೆ ಇದು ಅಂತ ಹೇಳಿದ್ದಾರೆ. ಬೇಗ ರೆಡಿ ಆಗ್ಬಿಡಿಪ್ಪ. ನಾನು ಯಾವಾಗಲೂ ರೆಡಿ ಆಗಿದ್ದೀನೋ. ಏನಪ್ಪ, ಊರವರೆಲ್ಲ ನಿನ್ನ ಟೋಪಿ ಹಾಕಿದ್ರು, ನೀನ್ ಮಾತ್ರ ಈ ಹಾಳ ಟೋಪಿ ಹಾಕದ್ ಬಿಡೋದಿಲ್ಲ. ಇವೆಲ್ಲ ನನ್ನ ಹಳೆ ದೋಸ್ತಿಗಳು. ಹಳೆ ದೋಸ್ತಿಗಳೇಪ್ಪ ದುಶ್ಮನ್ಗಳಾಗಿರೋದು. ಅದೆಲ್ಲ ಬೇಡ, ಇದನ್ನೆಲ್ಲ ಕಿತ್ ಬಿಸಾಕಿ ಟಾಕ್ ಟೀಕ್ ಆಗಿ ಇದನ್ನ ಹಾಕೊಂಡು ರೆಡಿ ಆಗ್ಬನ್ನಿ. ಹೋಗಿ. ಅಪ್ಪ, ಸಾರಿ ಡ್ಯಾಡಿ. ರೆಡಿನಾ? ಈ ಜಿಪ್ಪೆ ಹಾಕ್ತಿಲ್ಲ ಕಣ ಅವಾಗ್ಲಿಂದ. ಏನ್ ಡ್ಯಾಡಿ ನೀನು ಜಿಪ್ ಹಾಕಕ್ ಬರಲ್ಲ, ಊರು ಮುಂಚೆ ಟೋಪಿ ಹಾಕೊಂಡ್ಬಿಡ್ತಿಲ್ಲ. ಏನಾಯ್ತ್ರಿ? ಏನಿಲ್ಲ, ನನ್ ಕೇಸ್ ಉಲ್ಟಾ ಆಯ್ತು ಅಷ್ಟೇ. ಅಮ್ಮ, ಅಪ್ಪನಿಗೆ ಬೆಸ್ಟ್ ಆಫ್ ಲಕ್ ಹೇಳಮ್ಮ. ನಾನಾ? ಹೌದಮ್ಮ, ನಮ್ಮನ್ನ ನೋಡಿ ನಗ್ತಾ ಇದ್ರಿ ಜನಗಳೆಲ್ಲ, ತಲೆ ತಗ್ಸ್ಬೇಕು. ಹೇಳಮ್ಮ. ಯಾಕಮ್ಮ? ಅಮ್ಮ, ಕೃಷ್ಣ, ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡೆ. ತಪ್ಪಾಗಿ ಮಾತಾಡ್ಬಿಟ್ವಿ.
ದಯವಿಟ್ಟು ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡಮ್ಮ. ಈ ನನ್ನ ದೇಹದಲ್ಲಿ ಹರಿತಾ ಇರೋ ರಕ್ತ, ಆಡ್ತಾ ಇರೋ ಉಸಿರು ನೀವು ನನಗೆ ಕೊಟ್ಟಿರೋ ಸಾಲ. ಈ ಸಾಲದ ಋಣ ತೀರಿಸಬೇಕಾಗಿರೋದು ನಮ್ ಕರ್ತವ್ಯ. ಅಪ್ಪ, ಯಾರಿಗಾಗ್ತಾರೋ ಬಿಡ್ತಾರೋ, ಮಕ್ಕಳುಗಳು ಮಾತ್ರ ತಂದೆ ತಾಯಿಗೆ ಆಗ್ಲೇಬೇಕು. ಅವ್ರ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸುವವರೆಗೂ ಮಕ್ಕಳೇ. ಅವ್ರು ಬೇರೆ ಯಾವ ಹಕ್ಕು ಇಲ್ಲ. ನಡೀರಿ ಹೋಗೋಣ. ಇದೇನಮ್ಮ ನಿಮ್ಮ ಯಜಮಾನರಿಗೆ ಬೆಸ್ಟ್ ಆಫ್ ಲಕ್ ಹೇಳಿಲ್ಲ? ಬೆಸ್ಟ್ ಆಫ್ ಏನೇ ಅದು ಹೊಸ್ದಾಗಿ ಡೌಬಿದವ್ರು ಆಡ್ದಂಗ ಆಡ್ತಾವ್ರೆ. ಅಪ್ಪ ಒಂದ್ ನಿಮಿಷ ನೋಡು, ಆ ದಾಸಯ್ಯ ಅವನಲ್ಲ, ಆಮೇಲೆ ಜಾಗ್ತೆ ಹೊಡ್ಬಿಟ್ಟು ಶಂಕ ಹೊಡ್ಬಿಟ್ಟಾನು. ಡೆಡ್ ಬಾಡಿ ಮುಂದೆ ಸೌಂಡ್ ಬಂದಂಗೆ. ನೀನ್ ಯಾವ್ದಕ್ಕೆ ಇಲ್ಲೇ ಕೂತಿರು, ನಾನ್ ರೆಡಿ ಅಂದಿತ್ತಷ್ಟ ನೀನು ಒಡಿ. ಮಿಣ್ಮಿಣಿ ಏನು ಬಗ್ ನೋಡ್ತಾ ಇದ್ಯಾ? ಏನು ಪ್ರಯೋಜನ ಇಲ್ಲ. ನೀನ್ ಬೇಳೆಕಾಳು ಏನು ಬೇಲ. ನಮ್ಮ ಅಪ್ಪ ಆಗ್ಲೇ ರೆಡಿಯಾಗಾಯ್ತು. ನಮ್ ಡ್ಯಾಡಿನೂ ರೆಡಿ. ರೆಡಿಯಾಗಿ ಏನು ಪ್ರಯೋಜನ ಇಲ್ಲ. ನಿಮ್ಮಪ್ಪನ ತಲೆ ಮೇಲೆ ಟೋಪಿನ ಕೆತ್ತು ಬೋಡಿ ಒಡಿಸಿ ತಿರುಪತಿ ತಿಮ್ಮಪ್ಪನ ಟ್ರೇಡ್ ಮಾರ್ಕ್ ನ ಒತ್ತಿ ನಿಮ್ಮಪ್ಪನ ಕೈ ಶಂಕ ಉತ್ಸಿ ಜಾಗ್ಟೆ ಹೊಡಿಸಿ ನಿಮ್ಮಪ್ಪನ ಹೆಸರನ್ನ ದಾಸಪ್ಪ ಅನ್ನೋದೇ ನಿಜ ಮಾಡ್ಲಿಲ್ಲ. ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಚಾಲೆಂಜ್ ಚಾಲೆಂಜ್ 1 2 3 ಆಗ ಈಗ ನೋಡ್ತಾ ಇರು ಯಾರು ಗೆಲ್ತಾರೆ ಅಂತ. ನಮ್ ಡ್ರೈವರ್ ಎಕ್ಸ್ಪರ್ಟ್. ನಮ್ ಡ್ರೈವರ್ ಸ್ವಲ್ಪ ಸ್ಲೋನೆ, ಆದ್ರೂ ಸ್ಟಡಿ ಅಂಡ್ ಸೇಫ್ಟಿ. ಇಷ್ಟೆಲ್ಲ ಗೊತ್ತಾಗಲ್ವಾ? ನಮ್ ಡ್ಯಾಡಿನೇ ಫಸ್ಟ್ ಆಫೀಸಿಗೆ ರೀಚ್ ಆಗೋದು ಅಂತ. ನಿಮ್ ಡ್ಯಾಡಿ ಆಫೀಸ್ಗೆಲ್ಲ ಹೋಗೋದು ಆಸ್ಪತ್ರೆಗೆ. ವಾಟ್? ನಿಮ್ ಡ್ಯಾಡಿ ಬ್ರೇಕು, ಆಗಿದೆ ಲೀಕು, ಇಲ್ಲಿದೆ ನೋಕು, ತಾಕತ್ತಿದ್ರೆ ಆಕಿ ನೂಕು. ಬರಲ್ಲ ಬರ್ತದೆ ಡೆಡ್ ಬಾಡಿ. ಕಮಾನ್ ನಮಸ್ಕಾರ ಸರ್. ಸರ್, ಅವ್ರು ಏನ್ ಮಾಡಿದ್ರು ಅಂತ ಓಡಿಸ್ತಾ ಇದ್ದೀರಾ? ಅಲ್ಲ ರೀ, ಕಾರು ಗುದ್ದದ್ ನೋಡಿದ್ದೀನಿ, ಬಸ್ ಗುದ್ದದ್ ನೋಡಿದ್ದೀನಿ. ನಿಂತಿರೋ ಪೊಲೀಸ್ ಜೀಪ್ ಗುದ್ದಿದಾರಲ್ಲ, ಯಾವ ಸೀಮೆ ಡ್ರೈವರ್ ರೀ ಅವರು? ಸರ್, ಅದು ಅವ್ರ ತಪ್ಪನ್ನ ಕ್ಷಮಿಸಿ ಬಿಟ್ಬಿಡಕ್ಕಾಗಲ್ವಾ? ನೋ, ಬಿಡೋದಾ? ನೆವರ್. ಅಲ್ಲ ಸರ್, ಏನಾದ್ರೂ ಸಮಥಿಂಗ್ 320 ಇನ್ನೆರಡು ಜೊತೆ ರೈಫಲ್, 2 ಜೊತೆ ಶೂ ತಗೊಂಬ. ಕಮಾನ್, ಅರೆ ಕೈ ಮೇಲೆ ರೈಟ್ ಅಬೌಟ್ ಟರ್ನ್. ಸರ್, ಜೀಪ್ ಗುದ್ದಿದ್ ಮಾವ ಲಂಚ ಕೊಡಕ್ ಬಂದಿದ್ ನಮ್ಮಪ್ಪ. ಅವ್ರು ಬಿಡಿ ಸರ್, ಲಂಚ ಕೊಡಬೇಕ. ನನಗ್ ಲಂಚ ಕೊಡಕ್ ಬರ್ತಾನೆ? ಪ್ಲೀಸ್ ಸರ್. ಯಾಕೆ? ನಿನ್ಗೂ ರೈಫಲ್ ಶೂ ತರ್ಸ್ಲಾ? ಬೇಡಿ ಸರ್, ನಾನ್ ನಿಮ್ ಮಗಳಿದ್ದಾಗೆ, ನೀವು ನನ್ನ ತಂದೆ ಇದ್ದಾಗೆ. ಅಯ್ಯೋ ಬೇಡಮ್ಮ, ನಿಮ್ಮಮ್ಮನ್ ನಾನು ನೋಡೇ ಇಲ್ಲ. ಹಾಗಲ್ಲ ಸರ್, ನನ್ನ ಮಗಳು ಅಂತ ತಿಳ್ಕೊಂಡು ಅವ್ರಿಗೆ ಕರುಣೆ ತೋರಿಸಿ ಅಂತೆ. ಗುಡ್. ಸಾವಿತ್ರಿ ಯಮನ್ ಗೆದ್ದಂಗೆ ನೀನ್ ನನ್ ಗೆದ್ಬಿಟ್ಟೆ. ಏನಾಗ್ಬೇಕು? ನಮ್ ಡ್ಯಾಡಿನ್ ಬಿಟ್ಬಿಡಿ. ಬಿಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ನಿಮ್ಮಪ್ಪ ಇನ್ ಮೇಲೆ ಎಲ್ಬೋರ್ಡ್ ಹಾಕೊಂಡೆ ಗಾಡಿ ಓಡಿಸ್ಬೇಕು, ರಾತ್ರಿ ಹೊತ್ನಲ್ಲಿ, ಅದು ಖಾಲಿ ಗ್ರೌಂಡ್ ನಲ್ಲಿ. ರಸ್ತೆಯಲ್ಲೆಲ್ಲಾದ್ರೂ ನೋಡಿದ್ನೋ? ಇಲ್ಲ ಸರ್, ಅದಕ್ಕೆ ನಾನ್ ಜವಾಬ್ದಾರಿ. ಗುಡ್, ಕರ್ಕೊಂಡು ಹೋಗ್. ಅಯ್ಯೋ ಮೆತ್ಕೊತ್ತೆ, ಜೋರ ಗೊತ್ತಿದ್ರೆ ನೋವಾಯ್ತದೆ. ಎಲ್ಬಿಟ್ಟಿದ್ ನೋವು ಅಂತಿರಲ್ಲ, ಗಾಯ ಆಗಿರೋದಿಲ್ಲ ತಾನೆ? ಕಾಲಗಳು ನೋವು ಹಂಗೆ ನಿಧಾನಕ್ ಮ್ಯಾಕೇರಿ ಯವೇ ಒಂಥರ ತೊಡಬಾಳಾದಾಗ ಆಗ್ಬಿಟ್ಟದೆ ಕಡೆ. ಹೌದಾ? ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಮೊದ್ಲೇ ಇದು ಸರಿಗಿಲ್ಲ. ನೆಟ್ಟಿಗಿರೋದು ಇನ್ನೊಂದು ಮಾಡ್ಕೊಳ್ಳೋಣ ಅಂದ್ರೆ ಇದು ಬೇರೆ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನಾನು ಎಲ್ಗೋಗ್ಲಿ? ನಿನ್ ದಮ್ಮಯ್ಯ ಅಂತಿನ ಕಡೆ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ನೀ ಸ್ವಲ್ಪ ಆಚೆ ಹೋಗ್. ನಮ್ ಡ್ಯಾಡಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸರಿ, ನಾನೇ ಹೋಗ್ತೀನಿ. ಎಲ್ಲೋತಿಯ? ವಿಳೆದೆಲೆನು ಬಿಸಿ ರಾಗಿ ಮುದ್ದೆ ತಂದು ಕಾಪ್ಟ ಕೊಟ್ಟು ನೆಟ್. ಅಯ್ಯೋ ಅಲ್ಲ ಡ್ಯಾಡಿ, ನೋವಾಗ್ತಿದ್ಯಾ? ಕಡ್ಲಾ ಡ್ಯಾಡಿ, ಆ ಕೃಷ್ಣ ನಿಮ್ಮನ್ನ ಬೆಡ್ ಮೇಲೆ ಮಲಗಿಸ್ತಾನ, ನಾನು ಅವನ್ನ ಚಟ್ಟದ ಮೇಲೆ ಮಲಗಿಸ್ತೀನಿ. ನೀನು ಯಾಕಮ್ಮ ಆಸೆ ಧರಿಸಿದೆ? ಏನ್ ಮಾಡೋದು, ಬೇರೆ ಏನೂ ಸಿಗ್ಲಿಲ್ವೇ? ಅವನ್ ಮೇಲೆ ಯಾಕಮ್ಮ ಆಸೆ ಧರಿಸಿದೆ ನೀನು? ಇನ್ನೇನ್ ನಿಮ್ಮೇಲೆ ಎತ್ಬೇಕಾಗಿತ್ತಾ? ಅಯ್ಯೋ ಕೃಷ್ಣ, ಬರೀ ಫ್ಯೂಸ್ ಹೋಗಿದ್ರೆ ಪರವಾಗಿಲ್ಲ, ಇದು ಔಟ್ಡೇಟೆಡ್ ಟ್ರಾನ್ಸ್ಫಾರ್ಮರ್.
ನೀನುಂಟು ಅವಳುಂಟು, ಅದೇನು ಶಿಕ್ಷೆ ಕೊಡ್ತೇವೆ ಕೊಟ್ಕೋ, ಇಲ್ಲ ಅಂದ್ರೆ ಹೊಸ ಟ್ರಾನ್ಸ್ಫಾರ್ಮರ್ ಹುಡ್ಕೋ, ನಾನು ಬರ್ತೀನಪ್ಪ. ಯಾಕಲೋ ಹೊರಟೆ ಸೋತ್ಬಿಟ್ಟ? ತಾಕತ್ತಿದ್ರೆ ಶಿಕ್ಷೆ ಕೊಡು. ಉಳಿ ಇರೋದು ಕಲ್ನ ಹೊಡೆದು ವಿಗ್ರಹ ಮಾಡಕ್ಕೆ ಹೊರತು ಕಬ್ಬಣ ಕೊಡ್ದು ಮಣ್ಣು ಮಾಡ್ಕೊಳಕಲ್ಲ. ನಾನ್ ಚಿನ್ನ ಕಣೋ, ನಾನ್ ಕಬ್ಬಣ ಅಲ್ಲ ಕಣೋ, ಚಿನ್ನ. ನೀನು ಕಬ್ಬಣ, ಕಬ್ಬಣ, ಕಲ್ಲ, ಶೀಟು ಪುಡಿಸ್ ಮಾಡೋ ಹುಡುಗ ಅಂತೀಯಲ್ಲ, ಅದೇನ್ ಮಾಡ್ತೀಯ ಮಾಡ್ಬಾರೋ. ನೀನ್ ಶಿಕ್ಷೆ ಕೊಡೋವರೆಗೂ ನಾನಿನ್ನ ಕಾಡ್ತಾನೆ ಇರ್ತೀನಿ ಕಣೋ. ಲೇ ಹಳೆ ಜಡ್ಗ. ಇದು ನಿಸರ್ಗದ ಬೆಂಕಿ. ಒಂದ್ಸರಿ ಹಚ್ಚಿಬಿಟ್ರೆ ಸಾಕು, ನೀರಲ್ಲ ಮಂಜಿನ ಗಂಟೆ ಊಟ ಹಾಕಿದ್ರು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ, ಕಮ್ಮಿ ಆಗಲ್ಲ. ಏನಾಯ್ತು? ಏನಾಗ್ತಾ ಇದೆಯಮ್ಮ? ಇತ್ತಾಗ ಬಾರ ಇಲ್ಲಿ. ಮತ್ತೆ ಡಾಕ್ಟರ್ ಫೋನ್ ಮಾಡ್ರಿ. ರಾಧಾ, ಯಾಕಮ್ಮ? ಏ ಕೃಷ್ಣ, ಏ ಕೃಷ್ಣ, ಏನೋ ಇದು? ನೀ ಏನ್ ಸ್ನಾನ ಮಾಡ್ತಿದ್ಯೋ ಇಲ್ಲ ಬೆಂಕಿಯಲ್ಲಿ ಮೈ ಸುಟ್ಕೋತಾ ಇದ್ಯೋ? ನಾನ್ ತಣ್ಣಿ ತಾನೆ ಸ್ನಾನ ಮಾಡಿದ್ದು. ಅಲ್ಲ, ಇಲ್ಲೇ ಹಿಂಗಿರ್ಬೇಕಾದ್ರೆ ಇನ್ ಅಲ್ಲೇ ಹಿಂಗಿರ್ಬೇಕು ಕಾವು. ಏನದು? ಅಲ್ಲಿ ಅಯ್ಯೋ ದೇವ್ರೆ, ಇದು ಹೆರಿಗೆ ನೋವೆ. ನಂಗೆ ಚೆನ್ನಾಗ್ ಗೊತ್ತು ಇದೆ ಹೆರಿಗೆ ನೋವೆ. ಅಯ್ಯೋ, ಯಾರ್ಗಮ್ಮ? ಯಾರಿಗೋ ನಿಮ್ಮ ಅತ್ತೆಗೆ. ಈ ವಯಸ್ಸಲ್ಲಿ ಅತ್ತೆಗ? ಅಯ್ಯೋ, ನಾ ಮೊದ್ಲೇ ಬೇಡ ಅಂತ ಬಡ್ಕೊಂಡೆ. ಇದು ಸರಿಗಿಲ್ಲ, ಇನ್ನೊಂದ್ ಬೇಕು. ಇದು ಸರಿಗಿಲ್ಲ, ಇನ್ನೊಂದ್ ಬೇಕು ಅಂದ್ಲು. ಈಗ ನೋಡು, ಅವಸ್ಥೆ ಆಪರೇಷನ್ ಮಾಡಿಸ್ಕೊಳ್ದೆ. ಕರ್ಮ ಕರ್ಮ. ಬನ್ನಿ ಡಾಕ್ಟರ್ ಬರೇ. ಬನ್ನಿ ಡಾಕ್ಟ್ರೆ. ಡಾಕ್ಟರ್ ಮರೆ, ಮಗನಿಗೆ ಏನಾಗದೆ? ನೀವು ಸ್ವಲ್ಪ ಆಚೆ ಹೋಗ್ತೀರಾ? ನೀವು ಆಚೆ ಹೋಗ್ರಿ. ಹೆಂಗಸ್ರ ಮತ್ತೆ ನಿಮ್ಗೆ ಕೆಲಸ. ಮೆತ್ಕೆ ಕಡೆ ಬೇಕಾದ ಕರ್ಕತ್ತೀರಾ, ಬೇಡವಾದಾಗ ನೂಗ್ತೀರಾ. ಏನಾಗ್ತಿದ್ಯಮ್ಮ ನಿನ್ಗೆ? ಮೈಯೆಲ್ಲ ಭಾರ, ಒಳಗಡೆ ಯಾರೋ ಓಡಾಡ್ದಾಗ ಆಗ್ತಿದೆ. ನಂಗ್ ನೀರ್ ಬೇಕು. ಡಾಕ್ಟ್ರೆ, ಏನೇನೋ ಕೇಳ್ತಾ ಇದ್ದಾಳೆ. ಹೆದರ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಇನ್ನೇನ್ ಬೇಕಮ್ಮ? ಹೂವು, ಸೀರೆ, ಬಳೆ, ಬಂಗಾರ. ಇದೆಲ್ಲ ಇವ್ರು ಯಾವತ್ತೂ ಕೇಳೇ ಇಲ್ಲ. ನಾನೊಂದು ಚೀಟಿ ಬರ್ಕೊಡ್ತೀನಿ, ಅದನ್ನೆಲ್ಲ ತಂದ್ಕೊಡಿ. ಅಕ್ಕಿಟ್ಕೊಡಿ. ಬನ್ನಿ. ಏನಪ್ಪ ಇದು? ಡಾಕ್ಟ್ರೆ, ಏನಿದು? ಹೌದು, ಶಾಸ್ತ್ರ ಪ್ರಕಾರ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿ. ಡಾಕ್ಟರ್ ಬರೇ, ಏನಾಗೈತೆ ನನ್ನ ಮಗನಿಗೆ? ನಾನು
ಏನಾಯ್ತು ನನ್ ಮಗನ್ಗೆ? ಏನೋ ಒಳ್ಳೇದೇ ಆಗಿರ್ಬೇಕು. ಅದಕ್ಕೆ ಎಲ್ಲ ನುಲಿತಾ ಹೋಯ್ತಾವ್ರೆ. ಯಾಕೆ ಶಾಸ್ತ್ರ ಮಾಡಿದ್ಯಾ? ಅಕ್ಕ ನಿಂಗೊಂದು ವಿಷಯ ಗೊತ್ತಾ? ಗೊತ್ತು. ನೀ ಅಮ್ಮ ಸಿದ್ದಿದ್ದಾನೆ. ಅಯ್ಯೋ ದೇವ್ರೆ, ಅದಲ್ಲ. ಮತ್ತೆ ರಾತ್ರಿ ಎಲ್ಲ ಕೆಚ್ಕೋತಾ ಇದ್ದೆ. ಅಯ್ಯೋ ಅದ್ ನಾನಲ್ಲಪ್ಪ, ರಾಧಾ. ರಾಧಾ ಅಕ್ಕ, ನಮ್ ರಾಧಾ ದೊಡ್ಡಳಾಗಿದ್ದಾಳೆ. ಹೌದಾ? ಅದಕ್ಕೇನೆ ಕೊಬ್ಬರಿ ಬೆಲ್ಲ ಕೇಳೋಣ ಅಂತ ಕರೆದೆ. ಅವಳು ದೊಡ್ಡೋಳಾದ್ರೆ ನೀನ್ಯಾಕೆ ನಾಚ್ಕೋತೀಯಾ? ತಂದ್ಕೊಡ್ತೀನಿ ತಾಳು. ತಂದ್ಕೊಟ್ರೆ ಸಾಲದು, ನೀನೇ ಬಂದು ನೀರ್ ಹಾಕ್ಬೇಕು. ನಾನಾ? ಅಲ್ಲ ಸತ್ತು, ಗೋಡೆ ದಾಟಿದ್ರೆ ಅವ್ರು ಭರತನಾಟ್ಯ ಆಡ್ತಾರೆ, ನಾ ಹೇಗೆ ಬರ್ಲಿ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀನೇ ಬಂದು ನಿನ್ ಸೊಸೆಗೆ ಹಸಿ ನೀರ್ ಹಾಕ್ಬೇಕು. ಇಲ್ಲ ಇವತ್ತಿಂದ ನನ್ಗೂ ನಿನ್ಗೂ ಟು. ಅಯ್ಯೋ ಈ ಸರ್ಸ ನನ್ ಮಾತ್. ಅಯ್ಯೋ ಹೀಗಲ್ಲ, ಕಾಲಿತರ ಹಾಕು. ಹಾಗೆ ಹೂವ ಕೊಡ್ತೀನೋ? ಸೀರೆ ಕೊಡ್ತೀನಮ್ಮ. ಬಂಗಾರ ಕೊಡ್ತೀನಿ. ಸುಮ್ಮನೆ ಸುಮ್ಮನ್ ಬಡ್ಕೋತಾಳೆ. ಇನ್ನೂ ಅಕ್ಕನೇ ಬಂದಿಲ್ಲ. ಬಾರೆ ಅಮ್ಮ, ಬಾಗ್ಲ ಹಾಕಮ್ಮ. ಈ ಮಾತು ನೀನ್ ಹೇಳ್ತಾ ಇದ್ಯಾ? ಅರ್ಶನ ನೀರ್ ಬಿದ್ದಿದ ತಕ್ಷಣ ಎಷ್ಟು ಬದಲಾಯಿಸ್ಬಿಟ್ಟೆ. ಇನ್ನೇನಾದ್ರೂ ಕುಂಕುಮ ಇಟ್ಬಿಟ್ರೆ ದೇವ್ರೆ ದೇವ್ರೆ ದೇವ್ರೆ. ತಲೆ ಎತ್ತು. ತಲೆ ಎತ್ತಮ್ಮ. ಅಮ್ಮ, ನಾನು ಹ್ಯಾಕ್ ಕಾಣಿಸ್ತೀನಿ? ಮುದ್ದಾಗಿದ್ಯಾ. ಈ ತರ ನೀನ್ ನೋಡೋದಿಕ್ಕೆ ನನ್ಗೊಂದು ಯುಗನೇ ಕಾಯಿಸ್ಬಿಟ್ಟಲ್ಲೇ. ಹೇಗಿದ್ಯಾ ಗೊತ್ತಾ? ಆಗಿದ್ದೀನಿ. ಸ್ವಯಂವರಕ್ಕೆ ಕಾದಿರೋ ಶಕುಂತಲೆ ತರ ಇದ್ಯಾ. ಇನ್ನು ದುಷ್ಯಂತ ಬರೋದು ಒಂದೇ ಬಾಕಿ. ನನ್ ಮಗ ಒಳಗಡೆ ಕೂರ್ಸ್ಕೊಂಡು ಏನ್ ಮಾಡ್ತಾ ಇದ್ಯಾ? ಬಾಗತ್ತಿಗೆಲೆ ಬಾಗಲ್ ತೆಗಿತ್ಯೋ ಇಲ್ಲ ಕದ ಮುರ್ದು ಒಳಗಡೆ ಬರ್ಬೇಕಾ? ಬಾಗತ್ತಿಗೆ ಏಯ್, ನನ್ ಮಗನ್ ಕರ್ಕೊಂಡ್ ಬರಂದ್ರೆ ಇವಳ ಕರ್ಕೊಂಡ್ ಬರ್ತಾ ಇದೆಯಲ್ಲ. ಎಲ್ಲಿದ್ಯೋ ರಾಜ? ಡ್ಯಾಡಿ. ಅಯ್ಯೋ ಯೋ ಯೋ ಯೋ, ಇದೇನ್ ವಾಲೆ, ಜುಮ್ಕಿ, ಮಾಟ್ಲು, ಡಾಬು, ಸೀರೆ, ಕುಪ್ಸ. ಏಯ್, ಮರ್ಯಾದಿಂದ ಇದನ್ನೆಲ್ಲ ಬಿಟ್ಟಾಕಿ ಪ್ಯಾಂಟ್ ಹಾಕತ್ತೆ ಇಲ್ವೋ? ಹೆಣ್ಮಕ್ಳು ಅದನ್ನೆಲ್ಲ ಹಾಕೋಬಾರ್ದು ಡ್ಯಾಡಿ. ಅಯ್ಯೋ ಇದು ಅದು ಹಾಗಲ್ಲ ರೀ. ಇನ್ನೆಂಗೆ ಕೋಕೋಬೇಡ್ರಿ, ಭಯ ಆಗುತ್ತೆ. ಕಾಲೇಜ್ ಇದೆಯಲ್ಲ, ಕಾಲೇಜ್ ಅಲ್ಲಿ ಡ್ರಾಮ. ಯಾವ್ದ್ರ ಮನೆ? ಶಕುಂತಲ. ಅದಕ್ಕೆ ಶಕುಂತಲ ಪ್ಯಾಂಟ್ ಹಾಕೊಂತಾಳ. ಇಲ್ಲ, ಅದಕ್ಕೆ ಸೀರೆ ಉಡ್ಸಿರೋದು. ಹಂಗ ದುಷ್ಯಂತಾರು ದೂರ್ವಾಸ ನೀವೇ ಇದ್ದೀರಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು. ಅಮ್ಮ ಬಾರೆ. ಎಲ್ಲಿಗಮ್ಮ? ಅಯ್ಯೋ, ನಿಮ್ ಅತ್ತೆ ತೋರ್ಸಕ್ಕೆ ಬಾ. ಅಕ್ಕ ಬಂದೆ. ಇರು. ಎಲ್ಲೇ ನನ್ ಸೊಸೆ? ಎಲ್ಲೇ ಅವಳು ತೋರ್ಸಿ. ಅಯ್ಯೋ ದೇವ್ರೆ, ಕೂತ್ಕಳೆ. ಹೇಗಿದ್ದಾಳೆ ನನ್ ಮುದ್ದು, ನನ್ ಬಂಗಾರ, ನನ್ ಚಿನ್ನ? ನನ್ ಕಣ್ಣೆ ನಿಂಗೆ ತಾಗುತ್ತಲ್ಲೇ. ಅತ್ತೆ ಏನಂದ್ರೆ? ಇನ್ನೊಂದ್ಸಲಾನು ಅತ್ತೆ. ಸಾಕಮ್ಮ ಸಾಕು. ಸ್ಟಾರ್ ಟಿವಿಲಿ ಅಕ್ಕಮಾದೇವಿ ವಚನ ಕೇಳ್ದಾಗಾಯ್ತು. ಈ ವಚನ ನಮ್ಮನೆ ದೇವ್ರ ಗುಡಿವರೆಗೂ ಬಂದ್ಬಿಟ್ರೆ ಖಂಡಿತ ಬಂದೇ ಬರುತ್ತಕ್ಕ. ಕೃಷ್ಣ ಒಪ್ಬೇಕಲ್ಲೇ. ಹೇಗಾದ್ರೆ ಮಾಡಿ ಅವ್ನು ಒಪ್ಸಿದ್ರೆ ಆಯ್ತು. ನೀ ಹೇಗೆ ಒಪ್ಪಿಸ್ತೀಯಾ? ಇವ್ರಪ್ಪನ್ಗೆ ಡ್ರಾಮಾ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಫುಲ್ ಹೇಳಿ ಕರ್ಕೊಂಡ್ ಬಂದೆ. ಅದನ್ನ ನಿಜ ಮಾಡ್ತಾ ಆಯ್ತು. ಅಷ್ಟ್ ಮಾಡಿ. ಅಯ್ಯೋ ಯಾರಕ್ಕ? ಅದೇ ನಮ್ಮನೆ. ಅಯ್ಯೋ ದೇವ್ರೆ ಆಯ್ತಾರಿಲ್ಲ, ಕಡಿಮೆ ಕಡೆ ಗುಮ್ಮ.
ಏನಾಯ್ತು ನಿಂಗೆ ದೊಂಗ ಶೆಟ್ಟಿ? ಪ್ರಪಂಚದ 8ನೇ ಅದ್ಭುತ ಬರ್ತಾ ಇದೆ ಗುರು. ಏನು ಎಮ್ಮೆ ಕೋಡು, ಹುಡುಗನ ಶರೀರ, ಹುಡುಗಿ ತಲೆ, ಕತ್ತೆ ಬಾಲ, ಕಿರ್ಬನ್ ಬಾಯೇನೋ? ಅದೇ ಗುರು, ಮೈಸೂರು ದಸರಾ ಬಂಬಿ ಮೀರಾಗ್ ಬರ್ತಾ ಇದ್ದಾಳೆ. ಬುಡುಬುಡಿಕೆಯವರು ಏನ್ ಮಾಡಿದ್ರು ಚೆನ್ನಾಗೇ ಇರುತ್ತೆ. ನೀನ್ ಇನ್ನೊಂದ್ಸರಿ ಏನಾದ್ರೂ ಅವಳ ವಿಷಯ ಎತ್ತಿದ್ರೆ ನಿನ್ ಬಿಡಕತ್ರ. ವಾಟ್ ಇಸ್ ದಿಸ್? ಕೃಷ್ಣ ಕೊನೆಗೂ ನನ್ನ ಹೆಸರು ಉಳಿಸ್ಬಿಟ್ಟ. ಅವನು ಒಳ್ಳೆ ವಿದ್ಯಾರ್ಥಿ ಅಷ್ಟೇ ಅಲ್ಲ, ಹಿ ಈಸ್ ಅ ಗುಡ್ ಎಲೆಕ್ಟ್ರಿಷಿಯನ್. ವಾಟ್ ಇಸ್ ದಿಸ್? ಗುರು, ಟ್ರಾನ್ಸ್ಫಾರ್ಮರ್ ಯಾಕೆ ವರ್ಕ್ ಮಾಡುತ್ತೆ ನೋಡಿದ್ಯಾ? ಇನ್ಮೇಲೆ ಸೂರ್ಯನ ಬೆಳಕೆ ಬೇಕಾಗಿಲ್ಲ. ಕೆಲಸ ಮಾಡು, ಆ ಸೂರ್ಯನ ದೊಡ್ಡ ಕರ್ಟನ್ ಹೊಸ್ಬಿಡು. ಇದನ್ನ ನಿಮ್ ಮತ್ತೆ ಅಂದ್ರೆ ನಮ್ ತಾಯಿ ನಿಮ್ಗೋಸ್ಕರ ಕೊಟ್ಟು ಕಳ್ಸಿದ್ದಾರೆ. ಯಾಕೆ ಗುರು ಎದ್ಬಿಟ್ಟೆ? ಏನಿದೆ ಅಂತ ಬಿತ್ತೋಡ್ಲಾ? ಇನ್ನೇನಿರುತ್ತೆ? ಜಂಬ, ಅಹಂಕಾರ, ಸ್ವಾರ್ಥ, ದ್ವೇಷ, ಅಸೂಯೆ, ಇದ್ರ ಮಧ್ಯೆ ಒಂದ್ ದೊಡ್ಡ ಅಡ್ಗೋಡೆ. ಇದ್ ನನಗಿಷ್ಟ ಇಲ್ಲ. ಮೇಡಮ್, ಏನಿದೆ ಅಂತ ಬಿತ್ತೋಡ್ಲಾ? ಅವ್ರಿಗೋಸ್ಕರ ತಂದಿದ್ದನ್ನ ಅವರೇ ತಿನ್ಬೇಕು. ನೋಡಿ, ನಿಮ್ ಜೊತೆನೆ ನಾನ್ ಮನೆಗ್ ಬರೋದು. ನೀವ್ ನನ್ ಕರ್ಕೊಂಡು ಹೋಗೋವರೆಗೂ ಕಾಲೇಜ್ ಮುಂದೆನೆ ಕಾಯ್ತಿರ್ತೀನಿ. ಇಲ್ಲಿ ನೋಡಿ, ಪ್ರಾಮಿಸ್. ಇಲ್ಲಿ ಕೂತವಳೆ ಬಗ್ನಿ ಊಟ ತರ. ಲೇ, ನಿಮ್ಮ ಅಯ್ಯನ್ ತಗೊಳ್ಳೋ, ಮಳೆಲೇನು ಭಜನೆ ಮಾಡ್ತಾ ಇದ್ದೇನೆ. ಹೇಳಿದ್ರೆ ನಾನೇ ಮಣ್ಲಿಗೆ ಸೇರಿಸ್ಬಿಡ್ತಿದ್ದೆ. ಏನಾಯ್ತು ಇವಳಿಗೆ? ಹೇ, ಯಮಬಾರ. ಈ ರೇಟ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ 1/2 kg ಮಟನ್ ತಿನ್ಬೇಕು. ಏನು ಯಾಕೆ ಕೋಲ್ಡ್ ಆಗ್ಬಿಟ್ಟಿದೆ ಬಾಡಿ? ಮುಟ್ಟಲ್ಲ ಅಂತ ಬೇರೆ ಹೇಳ್ಬಿಟ್ಟಿದೆ. ಅಯ್ಯೋ, ಈ ಬಾಡಿ ಕೋಲ್ಡು, ಈ ಬಾಡಿ ಈಟು. ಟ್ರಾನ್ಸ್ಫರ್ ಮಾಡ್ಬಿಡ್ಲಾ? ಎಲೆಕ್ಟ್ರಿಷಿಯನ್ ತಾನೇ? ಆಕಾಶವಾಣಿ ಮಾತಾಡ್ತಾ ಆಯ್ತಾ? ಭ್ರಮೆ. ಏನಿದು? ಬಿಟ್ಟೆ ಸಿಕ್ಕರೆ ಬಿಡೋ ಹಾಗೆ ಕಾಣ್ತಿಲ್ಲ. ನಿಂಗೇನು ಆಗಿಲ್ವಾ? ಏನೇನು ನಾನಿನವರೆಲ್ಲ ರಾಜ್ಕುಮಾರ್ ಲಕ್ಷ್ಮೀನ ರೋಲ್ ಮಾಡ್ತಾ ಇದ್ಯಾ? ಮತ್ತೆ ಇನ್ನೊಂದ್ಸರಿ ಬರ್ಲಿ, ನನ್ನ ಹೊರ್ಲಿ ಅಂತಾನೆ ಹೀಗ್ ಮಾಡ್ದೆ. ಹುಡುಗಾಟಲ್ಲ ನನ್ನ ಹತ್ರ ಇಟ್ಕೊಬೇಡ, ಅದು ಮನೆ ಬರೇ. ಅಯ್ಯೋ, ರೇಪಣಗವಳೆ. ಅಯ್ಯೋ, ಅಲ್ಲೇ ಅಪ್ಪ ಅಮ್ಮನ್ ಕಾಟ. ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಇರೋಣ. ಅಯ್ಯೋ, ಏಯ್, ನಾನ್ ನಿನ್ನ ಹತ್ರ ಹುಡುಗಾಟ ಆಡಕ್ ಬರಲಿಲ್ಲ ಕಣೆ. ನಮ್ಮ ಅಮ್ಮನ್ ಬಲವಂತಕ್ಕೋಸ್ಕರ ಬಂದೆ. ಮನೆಗ್ ಬರ್ತೀಯಾ ಇಲ್ವಾ? ನಾನ್ ಬರಲ್ಲ. ಅಯ್ಯೋ, ಬರಲ್ಲ ಅಂದ್ರೆ ಇಲ್ಲೇ ಇರು. ನೀನ್ ಬದುಕಿರೋ ವಿಷಯ ಕೇಳಿದ್ರೆ ನಿಮ್ಮಮ್ಮ ಬಾಯ್ ಬಿಡ್ಕೊಳ್ಳೋದು ನಿಲ್ಲಿಸ್ಬೋದು. ಬರಲ್ಲ? ಮತ್ತೆ ನನ್ ಬಿಟ್ಟು ಹೋದ್ರೆ ಈ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತು ಹೋಗ್ತೀನಿ. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀಯ? ನೀನ್ ಬಿಲ್ಡಿಂಗ್ ಮೇಲೆ ನಿಂತ್ಕೊ, ನಾನೇ ನಿನ್ ಜಾಡ್ಸ್ ಬತ್ತು ಬಿಡ್ತೀನಿ. ಅಯ್ಯೋ, ಹಾರ್ಟ್ಲೆಸ್ ಬ್ರೋಚ್, ನನ್ನನ್ನು ಹೇಗ್ ಮಾಡಿ ನೀವು ಹಾಗೆ ಹೋಗ್ತೀರಾ? ಅಯ್ಯೋ, ನಂಗೆ ಚಳಿ ಆಗ್ತಿದೆ. ಚಳಿ ಆಗ್ತದ? ಹಂಗಾರೆ ಹೋಗಿ ಎಲೆಕ್ಟ್ರಿಕ್ ಕಂಬ ತಬ್ಕೋ, ಶಾಕ್ ಹೊಡೆದ್ಬಿಟ್ಟು ಹೀಟ್ ಆಗ್ತದೆ. ಬರ್ಲಾ? ಅಯ್ಯೋ, ರಾಧಾ. ಅಯ್ಯೋ, ದೇವ್ರೆ ದೇವ್ರೆ ದೇವ್ರೆ, ನೀನ್ ಇಂದು ಸೀರೆನೆ ಬದಲಾಯಿಸಿಲ್ವಾ? ನೋಡು, ಮೊದ್ಲು ಅದೇ ಸೀರೆ ಬದಲಾಯಿಸಿ ಕಾಫಿ ಕುಡಿ. ನಂಗ್ ಬೇಡ. ಹೋಗಿ ಕಾಫಿನಾದ್ರೂ ಕುಡಿಯೇ. ಅಯ್ಯೋ, ನಂಗ್ ಬೇಡ ಅಂದ್ರೆ ಬೇಡವಾ? ಯಾಕೆ ಬೇಡ? ಮತ್ತಿನ್ನೇನ್ ಮಾಡ್ಲಿ? ತಿಂಡಿ ಕೊಟ್ರು ಬೇಡ, ಬಿಟ್ಟಿ ಊಟ ಕೊಟ್ರು ಬೇಡ ಅಂತಾರೆ. ಯಾರೇ? ಇನ್ಯಾರು? ಅವರೇ. ಅವರಾ? ಹೋಗ್ಲಿ ಬಿಡಿ. ಹೋಗ್ಲಿ ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ. ನಿನ್ಗೇನ್ ಗೊತ್ತು ನನ್ ಸಂಕಟ? ಹೌದಮ್ಮ, ಇವತ್ ನಿನ್ ಸಂಕಟ ಆಗ್ತಾ ಇದೆ. ಇಷ್ಟ ದಿವಸ ನನ್ ಸಂಕಟ ಕೇಳೋರು ಯಾರೇ ಇದ್ರು? ನಿನ್ಗೆಂತ ಸಂಕಟ? ಸೊಂಟ ಬಗ್ಗಿರೋ ವಯಸ್ಸಿನಲ್ಲಿ? ಅಯ್ಯೋ ದೇವ್ರೇ, ಬಾಲ ತೆಗ್ದೇ ಇದೆಯಲ್ಲೇ. ಯಾರಾದ್ರೂ ನೋಡಿದ್ರೆ? ಮೊದ್ಲಾದ್ರೆ ಯಾರಾದ್ರೂ ನೋಡ್ತಿದ್ರು, ಈಗ ನೋಡ್ಬೇಕಾದವ್ರೆ ನೋಡಲ್ಲ. ಏನಾದ್ರೂ ಒಂದು ಐಡಿಯಾ ಕೊಡಮ್ಮ. ಐಡಿಯಾ ಕೊಡಕ್ಕೇನಿದೆ?
ಸೀದಾ ಹೋಗಿ ಅಟ್ಕಾಯಿಸ್ಕೊಂಬಿಡು ಅಷ್ಟೇ. ನೋಡು, ಚಿಕ್ಕ ವಯಸ್ಸಿನಲ್ಲೇ ನಿನ್ಗೂ ಅವನಿಗೂ ಮದ್ವೆ ಆಗಿದೆ. ನೀನೀಗ ಬೆಳೆದು ದೊಡ್ಡೋಳಾಗಿದ್ಯಾ ರಾಧಾ. ಇನ್ಮೇಲೆ ನಿನ್ಗೆ ದೀಪಾವಳಿ ಹಬ್ಬ ಕಣೆ. ಹಾಗಾದ್ರೆ ನಾನ್ ನಿನ್ ಮಗಳಲ್ಲ. ಅಯ್ಯೋ, ಅದ್ ಗೊತ್ತಿರೋ ವಿಷಯ ತಾನೆ, ನೀನು ನಿಮ್ಮ ಅಪ್ಪನ ಮಗ ಅಂತ. ಅದಲ್ಲಮ್ಮ. ಯಾವಳ ಹೇಳು? ಅದು ಅಲ್ಲ ಇದು ಅಲ್ಲ ಮತ್ತೆ ನಿಜ. ಅಯ್ಯೋ ಹಾಗಲ್ಲಮ್ಮ, ನಾಳೆಯಿಂದ ನಾನು ಆ ಮನೆ ಸೊಸೆ. ದೇವ್ರೆ ದೇವ್ರೆ ದೇವ್ರೆ, ರಾಧಾ ಈ ಮಾತನ್ನ ನೀನೇ ಹೇಳ್ತಾ ಇದೀಯ ಚಿನ್ನ? ನಾನು ಎಷ್ಟೇ ಆದ್ರೂ ನಿನ್ ಮಗಳಲ್ವಾ? ಪಾರು, ಬೇಗ ಕಾಫಿ ಕೊಡೆ. ಬೆಳಿಗ್ಗೆ ಕಾಫಿ ಕುಡಿದಿದ್ರೆ ಯಾವ ಕೆಲಸ ಆಗಲ್ಲ ಅಂತ ಗೊತ್ತಿಲ್ವೇನೆ? ಬಂದರಿ. ತಗೊಳ್ಳಿ ಕುಡೀರಿ. ಚೆನ್ನಾಗಿದ್ಯಾ? ಇಲ್ಲಾಕ್ ಬಂದೆ? ನನ್ ಮನೆಗ್ ನಾನ್ ಬರೋದ್ರಲ್ಲಿ ತಪ್ಪೇನಿದೆ? ನಿನ್ ಮನೆ ಇರೋದು ಅಲ್ಲಿ, ಕಾಂಪೌಂಡ್ ಆಚೆ. ಅದು ನೆನ್ನೆವರೆಗೂ ಅಷ್ಟೇ. ಅಂದ್ರೆ ನಾನು ನಿಮ್ಗೆ ಏನಾಗ್ಬೇಕು? ಸೊಸೆ. ಇವರು ಮಾವ. ಅವರು ಗಂಡ. ಅಂದ್ಮೇಲೆ ಇದು ನನ್ ಮನೆ ತಾನೆ? ಅವರು ಕಾಫಿ ಕುಡಿದ್ರಾ? ಅವನು ಇನ್ನೂ ಇದ್ದೇ ಇಲ್ಲ. ಹೌದಾ? ಅಯ್ಯೋ ಲೇಡಿ ದೇವ ಕಿಸ್ ಹೊಡಿತಾ ಇದೆ. ನೀನಾ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮನ್ನ ಎಬ್ಸೋಕೆ. ಎಬ್ಬರ್ಸ ರೀತಿನಾ ಇದು? ನೀವು ನಾನು ಹೀಗೆ ತಾನೇ ಎಬ್ಸಿದ್ದು. ಲೇ, ನೀನ್ ಯಾವ್ದೋ ಹಳೆ ದಾರ ತಂದು ನನ್ ಮೂಗ್ ದಾರ ನೋಡ್ಬೇಡ. ನಾನ್ ಸುತ್ಲಿ ದಾರ ಸುತ್ತೂರು ಸಿಗಲ್ಲ, ಟ್ವೈನ್ ದಾರ ಕೆಳದ್ರು ಬರಲ್ಲ. ಮತ್ತೆ ಯಾವ ಹಾಕಿದ್ರೆ ಬರ್ತೀರಾ? ಮಂಗಳಕರವಾದ ಅರಿಶಿಣದ ದಾರ. ಅದಾ? ಲೇ, ನಾನು ಹೇಳಿದ ಪುಟ್ಕೋಸಿ ಉಡ್ದಾರ ಅಲ್ಲ, ಅರಿಶಿಣದ ದಾರ. ಅದು ರೆಡಿ. ಇವಳೇನಯ್ಯ ಕೇಳಿದಕ್ಕೆಲ್ಲ ರೆಡಿ ಅಂತಾಳೆ. ನೀನೇನಾದ್ರು ಎವರ್ ರೆಡಿ ಕಂಪ್ನಿ ಏಜೆಂಟ್ ಆಗಿದ್ದ? ಲೈಟ್ ಆಫ್ ಮಾಡಿ ನೋಡಿ ಗೊತ್ತಾಗುತ್ತೆ. ಯಾಕೆ ಫ್ಲಡ್ ಲೈಟ್ ಕಬಡ್ಡಿ ಆಡಕ್ಕ? ಇಲ್ಲ, ಕೊಕ್ಕೋ. ನಾನು ಕೊಕ್ಬಿಡ್ತೀನಿ, ನೀನ್ ಕಕ್ಬಿಡು. ನನಗೆ ಯಾವ ಗ್ರಾಚಾರ? ಕೆಲಸ ಮಾಡಿ. ಏನೇ ಮಾಡ್ತಾ ಇದ್ಯಾ? ನಿಮ್ ಸೇವೆ. ಬಟ್ಟೆ ಬಿಚ್ಚಾಕಿ ಬಾತ್ರೂಮ್ ಬನ್ನಿ. ಏನಂದೆ? ನಾಚಿಕೆ ಆದ್ರೆ ಬಾತ್ರೂಮ್ ಬಂದು ಬಟ್ಟೆ ಬಿಚ್ಚಾಕಿ. ಇದನ್ನೆಲ್ಲ ಯಾವ ಲೋಫರ್ ನನ್ ಮಕ್ಳ ನೀನ್ ಹೇಳ್ಕೊಟ್ಟಿದ್ದು? ನಿಮ್ಮ ಅಪ್ಪ ಅಮ್ಮ. ಅಷ್ಟೊಂದು ಅಪಾಪೋಲಿಗಳ ಇವರು. ಸರಿ, ನನ್ನ ಸೇವೆ ಮಾಡಕ್ ನೀನ್ ಯಾರಮ್ಮ? ಮಿನಿಮಿನಿ ನಿಮ್ ಹೆಂಡತಿ. ಇನ್ನ ಹೆಣ್ಣೆ ಆಗಿಲ್ಲ, ಇನ್ ಹೆಂಡತಿ ಆಗಾಗ ಸಾಧ್ಯ? ನನ್ನ ಹೆಣ್ ಮಾಡಿದ್ದು ನೀವೇ ತಾನೇ? ನಿಮ್ಗೆ ಗ್ಯಾರಂಟಿ ಇಲ್ವಾ? ಹಾಗಾದ್ರೆ ISI ಮಾರ್ಕ್ ತೋರ್ಸು. ಇಲ್ಲಿ. ಅಯ್ಯೋ, ಅದೆಲ್ಲ ಹಳೇದು. ಈಗ ಏನಿದ್ರು ಹೊಸದಾಗಿ ಟಬಾರ್ ಅಂತ ಸೀಲೊತ್ತಿ ರಿನ್ಯೂವಲ್ ಮಾಡ್ತೇವೆ, ಗೊತ್ತೇನೆ ಮಿಣಿಮಿಣಿ? ನಾನ್ ಬಂದಿರೋದು ಅದಕ್ಕೆ ಗೊತ್ತಾ? ಈಗ ಅದೆಲ್ಲ ಬಿಟ್ಬಿಟ್ಟು ಬಾರಿ ಒಳ್ಳೆಯವನಾಗ್ಬಿಟ್ಟಿದ್ದೀನಿ. ಈಗ ಏನಿದ್ರು ಭಜನೆ ಮಂಡಳಿ ಸೇರೋದೊಂದೇ ಬಾಕಿ. ಹಾಗಾದ್ರೆ ನನ್ ಪಾಡು? ನೆನ್ನೆನೆ ಹೇಳಿದ್ನಲ್ಲ, ಯಾವ್ದಾರು ಲೈಟ್ ಕಂಬ ತಬ್ಬಕೋ ಅಂತ. ಮತ್ತೆ ನನ್ ಯಾಕೆ ಹೀಗ್ ಮಾಡಿದ್ರಿ? ಏನೋ ಹೆಣ್ಣು ಅನಿಸ್ಕೊಂಡು ಹೆತ್ ಮನೆಗೂ ಕೊಟ್ಟ ಮನೆಗೂ ಒಳ್ಳೆ ಹೆಸರನ್ನ ತಂದು ಒಂದೆರಡು ಕಬಡ್ಡಿ ಟೀಮ್ಗಳನ್ನ ಉಡ್ಸಿ ಗಂಡನ ಸುಖ ಸಂತೋಷನ ಅರ್ತ್ಕೊಂಡು ಬಾಳೋ ಬುದ್ಧಿ ಕಲೀಲಿ ಅಂತ. ನಾನ್ ಪೆದ್ದಿನ ಡಬ್ಬ ಹಂಗಂತ ಅಂದೋರು. ಹೆಣ್ಣಲ್ವಾ? ನಮ್ ತಾಯಾಣೆಗೂ ನೀನ್ ಹೆಣ್ಣೆ. ನಾನ್ ಹೆಣ್ಣಾದ್ರೂ ನೀವಿನ್ನು ಗಂಡ್ಸೇ ಆಗಿಲ್ಲ. ಏನೇ ಏನೇ ನನ್ನ ಹಿಂಗಂತ ಇದೀಯಾ? ನಾನೇನ್ ಗಂಡ್ಸಲ್ಲ ಅಂತ ತಿಳ್ಕೊಂಡ್ಬಿಡಿದ್ಯಾ? ಏನೋ ನೀನ್ ಹೆಣ್ಣಾಗ್ ಬರೋವರೆಗೂ ನನ್ನ ಆಸೆ ಆಕಾಂಕ್ಷೆ ಅದುಮ್ಕೊಂಡಿದ್ರೆ ನನ್ನ ಹಿಂಗಂತೀಯಾ? ಏನೇ ಏನ್ ಮಾಡ್ಬೇಕೆ? ಏನ್ ಮಾಡ್ಬೇಕೇಳೆ? ಮತ್ತೆ ಹಿಡ್ಕೊಳ್ಳಿ. ಏನ್ನ? ಕೈನಾ ತಪ್ಕೊಳ್ಳಿ, ಮುತ್ಕೊಡಿ. ಬಾಗ್ಲಾಕಿದೆ ತಾನೇ, ಆಮೇಲೆ ಯಾರ ಕದ್ನೋಗ್ಬಿಟ್ಟಾರು. ಬನ್ನಿ ಹೋಗೋಣ. ಎಲ್ಲಿಗೆ? ನಿಮ್ ಮಾವನ್ ಹೊಟ್ಟೆ ಉಡ್ಸಕ್ಕೆ. ಮಾವ? ನಮ್ಮ ಅಪ್ಪ ರೀ. ಓ, ಆ ಗಳಗಂಟೆ ದಾಸಾಯಿನ ಹತ್ರ. ಅಯ್ಯೋ, ಈ ದಿನಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದೆ ಗೊತ್ತಾ? ಪಾಪ ನಮ್ಮ ಬಾಂಡ್ಲಿ ಫಾದರ್ನ ಎಷ್ಟು ಹೊಟ್ಟೆ ಉರ್ಸ್ಬಿಟ್ಟ. ಹೊಟ್ಟೆನಲ್ಲಿ ಏನು ಇಲ್ಲ, ಬರೀ ಗ್ಯಾಸು, ಎಲ್ಲ ಲಾಸು. ನಡಿ. ಗಳಗಂಟೆ ದಾಸಾಯಿ ಮಾವ, ಬಾರೆಯ ಹೊರಗಡೆ ಕೊಡ್ತೀನಿ ಕಾವ. ಏನೋ ಇದು? ನೀನ್ ಸುಮ್ನೆ ಅಪ್ಪ. ದಾಸೈ ಮಾವ ಯಾರನ್ ಕರಿತಾವ್ ನೀನು? ಲೋ ರಾಧಾ, ಬಾರೋ ಇಲ್ಲಿ. ಬಾರೆಯ. ರಾಧಾ, ನೀನ್ ಯಾಕೊಲ್ಲಿದ್ಯಾ? ಇತ್ತಾಗ ಬಾರೋ. ನಾನ್ ಬರಲ್ಲ. ಅದ್ ನನ್ ಶತ್ರು ಮನೆ. ಇದು ನನ್ ಗಂಡನ್ ಮನೆ. ಗಂಡ ಬಲು ಬಂಡ. ಏನಂದ್ರೆ? ಏನ್ ನೋಡು, ಒಂದ್ ಹೆಣ್ಣು ಹೊಸಲ್ ದಾಟದ್ಲು ಅಂದ್ರೆ ಏನರ್ಥ? ಏನರ್ಥ? ನಿನ್ ಮಗಳು ಬರೀ ನಿನ್ ಮನೆ ಹೊಸಲ್ ದಾಟಿಲ್ಲ, ನೀನ್ ಕಟ್ಟಿರೋ ಡಬ್ಬ ಗೋಡೆನೂ ದಾಟಿದಾಳೆ. ಹಂಗಂದ್ಮೇಲೆ ಇವಳು ನನ್ನ ಹೆಂಡತಿ, ನಮ್ಮ ಮನೆ ಸೊಸೆ ಅಂತ ಅರ್ಥ. ಸಸಿ ನಾನ್ ಕೇಳಿದಕ್ಕೆಲ್ಲ ಶಾಕುತ್ಲ ನಾಟಕ ಅಂದಲ್ಲ. ಈ ಕಾಗೆ ನನ್ ಮಗ ಏನೇ ದುಷ್ಯಂತ? ಇವನು ದುಷ್ಯಂತ ಅಲ್ಲ ಕಡೆ, ದುಸ್ವಾಸನ. ಹಂಗಾರೆ ನಿನ್ ಮಗಳು ಸೀರೆ ಹೇಳ್ಬಿಡ್ಲ? ಸಸಿ ಗಳಿಗೆ ಸಿದ್ಧ ಒಳಗೆ ಮೆದ್ದ ಅನ್ನಂಗೆ ನಾನ್ ಕೇಳಿದಕ್ಕೆಲ್ಲ ಕುತ್ಕೆ ಅಲ್ಲಾಡ್ಸ್ಬಿಟ್ಟು ಈಗ ನನ್ನ ಕಾಣದಂಗೆ ಒಳಗಡೆ ಸುರಂಗ ತೋಡ್ಬಿಟ್ಟಿದ್ಯಾ? ದೇವ್ರೆ ಸುರಂಗ ತೋರಿಲ್ಲಪ್ಪ. ಮತ್ತೆ ಪಾರಕ ಕಷ್ಟ ಸುಖ ಮಾತಾಡ್ಕೋಬೇಕು ಅಂತ ಕಂತೆ ಕೆಂಟಿ ಮಾಡ್ಕೊಂಡಿದೀವಿ. ಎಲ್ಲಿ? ಗೋಡೆ. ಬಿಡು ಬಾಯಿ. ತೆಗೆರೆ ಕೈನ ಬಾಡಿ ತಲೆ ಮೇಲಿಂದ.
ಕೋಪ ಬಂದೆ ಬಿಡ್ತೀನಿ. ಏನೇ ಮಗನ ಬುದ್ಧಿ ನೀನು ಕಲ್ತ್ಬಿಟ್ಟಿದ್ಯಾ? ಆಹಾ ನೀವಾದ್ರೆ ಗಂಡಸರು ಹಿಡ್ಕೊಂಡ್ಬಿಡ್ತಿದ್ರಿ ಕೈಲಿ ಪೇಪರ್ನ. ನಾವ್ ಹೆಂಗ ಸೇವ್ ಮಾಡ್ಬೇಕಾಗಿತ್ತು, ಅದಕ್ಕೆ ಕೊರದ್ವಿ ಕಿಂಡಿನ. ಬಾರಿ, ನೀನು ನನಗೆ ಮೋಸ ಮಾಡ್ತೀಯಾ? ಲೋಕೃಷ್ಣ, ಈ ಹುಡುಗಿ ನಾ ಮನೆ ಕಳಿಸ್ಬಿಡೋ. ಆಗಲ್ಲಪ್ಪ, ನೀವಿಬ್ರು ನಮ್ಮನ್ನ ಹೇಳಿ ಕೇಳಿ ಗೋಡೆ ಕಟ್ಟಿದ್ರ. ನಿಮ್ಮಿಬ್ರು ಕೈನಲ್ಲಿ ಪೇಪರ್ ಇತ್ತು, ಇವರಿಬ್ಬರಿಗೆ ಕನಕನ ಕಿಂಡಿ ಇತ್ತು, ನಮ್ಗೇನ್ ಭಜನೆ ಮಂಡ್ಲಿನಾಯ್ತು. ಪಾಪ 16 ವರ್ಷದ ಕಾದು ಕಾದು ಕೆಂಡಾಗೋಗ್ಬಿಟ್ಟವಳೆ. ಇವಳ ಕೆಂಡದಲ್ಲಿ ಕಾಪಿ ಕಾಸದೆ ಕುಡಿಯದೆ. ಲೋಕೃಷ್ಣ, ಈ ಹುಡುಗಿನ ಬಿಟ್ಬಿಡೋ. ಈ ಹುಡುಗಿಂತ ಚೆನ್ನಾಗಿರೋ ಬೇರೆ ಹುಡುಗಿ ನೋಡ್ತೀನೋ. ಬಾಡ್ಲಿ ಫಾದರ್, ಬೇಕಾದ್ರೆ ನೀನೇ ಯಾವ್ದಾರು ಹುಡುಗಿ ನೋಡ್ಕೋ, ಇಲ್ಲ ಮುಚ್ಚಿ ಹಿಂದೆ ಹೋಗು. ನನಗೆ ಈ ಹುಡುಗಿನೇ ಸಾಕು. ನಮ್ಮಿಬ್ಬರದು ಫಸ್ಟ್ ನೈಟ್ ಅಂತೂ ಗ್ಯಾರಂಟಿ. ನಾನು ಅದಕ್ಕೆ ಬಿಡೋದಿಲ್ಲ. ಬಿಡಲ್ಲ ಅಂದ್ರೆ ಏನ್ ಫಸ್ಟ್ ನೈಟ್ ಬಿಟ್ಟು ಸಿಂಗಾರನ ಮಾಡ್ತೀಯಾ? ನೋಡಯ್ಯ, ನೀನಂತೂ ನಿನ್ ಮಗಳನ್ನ ಹೆಣ್ಣು ಮಾಡ್ಲಿಲ್ಲ, ನಾನು ಕಷ್ಟಪಟ್ಟು ಹೆಣ್ಣು ಮಾಡಿದೀನಿ. ಈಗ ಆಗಿದಾಗೋಗ್ಬಿಡ್ಲಿ, ಅಮ್ಮನಂತೂ ಗ್ಯಾರಂಟಿ ಮಾಡ್ಬಿಡ್ತೀನಿ. ಅಯ್ಯೋ ರಾಜ, ಕೊತ್ಮರಿ ಬೀಜ ಎಲ್ಲಿದ್ಯಾ? ಬಾರೋ. ವೆಲ್ಕಮ್ ವೆಲ್ಕಮ್, ಬರಬೇಕು. ಕಲಿಯುಗದ ಕೃಷ್ಣ, ಏನು ಶ್ರೀರಾಮ್ಪುರದ ಪಿನ್ ಕೋಡು ರಾಜಾಜಿನಗರ್ವರೆಗೂ ಬಂದಿದೆಯಲ್ಲ, ಸಂತೋಷ. ಎಲ್ಲಯ್ಯ ನನ್ನ ರಾಧ? ಅವಳು ಇದುವರೆಗೂ ನಿನ್ ರಾಧ ಆಗಿದ್ಲು. ಇನ್ನು ಮುಂದೆ ನನ್ನ ಮಗ ರಾಜನ ರಾಣಿ. ಈಗ ರಾಜ ರಾಣಿ ಇಬ್ರು ಜೋಗ್ನಲ್ಲಿ ಹಾಯಾಗಿದ್ದಾರೆ. ನಾವು ಸಾಧ್ಯನೇ ಇಲ್ಲ. ಜಗ ತೂಗೋಳ್ಗೆ ಮಗು ತೂಗೋದು ಹೇಗೆ ಕಷ್ಟ ಅಲ್ವೋ, ಹಾಗೆ ಗೋಡೆ ಕಟ್ಟಿಸಿದವನ್ಗೆ ತಾಳಿ ಕಟ್ಸೋದು ಕಷ್ಟ ಅಲ್ಲ ಅಲ್ಲ? ಗೋಡೆ ಕಟ್ಟಿಸ್ತಾ ನೀನು? ಯಾಕೆ ಡೌಟ? ಅದಕ್ಕೆ ಸಾಕ್ಷಿ ನಿಮ್ ಮನೆ ಮಧ್ಯೆ ಇರೋ ಗೋಡೆ, ಅದರ ಸೂತ್ರಧಾರ ನಾನೇ. ಏನು, ನಮ್ಮನೆ ಮಧ್ಯೆ ಇರೋ ಗೋಡೆ ನೀನು? ಹೌದು, ತಕಡಿ ತೂಗ್ತಾನೇ ಇದ್ದೆ. ಒಂದ್ ಕಡೆ ಬಾಲ್ತು ಬ್ಯಾಲೆನ್ಸ್ ಆಗ್ಲಿ ಅಂತ ಗೋಡೆ ಕಟ್ಟಿಸ್ರೆ. ಬರೀ ನಿಮ್ ಮನೆ ಮಧ್ಯನೇ ಅಲ್ಲ, ನಿಮ್ ಮನ್ಸಿನ ಮಧ್ಯ, ಸ್ನೇಹ, ಪ್ರೀತಿ, ವಿಶ್ವಾಸದ ಮಧ್ಯ. ನೀನ್ ತಗಡು ಗೋಡೆನ ನಾನು ಅಪ್ಪಂತ ಉಡಾಯಿಸ್ತೀನಿ. ಅದು ರಾಜ ರಾಣಿ ಮದುವೆ ಆದ್ಮೇಲೆ, ಆಸ್ತಿ ಎಲ್ಲ ನನ್ನ ಕೈ ಸಿಕ್ಕದ ಮೇಲೆ. ಆಮೇಲೆ ನಾನೇ ರಾಜನ್ ನಿನ್ನ ಕಳಿಸ್ತೀನಿ. ಸೆಕೆಂಡ್ ನೈಟು, ಡೇ ನೈಟು ಎಲ್ಲ ಮಾಡ್ಕೊ. ಹಾರಾಡ್ಬೇಡ. ನೀನ್ ಎಷ್ಟೇ ತಿಣಕದ್ರು ಮದುವೆಗೆ ಮೊದಲು ರಾಧಾ ನಿನ್ ಕೈ ಸಿಕ್ಕೋದಿಲ್ಲ. ಹೋಗಿ ಬೆಚ್ಚಗೆ ಮಲ್ಕೊ. ಹೋಗ್ತೀನೋ? ಮಲ್ಗಕ್ಕಲ್ಲ, ಮಲಗಿದಾರ ಡಬ್ಬ ನನ್ನ ಮಕ್ಕಳು ನಮ್ಮ ಅಪ್ತಿರೋ ಅವ್ರನ್ನ ಎಬ್ಬರ್ಸಕ್ಕೆ. ನಮ್ಮ ಮನೆ ಬಾಣ್ಲೆ ಒಳಗಡೆ ಎಣ್ಣೆ ಕಾಯಿಸಿ, ಅದೇ ಎಣ್ಣೆ ಒಳಗಡೆ ನಿನ್ನ 6 ಅಡಿ ಪರ್ಸಾಲ್ಟಿನ 6 ಇಂಚ್ ಒಡೆ ಮಾಡಿ ಕಚಪಚ ಅಂತ ತಿಂದಿಲ್ಲ. ನಮ್ಮ ಅಪ್ಪನ ಮಗನೆಲ್ಲ ಬರ್ತೀನಿ. ಕೃಷ್ಣ, 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 ಏನಾಯ್ತು? ಕೃಷ್ಣ, ರಾಧಾ ಸಿಕ್ಕಿದ್ಲೇನೋ? ಇಲ್ಲಮ್ಮ, ಅವಳು ಮದುವೆ ಆಗೋವರೆಗೂ ನಮ್ ಕೈ ಸಿಗಲ್ಲಮ್ಮ. ಏನಂದ್ರೆ? ಹೌದಮ್ಮ, ಅವಳು ಮದುವೆ ಆಗಿ ಅವಳ ಅಪ್ಪನ ಆಸ್ತಿ ನಮ್ ಕೈ ಸೇರೋವರೆಗೂ ನಮ್ ಜೊತೆ ಇರ್ತಾಳೆ. ಆಮೇಲೆ ಇರ್ತೀನಾದ್ರು ಇಟ್ಕೊಳ್ಳಲ್ಲ ಅಂತ ಹೇಳ್ತಿದ್ದ ಮ್ಯಾನೇಜರ್. ಏನ್ರಿ ಇದು? ಅಷ್ಟೇ ಅಲ್ಲಮ್ಮ, ನಮ್ 2 ಮನೆಗಳ ಮಧ್ಯೆ ಗೋಡೆ ಹಾಕ್ಸಿದ್ದ ಅವನಂತೆ. ನೀ ಹೇಳ್ತಾರ ನಿಜವೇನು? ಹೌದಪ್ಪ ರೀ, ಹೇಗಾದ್ರೂ ರಾತ್ರಿ ಅವರಿಂದ ಬಿಡಿಸ್ಕೊಂಬನ್ರಿ. ಅವನ ಹತ್ರ ಹೇಗೆ ನಾನು ಹೋಗೋದು? ಹಾಗೆ ಏನು ಅಂತ ಯೋಚನೆ ಮಾಡ್ಬೇಡಿ. ಕಂಡು ಕಂಡು ಒಂದ್ ಹೆಣ್ಣಿನ ಬಾಳ ನೀವೇ ಹಾಳು ಮಾಡ್ತೀರಾ. ಮೊದ್ಲು ಹೋಗಿ ಸರ್ಜ್ ಯಜಮಾನ್ರಿಗೆ ಹೇಳಿ. ಆ ದಡಿಯ ನನ್ನ ಮಾತು ಕೇಳ್ತಾನೇನೆ? ಕೇಳ್ತಾರೋ ಬಿಡ್ತಾರೋ ಈ ಮಾತು. ಅಲ್ಲ, ನನ್ನ ಮಾತು ಕೇಳ ಅವನು. ನಡೀರಿ. ಬನ್ನಿಪ್ಪ, ಹೋಗಿ. ಇದು ನ್ಯಾಯ, ನೀತಿ, ಸತ್ಯ, ಧರ್ಮ ತುಂಬಿಕೊಂಡಿರೋ ನಂದ್ ಗೋಕುಲ. ಇಲ್ಲೇನಿದ್ರು ಜಾಗರ ಬಿಚ್ಚಾಡೋ ನವಿಲ್ ಬರ್ಬೇಕೆ ಹೊರ್ತು ನರಿ ಅಲ್ಲ. ನರಿ ಸವಾಸ ಮಾಡಿ ಎಲ್ರು ನೀನ್ ನರಿ ಹಾಗೆ ಕಾಣ್ತಾರೆ. ಏನ್ ಮಾಡಕ್ಕಾಯ್ತದೆ? ಅನ್ನ ಸಾಕಿದ ನಿಯತ್ತಿ ನಾಯಿ ಕೈ ಹಿಡ್ದು ಕಚ್ಚಬೇಕಾದ್ರೆ ನಾವು ನರಿ ಸವಾಸ ತಾನೇ ಮಾಡ್ಬೇಕು. ಅವನು ಬರೀ ನರಿ ಅಲ್ಲ ಕಣೋ, ಗುಳ್ಳೆ ನರಿ. ಅದನ್ನೆಲ್ಲ ನಂಬುವಂತ ಕುರಿ ನಾನಲ್ಲ ಕಡ್ಲ. ನೀನ್ ನ್ಯಾಯವಾಗಿ ಪಂಚೆ ಉಡೋದನ್ನ ಹೇಳ್ಕೊಟ್ಟಿದ್ದೆ ನಾನು. ಏನು ನನ್ನ ಮೇಲೆ ದೊಡ್ಡದಾಗಿ ಜಿತ್ ಸಾಧಿಸ್ಬಿಟ್ಟು ಕಿತ್ತೆತ್ತಾಕ್ಬಿಡ್ತೀನಿ ಅಂತ ಹೊಂಟೋದೆ. ಈಗ ನೋಡಿದ್ರೆ ನಾನು ಸೋತ್ಬಿಟ್ಟಿದ್ದೀನಿ, ತೆಪ್ಪಾಯ್ತು ಅಂತ ಕಾಲಿಗೆ ಅಳಕ್ ಬಂದಿದ್ಯಾ? ಮುಚ್ಚ ಬಾಯಿ. ನಾನಿನ್ ಕಾಲಿಡ್ದು ಅಳಕ್ ಬಂದಿಲ್ಲ, ಕೈ ಹಿಡಿದು ಏಳ್ಸಕ್ ಬಂದಿದ್ದೀನಿ. ನನ್ಗೆ ಯಾವ ಸಹಾಯನೂ ಬೇಕಾಗಿಲ್ಲ ಕಡ್ಲ. ದೇವ್ರು ನನಗೆ ಶಕ್ತಿ ಕೊಟ್ಟವನೇ, ನಾನಿನ್ನು ಗಟ್ಬಿಟ್ಟಾಗಿವನಿ. ಮುಚ್ಚ ಬಾಯಿ. ನಿನ್ನ ದೇಹ ಬೆಳಿತೆ ಹೊರತು ಬುದ್ಧಿ ಬರಲಿಲ್ಲ. ತಲೆ ಗಟ್ಟಿ ಆಗಿದೆ ಅಂತ ಬಂಡೆಕಲೆ ಚಿತ್ರವಾಗುತ್ತಾ? ದಾಸ, ನನ್ನ ಮಾತು ಕೇಳು. ನಮ್ಮ ಮನೆ ಮನ್ಸಿನ ಮಧ್ಯೆ ಗೋಡೆ ಹಾಕ್ದನು ಆ ಹಾಳು ಮ್ಯಾನೇಜರು. ಇನ್ನೊಂದ್ ಕಿತ ನೀನೇನಾದ್ರೂ ಆ ಮ್ಯಾನೇಜರ್ ಬಗ್ಗೆ ಸಣ್ಣ ಮಾತಾಡ್ದೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹುಚ್ಚಾರು. ಬೇಡ ಬೇಡ ಕಣು, ಹಠ ಮಾಡ್ಬಿಡ್ವು. ಕೇಳೋನೆ, ಈ ಗೋಡೆಯನ್ನು ಲಕ್ಷ್ಮಣ್ ರೇಖೆ ಹಾಕಿದ್ದೆ ನಾನು. ಇದರಿಂದ ಒಳಗೆ ಬರ್ಬೇಕಾದ್ರೆ ನಾನು ಪರ್ಮಿಷನ್ ಇಲ್ದಲೆ ಬಂದಿದ್ದೆ, ಮೊದಲನೇ ತಪ್ಪು.
ನೀನಾಗ ಆಚಿಕ್ ಹೋದ್ರೆ ಸರಿ, ಇಲ್ಲ ನಾನಾಗ ಕುತ್ಕೆ ಆಚಿಕ್ ದಬ್ಬೆ ಕಾಯ್ತದೆ ಉಸಾರು. ದಾಸ ನನ್ ಮಾತು ಕೇಳೋ, ಹಠ ಮಾಡ್ಬಿಡುವ. ಹೋಗ್ತೇ ಇಲ್ವಲೇ? ಹೋಗಲೇ ಯಾವನೋ ಮಾವ ಹೋಗಲೇ, ಕೈಯಲ್ಲಿ ಆಗ್ದಲೇ ಇರೋನು ಮೈಯೆಲ್ಲ ಪರ್ಚ್ಕೊಂಡಂತೆ. ಏಯ್, ಮೈ ಪರ್ಚ್ಕೊಳಕ್ಕೆ ನಾನೇನ್ ಕೈಲಾಗ್ದವನಲ್ಲ. ಜ್ಞಾಪಕ ಇಟ್ಕೋ, ನೀನ್ ಇಟ್ಟು ಮುಹೂರ್ತದಲ್ಲಿ ನಿನ್ ಮಗಳು ಕೂತ್ಗೆ ತಾಳಿ ಕಟ್ಟಿ ನೀನ್ ಹೊಡಿತಾ ಇದ್ದ ಜಲ್ಲಿ ಕಲ್ಗಳ ಮಧ್ಯ ನಿನ್ ಮಗಳ ಫಸ್ಟ್ ನೈಟ್ ಮಾಡ್ಲಿಲ್ಲ, ನಾನ್ ನಮ್ಮಪ್ಪನ್ ಮಗನೇ ಅಲ್ಲ. ನೀನೇನಾದ್ರೂ ಆ ಶುಭ ಮುಹೂರ್ತದಲ್ಲಿ ನನ್ ಮಗಳು ಕೊಳ್ಳಕ್ ತಾಳಿ ಕಟ್ಟಿದ್ದೆ ಸತ್ವಾದ್ರೆ ನಿಮ್ಮಪ್ಪ ನಿಮ್ಮವ್ವ ನೀನು ನಿಮ್ 3 ಜನ ಪಾದಗಳನ್ನು ತೊಳೆದ್ಬಿಟ್ಟು ಗಂಗದಲ್ಲಿ ಆ ನೀರ್ನ ಘಟಘಟ ಅಂತ ಕುಡ್ಬಿಡ್ತೀನಿ ಕಡ್ಲ. ಕುಡಿಲಿಲ್ಲ ಅಂದ್ರೆ ಕುಡಿಸ್ತೀವಿ. ಇದೇ ಮಾತಾ? ಇದೇ ಮಾತು. ನಾನ್ ಗನ್ನು ಕಣ್ಲ, ಗನ್ನು. ನೀನ್ ಗನ್ನಾದ್ರೆ ನೀನ್ ಹಣೆ ಬರ ತಿದ್ದಕ್ಕೆ ಬ್ರಹ್ಮ ಕಳಿಸಿರೋ ಹೊಸ ಪೆನ್ನು, ಬರದ್ರೆ ಅಕ್ಷರ, ಇಲ್ಲ ಮಕ್ಕ ತುಂಬಾ ಇಂಕು. ನಾನ್ ಛತ್ರಿ ಬಟ್ಟೆ ಹಿಡಿಯೋಕ್ ಸಾಧ್ಯ ಇಲ್ಲ. ನೋಡೋ ಮಗನೇ, ನಾನು ಹೇಳೋದೆಲ್ಲ ನಿನ್ ಒಳ್ಳೇದಕ್ಕೋಸ್ಕರ. ನೀನ್ ಸುಮ್ನೆ ಹಠ ಮಾಡ್ಬೇಡ, ನನ್ನ ಮಾತು ಕೇಳು. ಈ ಮದುವೆ ಆದ್ರೆ ನೀನ್ ಒಳ್ಳೇದಾಗುತ್ತೆ. ನನ್ನ ಮಾತು ರಾಧಾ, ಭಾಗತಿಗೆ ಡ್ಯಾಡಿ, ರಾಧಾ ಒಳಗಡೆ ಏನೋ ಮಾಡ್ಕೊಂಡು ಗೋಟೆ ಕಂಡ್ಬಿಟ್ರೆ. ಅಯ್ಯೋ ಅಪ್ಸೆಟ್ ನನ್ ಮಗನೇ, ಅಲ್ಲಿ ಸಾಯಕ್ಕೆ ಫ್ಯಾನ್ ಗೀನು ಏನು ಇಲ್ಲ. ತಂದ್ಕೊಟ್ರೆ ನೀನೇ ತಂದ್ಕೊಡ್ಬೇಕಷ್ಟೇ. ಎಲ್ಲ ಬಂದ್ರೇನಯ್ಯ? ಯಾರೇ ಸರ್? ಅಯ್ಯಯ್ಯ, ಪೂಜಾರಿ ಬಂದಿಲ್ಲ, ಬಳೆಗಾರ ಬಂದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗ ಹುಡುಗಿ ಧಾರೆ ಸೀರೆನೆ ಬಂದಿಲ್ವಲ್ಲಯ್ಯ. ಡ್ಯಾಡಿ, ಅದೇ ಸೀರೆಯಲ್ಲಿ ಮದುವೆ ಮಾಡಿಸ್ಬಿಡಿ ಡ್ಯಾಡಿ. ಕುತ್ಕೋಸಿಲೆ ಮದುವೆ ಮಾಡ್ಕೊಂಡ್ಬಿಡು. ನೀನು ನಮ್ಮನ್ನ ತಿಳ್ಕೊಂಡ್ಬಿಟ್ಟಿದ್ರ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಎಂತ ಆತ ಹುಟ್ಟಿದ ನನ್ನ ಮಗನ ಹುಟ್ಟಿಸ್ಬಿಟ್ಟಿದ್ಯಾ? ಬಾರಯ್ಯ ನೀನು. ಗಣೇಶನ್ ಮಾಡ್ರಯ್ಯ ಅಂತೀನಿ, ಅವ್ರ ಅಪ್ಪನ ಮಾಡಿ ಕೂರಿಸ್ತೀರಾ? ಅಲ್ಲಯ್ಯ, ಅದ್ಯಾವ್ದೋ ಗೋಲ್ಮಾಲ್ ವಂಶಕ್ಕೆ ಆರ್ಡರ್ ಕೊಟ್ಟಿದ್ದೀನಿ, ಅವ್ರು ಬಂದು ಮದುವೆ ಮಾಡಿ ಮಕ್ಕಳನ್ನ ಮಾಡಿ ನಾಮಕರಣ ಮಾಡ್ತಾರೆ ಅಂದಿಲ್ಲಯ್ಯ. ಎಲ್ಲಯ್ಯ ಅವರು? ಹೌದ್ರಿ ಸಾಹೇಬ್ರೆ, ಆ ವಂಶರ ಅಂತಾದ್ರಿ ಸಾಹೇಬ್ರೆ. ಆ ವಂಶದಾಗ ಇಂಥವಿಲ್ಲ ಅನ್ನುವಂಗಿಲ್ಲ ನೋಡ್ರಿ. ಆ ಮನಿಗೆ ಒಬ್ಬೊಬ್ಬ ಬಂದು ಹೋದಾಗ ಒಬ್ಬೊಬ್ಬ ಹುಟ್ತಾ ನೋಡ್ರಿ ಸಾಹೇಬ್ರೆ. ಒಂದ್ ನಮೂನಿ ಕೃಷಿ ಮಾಡ್ರು ಅಂತ ಮರ್ತಾನ್ರಿ ಅದು. ಅವನು ಅಂತ ಮಹಾನ್ ಮರಿತಾನ್ರಿ ಅದು. ನಾನು ಆ ಅಲ್ಕ ನನ್ ಮಗನ ಹತ್ರ ಚಾಲೆಂಜ್ ಮಾಡಿ ಮದುವೆ ಮಾಡ್ತಾ ಇರೋದಕ್ಕೂ ಸಾರ್ಥಕ ಆಯ್ತು. ಹೌದ್ರಿ, ಮತ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಓಯ್ ಟುಸ್ಕುಲ ಕಡೆ ಪುಸ್ಕ, ನಮಸ್ಕಾರ ರೀ. ನೀವೆಲ್ಲ ಯಾರಯ್ಯ ಇಂತ ಇದ್ದೀರಾ? ನಾನು ಲೇಟ್ ಬಳೆಗಾರ್ ಬಂಗಾರಯ್ಯನ ಮಗ ಹುಡುಗಾರ್ ಸಿಂಗಾರಯ್ಯ ಅಂತ. ನಮ್ಮ ತಂದೆಯವರು ಲೇಟ್ ಆದ್ರು, ಆದ್ರಿಂದ ನಾನು ಬರೋದು ಲೇಟ್ ಆದ್ರೂ ಪರ್ಫೆಕ್ಟ್. ನಿನ್ನ ಪರ್ಸನಾಲಿಟಿಯಾಗಿ ಏನೋ ಫರಕ್ ಬಂದೈತಲ್ಲ. ಮದುವೆ ನೋಡಿ ಅಣ್ಣ, ಡುಯೆಟ್ ಆಡ್ಬೇಕು ಅಂತ ಡಯಟ್ ಮಾಡ್ತಾ ಇದೀನಿ ಅಷ್ಟೇ. ಅಚ್ಚರಿ, ಇವ್ರು ಯಾರು? ಇವರೆಲ್ಲ ನಮ್ಮ ಅಣ್ಣ ತಮ್ಮದಿರು. ಇವರು ಪೂಜಾರ್ ಪೊನ್ನಯ್ಯ ಅಂತ. ನಮಸ್ಕಾರ. ಇವರು ಸ್ಯಾರಿ ಸಿಂಗಾರಯ್ಯ ಅಂತ. ನಮಸ್ತೆ. ಇವರು ಡಾಕ್ಟರ್ ಧರ್ಮಯ್ಯ ಅಂತ. ಇಲ್ಲಿ ಯಾರು ಕಾಯಿಲೆ ಇಲ್ಲಪ್ಪ. ಬಂದಿರೋದು ಅದಕ್ಕಲ್ಲ, ಇವ್ರು ಬಳೆ ಹಾಕ್ಬೇಕಾದ್ರೆ ಪಂಚರ್ ಆದ್ರೆ ಟಿಂಚರ್ ಹಾಕೋಕೆ, ಹೋಮ ಹಾಕ್ಬೇಕಾರೆ ಕೆಮ್ಮಂದ್ರೆ ಔಷಧಿ ಕೊಡೋಕೆ. ಅಯ್ಯೋ, ಹುಡುಗಿನ ರೆಡಿ ಮಾಡಿ ಮುಹೂರ್ತ ಮೀರ್ತಾ ಇದೆ. ಈ ಪೂಜಾರೆ, ಅವಳು ಯಾರ ಮಾತು ಕೇಳ್ದೆ ರೂಮಲ್ಲಿ ಬಾಗ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಓಹೋ, ಇದೊಂಥರ ಜಬರ್ದಸ್ತಿ ಮದುವೆ. ಪರವಾಗಿಲ್ಲ ಬಿಡಿ, ನಾನು ಬಂದೋಬಸ್ತಿ ಮಾಡ್ಬಿಡ್ತೀನಿ. ಅಣ್ಣ, ನಾನೇನಾದ್ರು ಬಳೆ ತೊಡಸ್ಬಿಟ್ಟೆ ಅಂದ್ರೆ ಮುನಿಸ್ಕೊಂಡಿರೋ ಎಣ್ಣೆನು ಮಲಗಿರೋ ಎಣ್ಣಾನು ಎದ್ದು ಬಿಡುತ್ತೆ. ಅಷ್ಟು ಪವರ್ ಐತೇನೆ ನಿನ್ ಬಳೆ ಒಳಗೆ? ಬಾಯಿನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅಣ್ಣ, ತೊಡಗಿದ್ರೆ ಗೊತ್ತಾಗೋದು. ಬಾಲು ಚಾಲು ಫಾಲೋ. ಸಾರಿ ಸರ್, ಬೇಗ ಮಸಾಲೆ ರೋಸ್ಟು. ಗಟ್ಟಿಬೇಡ. ಮಾಂಗಲ್ಯ ಮೃದುನಾನೇನ ನಮ್ಮ ಜೀವನ ಹೇತುನ. ತಾಳೆ ಕಟ್ಟಿ ರೇಖೆ ಚೆನ್ನಾಗಿದೆ, ಸುವಾಗಿದೆ. ನೋಡ್ದೇನಯ್ಯ, ಗಳಗಂಟೆ ದಾಸಾಯಿ ಮಾವ, ನೀನ್ ಇಟ್ಟು ಮುಹೂರ್ತದಲ್ಲಿ ನಿನ್ ಮಗಳ ಕುಟಿಯ ತಾಳಿ ಕಟ್ಬಿಟ್ಟೆ. ಈಗಲಾದ್ರೂ ನನ್ನ ಅಳಿಯ ಅಂತ ಒಪ್ಕೊಂಡು ನನ್ನ ಪಾದ ತೊಳೆದು ನೀರು ಕುಡ್ಬಿಡ್ತೀಯಾ? ಏನ್ ನೋಡ್ತಾ ಇದ್ದೀರೋ? ಅವನು ಕಟ್ಟಿರೋ ತಾಳಿನ ಕಿತ್ತೆಸಿರೋ. ಬೇಡ ಕೊಟ್ರು, ಬೇಡ. ಒಂದ್ಸಾರಿ ಕಟ್ಟಿದ ತಾಳಿನ ಕೇಳಬಾರ್ದು. ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗನೇ ತಾಳಿ ಕಟ್ಟಬೇಕು. ಈ ಆಸ್ತಿ ಎಲ್ಲ ನನಗ್ ಸೇರ್ಬೇಕು. ಏನ್ ಬಗಳದೆ? ನನ್ನ ಆಸ್ತಿ ಅಲ್ಲ ನಿನಗ್ ಸೇರ್ಬೇಕಾ? ಹೌದು, ಅದಕ್ಕೆ ನಾನು ಇಷ್ಟು ವರ್ಷ ಕಾದಿದ್ದು, ನಿಮ್ಮನೆ ಮಧ್ಯೆ ಗೋಡೆ ಕಟ್ಸಿದ್ದು. ನೋಡಿದ್ಯಾ ಬಾವ, ಎಂತ ದೇವ್ರನ್ನ ಬೆನ್ನು ಕಟ್ಕೊಂಡಿದ್ದೆ ಅಂತ. ನೀನ್ ಮಾಡಿದ ತಪ್ಪುಗೋಸ್ಕರ ಹೆತ್ತ ತಾಯಿ ಮಗಳು ಮದುವೆ ಬರ್ದೇ ಇರೋ ಮಾಡಿದೆ. ನಿಮ್ ದ್ವೇಷ ಸಾಧಿಸ್ಕೊಳ್ಳೋಕೋಸ್ಕರ ಪ್ರಾಣ ಸ್ನೇಹಿತರ ದೂರ ಮಾಡಿದೆ. ಈ ಉಳಿದಿರೋದೇನು? ಶಂಕು ಜಾಗಟೆ ಎರಡೆ, ಅದನ್ನ ನನ್ನ ಕೈ ಕೊಟ್ಬಿಡು. ಅದನ್ನು ಬಾರಿಸ್ಬಿಟ್ಟು ಎಲ್ಲಾ ಶಾಸ್ತ್ರ ಮುಗಿಸ್ಬಿಡ್ತೀನಿ. ವಾಟ್ ಇಸ್ ದಿಸ್ ಸರ್? ನೀವೀಗೂ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿಮ್ದಂತೂ ಆಯ್ತು, ನಿಮ್ ಮಗಳು ಬಳು ಹಾಳಾಗತ್ತೆ. ಇವನಂತ ಊಸು ಅಂತ ನಿಮ್ಗೆ ಗೊತ್ತಿಲ್ಲ. ನಮ್ಮನೆ ಮಧ್ಯೆಲ್ಲೂ ಗೋಡೆ ಹಾಕ್ಸಿದ್ದ, ಅದಕ್ಕೆ ಸಾಕ್ಷಿ ನಮ್ಮ ಅಣ್ಣನೇ. ಅಣ್ಣ, ಏನ್ ಸರ್ ನೀವಿಲ್ಲಿ? ಹೌದು, ನಿಮ್ ಮ್ಯಾನೇಜರ್ನ ಅರೆಸ್ಟ್ ಮಾಡಕ್ಕೆ. ಇವ್ರು ಮಾಡಿಸ್ತಿರೋ ಕಾಂಟ್ರಾಕ್ಟು, ಕಟ್ಸಿರೋ ಬಿಲ್ಡಿಂಗು ಎಲ್ಲ ಫೋರ್ಜರಿ ಅಂತ ಪ್ರೂವ್ ಆಗಿದೆ. ಇದ್ರಲ್ಲಿ ನಿಮ್ದು ಶೇರ್ ಇದೆ. ಇನ್ನು ನೀವು ಉಳಿದ ಹಾಗೆ. ಮನೆ ಹಾಳ್ ನನ್ನ ಮಗನೇ, ನಮ್ಮನ್ನ ದೂರ ಮಾಡ್ಬಿಟ್ಟಿಯಲ್ಲೋ, ಹಾಳು ಮಾಡ್ಬಿಟ್ಟಿಯಲ್ಲೋ,
ಸಾಯ್ತೀನಿ ನನ್ ಬಿಡ್ರಲೇ ನಾನು ಒಂದು ಏನಾಗಿದೆ ನಿನಗೆ ಇಷ್ಟು ದಿನ ಮಾಡಿ ತಪ್ಪು ಸಾಲದು ಅಂತ ನಿನ್ನ ಸಾಯಿಬು ಜೈಲ್ಗೆ ಹೋಗ್ಬೇಕಂತ ಇದೆಯಾ ನಾನು ಅವನ್ನ ಸಾಯಿಸ್ಬೇಕು ಅಂತಾನೆ ಇದ್ದೆ ನೀವ್ಯಾರು ಬಿಡ್ಲಿಲ್ಲ ಕಟ್ರು ನೀವ್ಯಾರು ಬಿಡ್ಲಿಲ್ಲ ನಾನ್ ಸಾಯ್ಲೇಬೇಕು ನಾನ್ ಸಾಯ್ಲೇಬೇಕು ಒಬ್ರೇ ಬಂದ್ರಲ್ಲ ರಾಧ ಬರ್ಲಿಲ್ವೇನ್ರಿ ರೀ ಬೇಡ್ರಿ ನನ್ ಮಾತ್ ಕೇಳ್ರಿ ಕೇಳ್ರಿ ಅಯ್ಯೋ ಬೇಡ್ರಿ ದಾರಿಯಲ್ಲಿ ಅಪ್ಪ ಇಲ್ಲಮ್ಮ ಮಾವ ಇಲ್ಲಿ ನೋಡಮ್ಮ ಮಾವ ಕೆಳಗೆ ಕೈ ಬಿಡ್ಬೇಡ ಒಳಗೆ ಏನು ಹಾಕಿಲ್ಲ ಹನಿಮೂನ್ ರೆಡಿ ಆಗ್ಬಿಟ್ಟಿದ್ದೀನಿ ಕೃಷ್ಣ ಇದ್ ನಿನ್ ಕೈಯಲ್ಲ ಕಣಪ್ಪ ಕಾಲು ಅಂತ ತಿಳ್ಕೊಂಡ್ ಬೇಡ್ಕೊಂತ ಇದ್ದೀನಿ ಹೇಳ್ಕೆ ಮಾತ್ ಕಟ್ಕೊಂಡ್ಬಿಟ್ಟು ಎರಡು ಮನೆ ಮಧ್ಯೆ ಗೋಡೆ ಹಾಕ್ಬಿಟ್ಟು ನಿಮ್ ಎಲ್ರ ಮನ್ಸು ನೋವು ಮಾಡ್ಬಿಟ್ಟಿದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಲೋ ದಾನ ಹೋಗಿ ನೀರ್ ತಾಂಬಾರೋ ಲೇ ಸರ್ಸಿ ಒಳಿಕ್ ಹೋಗಿ ಬೆಳ್ಳಿ ಚಂಪನು ಬೆಳ್ಳಿ ತಟ್ಟೆ ತಾಂಬಾರ ಯಾಕ್ರಿ? ಕೃಷ್ಣನ್ ಪಾದ ತೊಳೆದು ನೀರ್ ಕುಡಿಯೋಣ ಅಂತ ಎತ್ತಿ ಕೈನಾ ನಿಮ್ ಕೈಲಿ ಪಾದ ತೊಳಸ್ಕೊಂಡು ಅಳಿಯಾಗಕ್ಕೆ ನನಗೇನ್ರಿ ಇದೆ ಹೋಗುತ್ತೆ ಏ ಅವಾಗ ಬಾಣ್ಲಿ ತಲೆ ಮೇಲೆ ಕೈ ಬೇಡ ರೇಗದ್ರೆ ಅವ್ರು ಮೊದ್ಲು ನನ್ನಂಗೆ ತಲೆ ತುಂಬಾ ಕೂದ್ಲಿತ್ತು ಕಣಪ್ಪ ಆ ಗಮನದೆಣ್ಣೆನ ಸವರ್ಕೊಂಡು ಈ ಚಂದಕ್ ಮಾಡ್ಕೊಂಬಿಟ್ಟ ಮಾವ ನಾನ್ ನೀನ್ ಅಳಿ ಆಗ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಏನಪ್ಪಾ ಅದು ನೀನ್ ಸಾಯೋವರೆಗೂ ನಮ್ ಈ ಎರಡು ಮನೆಗಳ ಮಧ್ಯೆ ಗೋಡೆ ಹಾಕಲಂತ ಭಾಷೆ ಕೊಡು ಅಪ್ಪ ಕೃಷ್ಣ ಎರಡು ಮನೆ ಮಧ್ಯ ಗೋಡೆ ಹಾಕೋದ್ರಿಂದ ಮನೆ ಹಾಳಾಗದಲ್ದಲೆ ಊರ್ ಹಾಳಾಗದಲ್ದಲೆ ದೇಶನೇ ಹಾಳಾಗುತ್ತೆ ಅಂತ ಎಲ್ಲಾ ಕಡೆ ಉಪದೇಶ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಕಡೆ ಮಾವ ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿರ್ಬೇಕಾರೆ ನಾನ್ ಹಿಂದೆ ಜಾಸ್ತಿ ಹೊಡ್ಕೊಂಬತ್ತೀನಿ ನನ್ ಮಗಳ ಗತಿ ಅವಳು ಹೆಂಗಿದ್ರು ದಾಸಯ್ಯನ್ ಮಗಳಲ್ವಾ ನಾನು ಹಿಂದೆ ಶಂಕ ಹೊತ್ಕೊಂಬತ್ತಾಳೆ ಅಲ್ವೇನೆ ಇನ್ನೆಲ್ಗೆ ಬರ್ತೀಯಾ ಹನಿಮೂನ್ಗೆ